ಪುರದುಳು ನೆಲೆಸಿರುವ ಕರುಣನಿನಿಯ ಕಿಂಕರನಿಗೊಲಿದು ಕರುಣನಿನಿಯ ಕಿಂಕರನಿಗೊಲಿದು ಮನದಿರವನು ಪಾಲಿಸುತ್ತಿರುವ ವಿನಾಯಕ ಪಾಲಿಸು ಗಯವಚನ ಸುಗುಣ ವಿಶಾಲತೆಯ ಸದನ ಸುಗುಣ ವಿಶಾಲತೆಯ ಸದನ ತೋತನ ದಿನದೈ ತಿತ್ತನ ದಿನದೈ ತೋತನ ದಿನದೈ ತದೈ ದಿನದೈ ತೋತನ ದಿನದ ತೋತಿತನ ದಿನದೈ ದಿತನ ದಿನದ ತೋತನ ದಿನದೈ ತದೈ ದಿನದೈ ತದೈ ದಿನದೈ ತದೈ ದಿನದೈ ದೈ ದಿನದ ದಿನದೈ ದಿನದ ದಿನದೈ ದಿನದ ದಿನದೈ ದತ್ತ ಒಂದೇ ದೇವರ ದೇವ ಸೋಗ ಸೋಂಡಗದ ದಿನದೈ लाइव चालू है थोड़ा प्लीज हाँ
ಹೌದು.
ದೇವರ ಸುತ ಇದ್ದ ದೇವ ಕರುಣ ಪ್ರೀತಿಯ ಬೀರಿನಗ ತೆಡ ಕರುಣ ನಿಧಿಯೋ ಜೀವನಿಯೇ ಲಕ್ಷ್ಮಿ, ಅಕುಂಠಿತವಾದಂತಹ ಲೋಕವನ್ನೇ ವೈಕುಂಠ ಎನ್ನುವಂತೆ ಜ್ಞಾನಿಗಳೆಲ್ಲ ಕೊಂಡಾಡಿದವರಿದ್ದಾರೆ. ಇದು ಕ್ಷೀರಸಾಗರ, ಶಾಂತಿಯ ಸಂಕೇತ. ದ್ವಂದ್ವಯುತವಾದಂತಹ ಈ ಪ್ರಪಂಚದಲ್ಲಿ ನನ್ನನ್ನು ನಾನು ದ್ವಂದ್ವಯುತವಾಗಿಯೇ ಕಾಣಿಸಿಕೊಂಡು ಬಂದಿದ್ದೇನೆ. ವಿಷವನ್ನೇ ಕಾರುವಂತಹ ಆದಿಶೇಷನ ಮೇಲೆ ನಾನು ಪವಡಿಸಿದೆ ಎಂದಾದರೆ ಅಮೃತದ ಸಂಕೇತವಾದಂತಹ ಗರುಡನನ್ನು ಏರಿಕೊಂಡು ನನ್ನ ಗಮನ. ಈ ಲೋಕದಲ್ಲಿ ಸತ್ಯ ಸುಳ್ಳು, ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ, ಕತ್ತಲು ಬೆಳಕು ಇದೆಲ್ಲವೂ ಬೇಕು. ಕತ್ತಲು ದೂರವಾದ ಮೇಲೆ ಬೆಳಕು ಪ್ರಕಾಶಕ್ಕೆ ಬರುವುದಕ್ಕೆ ಸಾಧ್ಯ. ಅಧರ್ಮ ನಾಶವಾದ ಮೇಲೆ ಧರ್ಮ ಸಂಸ್ಥಾಪನೆಗೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಅಧರ್ಮವನ್ನು ಹೋಗಲಾಡಿಸಿ ಧರ್ಮವನ್ನು ಉತ್ತರಿಸುವ ಉದ್ದೇಶದಿಂದಲೇ ಅನೇಕ ಅವತಾರವನ್ನು ಎತ್ತಿದೆ. ಧರೆಯ ಧರ್ಮವನ್ನು ಉತ್ತರಿಸಿದ್ದೇನೆ. ಈ ವೈಕುಂಠ ಕ್ಷೇತ್ರಕ್ಕೆ ಅನೇಕ ಮಂದಿ ಭಕ್ತಾದಿಗಳು ಆಗಮಿಸುತ್ತಾರೆ. ಸನಕ, ಸನಂದ, ಸನತ್ಕುಮಾರ, ಸುಜಾತನಿರುವಂತಹ ನಿತ್ಯ ಬಾಲನಿರಬಹುದು, ಮುಕ್ಕಾಲು 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸುವಂತಹ ನಾರದ ಮಹರ್ಷಿಗಳಿರಬಹುದು, ಸಪ್ತ ಋಷಿಗಳಿರಬಹುದು. ಇವರೆಲ್ಲರೂ ನನ್ನ ದರ್ಶನ ಭಾಗ್ಯದ ಅಪೇಕ್ಷೆಯನ್ನೇ ಹೊಂದಿ ಇಲ್ಲಿಗೆ ಆಗಮಿಸುತ್ತಾರೆ. ಅವರೆಲ್ಲರೂ ಲೋಕದ ಒಳಿತಿಗಾಗಿ ದುಡಿಯುವವರು. ಲೋಕದ ಕುರಿತಾದಂತಹ ಚಿಂತನೆ
ಯೋಚನೆಯ ಕುರಿತಾಗಿ ಎನ್ನುವುದನ್ನು ನೀನೂ ತಿಳಿದುಕೊಂಡಿದ್ದೀಯ. ವಿಧ ವಿಧದಿಂದ ನನ್ನನ್ನು ಹೊಗಳುತ್ತಲೇ ಇದ್ದೀಯ. ಲಕ್ಷ್ಮಿ, ನೀನು ನನ್ನನ್ನು ಹೊಗಳುವಾಗ ಕೆಲವೊಮ್ಮೆ ನಮ್ಮ ಜೊತೆಯಲ್ಲಿದ್ದವರಿಗೆ ಕೇಳಿಸಿಕೊಳ್ಳುವುದಕ್ಕೆ ಅಸಾಧ್ಯವಾಗಿ ಹೋಗುತ್ತದೆ. ಅವರಿಗೆ ಸಿಟ್ಟು ಬರ್ತದೆ. ಏನು ಹೆಂಡತಿ ಗಂಡನನ್ನು ಯಾವತ್ತೂ ಹೊಗಳುತ್ತಲೇ ಇರುವುದು? ಹೆಂಡತಿ ಗಂಡನನ್ನು ಹೊಗಳುವುದು ಉಳಿದವರು ಗಂಡನನ್ನು ಯಾರು ಹೊಗಳುವುದಕ್ಕೆ ಇಲ್ಲ ಎನ್ನುವಂತಹ ಉದ್ದೇಶದಿಂದಾಗಿ ಅಲ್ಲವಲ್ಲ. ನನ್ನ ಮನಸ್ಸಿಗೆ ಹಿತವಾಗಿ ಹೊಗಳುತ್ತಾ ಇಲ್ಲ. ನಿನ್ನ ಹೊಗಳುವಿಕೆ ಮನಸ್ಸಿಗೆ ಸಂತೋಷವನ್ನು ತಂದಿದೆ. ಹೌದಲ್ವಾ? ಹೌದು. ಕೇವಲ ಹೊಗಳುವಿಕೆ ಮಾತ್ರವಾ? ಮತ್ತೆ ಹಾಗೆ ಜಯ ನಮೋ ನಾರಾಯಣ ಪಂಡಗ ಜಯನ ಜಯ ನಮೋ ನಾರಾಯಣ ನನ್ನನ್ನೇ ನಾನು ಮರೆತು ಹೋದದ್ದು ಸತ್ಯ. ಪುಂಗಿಯ ನಾದಕ್ಕೆ ಯಾವ ರೀತಿ ಹಾವು ತಲೆದೂಗುತ್ತಾ ತನ್ನನ್ನೇ ತಾನು ಮರೆತು ಹೋಗುವುದು, ಅದೇ ರೀತಿಯಲ್ಲಿ ಈ ವೈಕುಂಠ ಧಾಮದಲ್ಲಿ ಶ್ರೀಹರಿ ತನ್ನನ್ನೇ ತಾನು ಮರೆತು ಹೋದದ್ದು ಸತ್ಯ. ಎಚ್ಚೆತ್ತುಕೊಂಡಾಗ ದೂರದಿಂದ ಮುನಿಯೋರ್ವ ಬರುವುದನ್ನು ಕಂಡೆ. ಓಡೋಡಿಕೊಂಡು ಬಂದು ನಿಮ್ಮ ಪಾದದ ಬಳಿಯನ್ನು ಸೇರಿಕೊಂಡೆ. ನಿಮಗೆ ಕರೆದದ್ದು ದರ್ಭಾಸನವನ್ನೇ ಇತ್ತೆ. ನೀವು ಸ್ವೀಕರಿಸಿದ ಹೊತ್ತಿನಲ್ಲಿ ನಿಮ್ಮ ಪಾದವನ್ನು ತೊಳೆದೆ ನಿಮ್ಮ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಿದೆನಯ್ಯ. ಧನ್ಯನಾದ ನಿಮ್ಮ ಸೇವೆಯನ್ನು ಕೈಗೊಂಡು ಅಯ್ಯ ಅಚ್ಚರಿಯಾಗ್ತಾ ಬ್ರಹ್ಮ ಮಾನಸ ಪುತ್ರರು, ಅತ್ರಿ ಮುನಿಗಳು, ಸಪ್ತ ಋಷಿಗಳಲ್ಲಿ ಓರ್ವ, ಸದಾ ಕಾಲ ಲೋಕದ ಒಳಿತಿಗಾಗಿಯೇ ಯಾಗ ಯಜ್ಞ
ಸುಖಭೋಗದ ಜೀವನವನ್ನೆಲ್ಲ ತ್ಯಜಿಸಿ ಲೋಕದ ಹಿತ ಎನ್ನುವುದೇ ಅದೇ ನನ್ನ ಸುಖ ಎನ್ನುವಂತೆ ಭಾವಿಸಿಕೊಂಡು ಲೋಕಕ್ಕಾಗಿಯೇ ದುಡಿಯುವವರು, ಅದರಲ್ಲಿ ಸಂತೋಷವನ್ನು ಹೊಂದುವವರು. ಆದರೆ ಇಂದು ಈ ವೈಕುಂಠ ಧಾಮವನ್ನು ಸೇರಿಕೊಳ್ಳುವಂತಹ ಹೊತ್ತಿನಲ್ಲಿ ದುಗುಡದ ಭಾವದಿಂದ ಇಲ್ಲಿಗೆ ಆಗಮಿಸಿದ್ದೀರಿ. ಮನಸ್ಸಿನ ಭಾವನೆಗಳಿಗೆ ಮುಖವೆನ್ನುವುದು ಕೈಗನ್ನಡಿಯಂತೆ. ಹಾಗೆಂದು ಮನಸ್ಸಿನ ಪಿತನಾಗಿರುವಂತಹ ನನಗೆ ಈ ಪ್ರಪಂಚದ ಸಕಲರ ಮನಸ್ಸನ್ನು ಓದುವಂತಹ ಸಾಮರ್ಥ್ಯ ಉಂಟು. ಹೌದುಂಟಾದರೂ ನಿಮ್ಮ ಮುಖದಲ್ಲಿ ಇಂದು ಏನೋ ದ್ವಂದ್ವ ಭಾವ ಕಾಣುತ್ತಾ ಉಂಟು, ದುಗುಡ ಆವರಿಸಿದೆ. ಅತ್ರಿ ಮುನಿಗಳೇ, ಚಿನ್ಮಯ ಸ್ವರೂಪಿ ಎನ್ನುವಂತೆ ನೀವೆಲ್ಲರೂ ನನ್ನನ್ನು ಕೊಂಡಾಡುತ್ತೀರಿ. ಲೋಕದವರೆಲ್ಲರ ಚಿಂತೆಯನ್ನು ದೂರಗೊಳಿಸುವವ ಎನ್ನುವಂತಹ ಉದ್ದೇಶದಿಂದ ಅಲ್ವೇ? ಹಾಗಿದ್ದರೆ ಈ ಚಿನ್ಮಯ ಸ್ವರೂಪಿಯಾಗಿರುವಂತಹ ಈ ಶ್ರೀಹರಿಯ ಕ್ಷೇತ್ರವನ್ನು ಸೇರಿಕೊಂಡ ಮೇಲೂ ಇಂತಹ ನಿಮಗೆ ದುಗುಡ ಬೇಕೇ ಸ್ವಾಮಿ? ಯಾಕೆ ಚಿಂತೆ? ಸಿರಿಯದ ಸರೆ ಕೇಳ್ ಮಮ ಮನದಿರವನು ದೇವ, ಮನದಿರವನು ದೇವ, ಕರೆಯಲಿ ಧರ್ಮವು ನದಿಸುವುದೋ, ಕರೆಯಲಿ ಧರ್ಮವು ನದಿಸುವುದೋ. ಯಾವುದೇ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗುತ್ತಾ ಇಲ್ಲ. ಭಕ್ತಿ ಎನ್ನುವುದು ಎಳ್ಳೆನಿತು ಲೋಕದಲ್ಲಿ ಕಾಣುತ್ತಾ ಇಲ್ಲ. ಅಧರ್ಮವೇ ಎದ್ದು ತಾಂಡ ಮಾಡುತ್ತಾ ಇದೆ. ಈ ರೀತಿಯಾಗಿ ಲೋಕದಲ್ಲಿ ಮುಂದುವರಿದು ಹೋದ್ರೆ ಯಾರಲ್ಲೂ ಭಕ್ತಿ ಎನ್ನುವುದು ಇಲ್ಲ. ಅಳಿವಿನಂಚಿನಲ್ಲಿ ಭಕ್ತಿಯ ಪಥ ನಿಂತಿದೆ. ಇದಕ್ಕೆ ಸರಿಯಾದ ಮಾರ್ಗವನ್ನು ಸೂಚಿಸಬೇಕೆಂಬ ಕಾರಣಕ್ಕಾಗಿ ನಿಮ್ಮ ಬಳಿಯಲ್ಲಿ ಬಂದಿದ್ದೇನೆ ದೇವ. ಇದಕ್ಕೊಂದು ಪರಿಹಾರವನ್ನು ಮಾಡಬೇಕು. ಮಗುವಿಗೆ ಹಸಿವಿನ ನೋವು ಏನೆನ್ನುವುದು ಅರ್ಥವಾಗಬೇಕು. ನಂತರವೇ ತಾಯಿಯಾದವಳು ತನ್ನ ಎದೆಯ ಹಾಲನ್ನು ಮಗುವಿಗೆ ಉಣಿಸಬೇಕು. ಇದು ತಾಯಿಯಾದವಳು ಮಗುವಿಗೆ ಮಾಡುವಂತಹ ಮೊದಲ ಪಾಠ. ಲೋಕದ ಜನತೆ ನಡೆಯನ್ನು ತಪ್ಪಿದ ಹೊತ್ತಿನಲ್ಲಿ ಅಧರ್ಮಿಗಳಾಗಿ ಮೆರೆದ ಕಾಲದಲ್ಲಿ ಅದು ಪ್ರಾರಂಭದಲ್ಲಿ ತಿಳಿದು ಬರುವುದು ನಿಮ್ಮಂತಹ ಋಷಿಮುನಿಗಳಿಗೆ. ಆ ಹೊತ್ತಿನಲ್ಲಿ ನೀವೆಲ್ಲ ನೊಂದುಕೊಂಡು ಬಂದು
ಬಂದು ಸೇರಿಕೊಳ್ಳುವುದು ಈ ವೈಕುಂಠ ಧಾಮಕ್ಕೆ. ಲೋಕಕ್ಕೆ ಒದಗಿ ಬಂದಂತಹ ಸಂಕಷ್ಟದ ಕಥೆಯನ್ನು ಅಥವಾ ದಾರಿ ತಪ್ಪಿದಂತಹ ವಿಚಾರವನ್ನು ನನ್ನಲ್ಲಿ ಆಡಿಕೊಂಡಾಗ ಲೋಕದ ಪಾಲನಾಕರ್ತವಾಗಿರುವಂತಹ ತಾಯಿ ಎನಿಸಿಕೊಂಡಿರುವಂತಹ ನಾನು ಆ ಕಾರ್ಯದಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವಾಗುತ್ತದೆ. ಮಗು ಇಂದು ಅಳುವುದಕ್ಕೆ ಪ್ರಾರಂಭವಾಗಿದೆ. ಇನ್ನೂ ತಾಯಿಯಾದವಳಿಗೆ ಹಾಲನ್ನು ಉಣಿಸುವುದು. ವರ್ಣಾಶ್ರಮ ಧರ್ಮಕ್ಕನುಸಾರವಾಗಿ ಬದುಕಬೇಕಾದಂತಹ ಮನುಜ ಒಬ್ಬ ಬ್ರಾಹ್ಮಣನಾದವ ಸದಾಕಾಲ ಪುರದ ಹಿತವನ್ನು ಬಯಸುವವನೇ ಪುರೋಹಿತನೆನಿಸಿಕೊಳ್ಳುತ್ತಾನೆ. ಯಾವತ್ತು ಅತೃಪ್ತಿ ಎನ್ನುವುದು ಒಬ್ಬ ಬ್ರಾಹ್ಮಣನ ಮನಸ್ಸಿನಲ್ಲಿರಕೂಡದು. ತೃಪ್ತನಾಗಿ ಬದುಕುವವನೇ ಬ್ರಾಹ್ಮಣ. ಆದರಿಂದ ಬ್ರಾಹ್ಮಣನ ಮನಸ್ಸಿನಲ್ಲಿ ಅತೃಪ್ತಿ ಎನ್ನುವುದು ಮನೆ ಮಾಡಿದೆ. ತನಗಿನ್ನೂ ಬೇಕು, ಮತ್ತಷ್ಟು ಬೇಕು ಎನ್ನುವಂತಹ ವ್ಯಾಮೋಹ ಒಬ್ಬ ಬ್ರಾಹ್ಮಣನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿದೆ. ಇನ್ನು ಕ್ಷತ್ರಿಯನಾದವ 3 ವರ್ಣದವರ ರಕ್ಷಣೆಯನ್ನು ಮಾಡುವಂತಹ ಹೊಣೆಯನ್ನು ಹೊತ್ತವ. ಆದರೆ ರಕ್ಷಕನಾಗಬೇಕಾದವನೇ ಭಕ್ಷಕನಾಗಿ ಮುಂದುವರಿಯುತ್ತಾ ಇದ್ದಾನೆ. ಸ್ವಾರ್ಥವನ್ನು ತ್ಯಾಗ ಮಾಡಿ ದೇಶವನ್ನು ಪ್ರೇಮಿಸುವವನೇ ಒಬ್ಬಾತ ಕ್ಷತ್ರಿಯ. ಆದರೆ ಇಂದು ಸ್ವಾರ್ಥವನ್ನು ಪ್ರೇಮಿಸುತ್ತಾ ಇದ್ದಾನೆ, ದೇಶವನ್ನು ತ್ಯಾಗ ಮಾಡುವ ಮಟ್ಟಿಗೆ ಒಬ್ಬಾತ ಕ್ಷತ್ರಿಯವನ್ನು ಮುಟ್ಟಿದ್ದಾನೆ. ತಾನು ತನ್ನ ಮನೆ ತನ್ನ ಸಂಸಾರ ಎನ್ನುವಂತಹ ಸ್ವಾರ್ಥ ಭಾವ ಬಿಟ್ಟರೆ ಅವರಲ್ಲಿ ದೇಶ ಪ್ರೇಮವೆನ್ನುವುದು ಎಳ್ಳಿನ 7 ಭಾಗದಷ್ಟು ಉಳಿದಿಲ್ಲ. ಇನ್ನು ವೈಶ್ಯನಾದವ 16ರಲ್ಲಿ 1 ಅಂಶದಷ್ಟು ಲಾಭಾಂಶವನ್ನು ಇರಿಸಿಕೊಂಡು ವ್ಯಾಪಾರವನ್ನು ಮಾಡಬೇಕು. ಇದು ವ್ಯಾಪಾರಸ್ಥನ ಧರ್ಮ. ಆದರೆ ಇಂದು ಪ್ರಪಂಚದಲ್ಲಿ ಮೋಸದ ವ್ಯಾಪಾರ ನಡೀತಾ ಉಂಟು. ತನಗಿನ್ನೂ ಬೇಕು, ಮತ್ತಷ್ಟು ಬೇಕು ಎನ್ನುವಂತಹ ವ್ಯಾಮೋಹ ಒಬ್ಬ ವೈಶ್ಯನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿದೆ. ಶೂದ್ರನಾದವ 3 ವರ್ಣದವರಿಗೆ ಏನು ಬೇಕೋ ಅದನ್ನು ಒದಗಿಸಿಕೊಡುತ್ತಾ ಸೇವೆಯ ಮೂಲಕವಾಗಿ ತನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕಾದವ. ಆದರೆ ಸೇವೆ ಮಾಡುವುದನ್ನೇ ಕೀಳು ಎನ್ನುವಂತಹ ಭಾವದಿಂದ ಒಬ್ಬಾತ ಶೂದ್ರನಾದವ ಕಾಣುತ್ತಾ ಇದ್ದಾನೆ. ಈ ಪ್ರಪಂಚದಲ್ಲಿ ಯಾರು ಸ್ವಾಮಿ ಕೀಳು, ಯಾರು ಮೇಲು? ಎಲ್ಲರೂ ಸಮಾನರಾದವರೇ ಹೌದು. ನನ್ನ ವಿಶ್ವವಿರಾಟ್ ಸ್ವರೂಪದಲ್ಲಿ ಮುಖದಿಂದ ಬ್ರಾಹ್ಮಣರು, ಭುಜ ಪ್ರದೇಶದಿಂದ ಕ್ಷತ್ರಿಯರು, ಕಟಿ ಪ್ರದೇಶದಿಂದ ವೈಶ್ಯರು, ಪಾದದಿಂದ ಶೂದ್ರರು ಹುಟ್ಟಿಕೊಂಡಿದ್ದಾರೆ. ನನ್ನ ವಿಶ್ವವಿರಾಟ್ ಸ್ವರೂಪದಲ್ಲಿ ಯಾವ ಅಂಗವನ್ನು ಕೀಳು ಅಂತ ಹೇಳುವುದಕ್ಕೆ ಸಾಧ್ಯವಾಗುತ್ತದೆ? ನನ್ನ ಸರ್ವಾಂಗಗಳು ಸಮಾನವಾದದ್ದೇ ಹೌದು. ಆದಿಯಲ್ಲಿಯೇ ಬ್ರಹ್ಮ ಅವನ ಅಧೋದ್ವಾರದಿಂದ ನನ್ನನ್ನು ಹೊರತರುವುದಕ್ಕಾಗಿ ಮನ ಮಾಡಿದ. ಕಾರಣ ಬ್ರಹ್ಮನ ಅಧೋದ್ವಾರದಿಂದ ಹರಿಯು ಹೊರಬಂದ ಅಂತಾದರೆ ನಾನಿನ ದಿನ ಹರಿಯು ಲೋಕಮುಖದಲ್ಲಿ ಕೀಳಾಗಿ ಕಾಣಿಸಲ್ಪಡುತ್ತಾನೆ ಎನ್ನುವಂತಹ ಉದ್ದೇಶದಿಂದ ಬ್ರಹ್ಮ ಕೊಟ್ಟಂತಹ ಅಧೋದ್ವಾರದಿಂದಲೇ ಹೊರಬಂದೇ ನನಗೆ ಅಧೋಕ್ಷಜ ಎನ್ನುವಂತಹ ಹೆಸರನ್ನಿರಿಸಿದ. ಈಗ ನನಗೆ ಅಧೋಕ್ಷಜ ಎನ್ನುವಂತಹ ಹೆಸರಿಗೆ ಪ್ರಪಂಚದಲ್ಲಿ ಪೂಜೆ ಪುರಸ್ಕಾರಗಳು ಸಲ್ಲುತ್ತಾ ಉಂಟು. ಒಂದು ದೇಹದಲ್ಲಿ ಶಿರ ಎಷ್ಟು ಪ್ರಧಾನವೋ ಅಷ್ಟೇ ಪ್ರಧಾನವಾದದ್ದು ಪಾದವು. ಯಾವ ಅಂಗವೂ ಕೀಳಲ್ಲ, ಯಾವ ಅಂಗವೂ ಮೇಳಲ್ಲ. ಸರ್ವಾಂಗಗಳು ಸಮಾನವಾದದ್ದೇ ಹೌದು. ಈ ಪ್ರಪಂಚದಲ್ಲಿರುವಂತಹ ಸರ್ವರೂ ಸಮಾನರಾದವರೇ. ಒಂದು ದೇಹದಲ್ಲಿ ಪಾದವೇ ಬಲ ಇಲ್ಲ ಅಂತಾದರೆ ಒಂದು ದೇಹ ನಿಲ್ಲುವುದಾದರೂ ಹೇಗೆ? ಹಾಗಾದರೆ ಶೂದ್ರರು ಈ ಪ್ರಪಂಚದಲ್ಲಿ ಸಮಾನರಾದವರೇ. ಆದರೆ ಒಂದುಂಟು, ಅವರವರು ಮಾಡುವಂತಹ ಕರ್ಮದಲ್ಲಿ ಅವರಿಗೆ ನಿಷ್ಠೆ ಎನ್ನುವುದು ಬೇಕು. ಆ ನಿಷ್ಠೆಯನ್ನು ತಪ್ಪಿದರು ಅಂತಾದರೆ ಆಗ ಅವರು ಲೋಕಮುಖದಲ್ಲಿ ಕೀಳಾಗಿ ಕಾಣಿಸಲ್ಪಡುತ್ತಾರೆ. ಅತ್ರಿ ಮುನಿಗಳೇ, ತನ್ನ ದೇಹದ ರಕ್ತವನ್ನೇ ಅಮೃತವನ್ನಾಗಿಸಿ ತಾಯಿಯಾದವಳು ಮಗುವಿಗೆ ಉಣಬಡಿಸುತ್ತಾಳೆ ಹಾಲಿನೋಪಾದಿಯಲ್ಲಿ. ಅಂತಹ ತಾಯಿಯನ್ನೇ ಕಡೆಗಣಿಸುವಂತಹ ಮಗ ಈ ಪ್ರಪಂಚದಲ್ಲಿ ಹುಟ್ಟಿಕೊಂಡಿದ್ದಾನೆ ಅಂತಾದರೆ ಇದು ಸ್ವಾಮಿ ಲೋಕದ ತಪ್ಪಿದ ನಡೆ. ಸರಿದಾರಿಗೆ ತರುವಂತಹ ಹೊಣೆಗಾರಿಕೆ ಲೋಕದ ಪಾಲನಾಕರ್ತವಾಗಿರುವಂತಹ ತಾಯಿ ಎನಿಸಿಕೊಂಡಿರುವಂತಹ ನನಗಿರುವುದು ಸತ್ಯ. ಹಾಗೆಂದು ನೀವು ನೊಂದುಕೊಳ್ಳಕೂಡದು, ಕಣ್ಣೀರು ಸುರಿಸಬಾರದು. ಪತಿವ್ರತ ಹೆಣ್ಣಿನ ಕಣ್ಣೀರು ಹೇಗೆ ಭೂಮಿಯನ್ನು ಸೋಕಕೂಡದೋ ಅದೇ ರೀತಿ ಲೋಕದ ಒಳಿತಿಗಾಗಿ ದುಡಿಯುವಂತಹ ನಿಮ್ಮಂತಹ ಋಷಿಮುನಿಗಳ ಕಣ್ಣೀರೆನ್ನುವುದು ಯಾವತ್ತೂ ಭೂಮಿಯನ್ನು ಸೋಕಕೂಡದು. ಅದು ಲೋಕಕ್ಕೆ ಒಳಿತಲ್ಲ, ಅದನ್ನು ರಕ್ಷಣೆ ಮಾಡುವುದಕ್ಕೆ ಆಮೇಲೆ ಲೋಕದ ಪಾಲನಾಕರ್ತವಾಗಿರುವಂತಹ ನನ್ನಿಂದಾದರೂ ಅಸಾಧ್ಯ. ಲೋಕಕ್ಕೆ ಕೆಡುಕಾಗುವುದಕ್ಕೆ ನೀವು ಕಾರಣರಾಗುವುದು ಬೇಡ. ಮತ್ತೊಮ್ಮೆ ಭೂಲೋಕವನ್ನು ಸೇರಿಕೊಳ್ಳಿ. ಯಾಗ ಯಜ್ಞಾದಿಗಳತ್ತ ಮನ ಮಾಡಿ ಯಾರು ಅಧರ್ಮದ ಪಥದಲ್ಲಿದ್ದಾರೋ ಅವರಿಗೆ ಸರಿಯಾದಂತಹ ದಾರಿಯನ್ನು ಹೇಗೆ ಸೂಚಿಸಬೇಕು ಎನ್ನುವುದರ ಮಾರ್ಗದರ್ಶನವನ್ನು ನೀಡಬೇಕಾದವರು ಚಿಂತೆ ಮಾಡುವಂತಹ ಅನಿವಾರ್ಯತೆ ಇಲ್ಲ. ನಾನು ಏನು ಬೇಕು ಎನ್ನುವುದನ್ನು ಯೋಚನೆ ಮಾಡಬೇಕು. ಹೋಗಿ ಬನ್ನಿ. ಸರಿ ಸರಿ, ಅತ್ರಿ ಮುನಿಗಳಾಡಿದಂತಹ ಮಾತು ಗರೆಯಲ್ಲಿ ಧರ್ಮವೆನ್ನುವುದು ನಾಶವಾಗಿದೆ, ಅಧರ್ಮವೇ ಕಾಂಡವಾಗುತ್ತಾ ಉಂಟು, ಸರಿ ದಾರಿಗೆ ತರಬೇಕು. ಲೋಕದ ಪಾಲನಾಕರ್ತು ನಾನು ಮಾಡುವಂತಹ ಕಾರ್ಯದಲ್ಲಿ ಯಾವತ್ತಾದರೂ ಹಿಂದುಳಿದದ್ದುಂಟೆ, ಹಿಂದುಳಿಯುವುದಕ್ಕುಂಟೆ. ಪ್ರಸಂಗಕ್ಕೆ ಪೀಠಿಗೆ ಹಾಕಿ ಬಹಳ ದಿನಗಳೇ ಸಂದು ಹೋಯಿತು, ಇವನಿಗೆ ತಿಳಿಯಲಿಲ್ಲ ಅಷ್ಟೇ. ಗರುಡ ಮತ್ತು ಆದಿಶೇಷ ಇವರನ್ನು ಧರೆಯ ಧರ್ಮದ ಪ್ರಮಾಣವನ್ನು ತಿಳಿದುಕೊಂಡು ಬನ್ನಿ ಎನ್ನುವಂತೆ ಗುರುವಿಗೆ ಕಳುಹಿಸಿಕೊಟ್ಟಿದ್ದೇನೆ. ಅವರ ಇರುವರ ಅನಿವಾರ್ಯತೆ ವೈಕುಂಠ ಲೋಕಕ್ಕಿದೆ. ಆದಷ್ಟು ಬೇಗನೆ ಗರುಡ ಮತ್ತು ಆದಿಶೇಷ ಇರುವರು ವೈಕುಂಠವನ್ನು ಸೇರಿಕೊಳ್ಳಿ.
ಶ್ರೇಯಸ್ಸಾಗಲಿ. ಅನಿರೀಕ್ಷಿತವಾದ ಕೆರೆ ನಿಮ್ಮ ಕೆರೆ ನಾಳಿಸಿ ಓಡೋಡಿ ಬಂದಿದ್ದೇವೆ. ಒಂದು ಮುಖವನ್ನು ನೋಡುವಾಗ ಇವಳು ಯೋಚನೆಯಲ್ಲಿದ್ದೀರಿ. ಈ ಯೋಚನೆಗೆ ಕಾರಣ ಏನು? ಸನ್ನಿಧಿಯಿಂದ ಒಪ್ಪಬೇಕು. ಗರುಡಾದಿಶೇಷರೇ, ಕರೆಯ ಧರ್ಮದ ಪ್ರಮಾಣವನ್ನು ತಿಳಿದುಕೊಂಡು ಬರಬೇಕು ಎನ್ನುವಂತಹ ಉದ್ದೇಶದಿಂದ ನಿಮ್ಮ ಈರುವರನ್ನು ಭೂಲೋಕಕ್ಕೆ ಕಳುಹಿಸಿಕೊಟ್ಟಿದ್ದವ ನಾನೇ ಇದ್ದೇನೆ. ಒಂದು ಅವಸರವಾಗಿ ಕರೆದಿದ್ದೇನೆ. ಕಾರಣ ಅತ್ರಿಪುರಿಗಳ ಆಗಮನ ನಮ್ಮ ಈ ವೈಕುಂಠ ಲೋಕಕ್ಕಾಯಿತು. ಅವರಾಡಿದಂತಹ ಮಾತು ಕರೆಯಲ್ಲಿ ಧರ್ಮವೆನ್ನುವುದು ನಾಶವಾಗಿದೆ, ಅಧರ್ಮವೇ ತಾಂಡವ ಮಾಡುತ್ತಾ ಉಂಟು, ಸರಿದಾರಿಗೆ ತರಬೇಕು ಎನ್ನುವಂತೆ ಕೇಳಿಕೊಂಡಾಗ ಕರೆಯಲ್ಲಿ ಏನೆಲ್ಲ ವಿಚಾರಗಳು ನಡೆಯುತ್ತಾ ಉಂಟು ಎನ್ನುವುದನ್ನು ಸರಿಯಾಗಿ ಗಮನಿಸಿದವರು ನೀವಿರುವರಿದ್ದೀರಾ. ನಿಮ್ಮಿಂದಲೇ ಕೇಳಿ ತಿಳಿದುಕೊಳ್ಳೋಣ ಎನ್ನುವಂತ ಉದ್ದೇಶದಿಂದಲೇ ಕರೆದಿಸಿಕೊಂಡಿದ್ದೇನೆ. ಕರೆಯಲ್ಲಿ ಧರ್ಮವೆನ್ನುವುದು ನಾಶವಾಗಿರುವುದು ದಿಟವೇ.
ಹೇಳುವುದಕ್ಕೆ ಇದು ನನಗೆ ಸಹೋದರನೇ ಹೌದು. ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಗಳಿಂದ ದಾಯಾದಿಗಳು ಎನ್ನುವ ಹಾಗಾಯಿತು. ನಾನು ನಿನಗೆ ಮೊದಲೇ ಹೇಳಿದ್ದೇನೆ, ಏನು ನಿನ್ನ ಮಾತುಗಳನ್ನು ಕೇಳಿ ಸಹಿಸಿದ್ದದ್ದು ಹೇಗೆ ಬಲ್ಲೆಯ? ಒಂದೇ ತಂದೆಯ ಮಕ್ಕಳು ನಾವು ಸೋದರರಂತೆ ಬಾಳೋಣ. ಈ ತತ್ವ ನಿನ್ನಲ್ಲಿ ಇಲ್ಲ ಎಂಬ ವೇಳೆ ಅದನ್ನು ನೋಡುವುದಕ್ಕೆ ಇದು ನನಗೆ ಸಾಧ್ಯವಿಲ್ಲ. ಆದ್ರೂ ಇಲ್ಲಿ ಬಂದು ಸುಳ್ಳು ಹೇಳುತ್ತಾ ಇದ್ದಿದ್ದಾನು. ಏನು ನೀನು ನೋಡಿದಲ್ಲಿ ಅವಳವಾಡ ನಾಡು ವರ್ತಮಾನ ಕಾಲದಲ್ಲಿ ತುಳುನಾಡು ಎಂಬ ಹಾಗೆ ಪ್ರಸಿದ್ಧಿಯನ್ನು ಪಡೆದಿದೆ. ನೀನು ಕೂಡ ಬಂದಿದ್ದೀಯಲ್ಲ? ಬಂದಿದ್ದೇನೆ, ನೋಡಿದ್ದೇನೆ. ನೀನು ನೆಲದಲ್ಲಿ ತೆಗೊಳ್ಳುವಂತಹ ಜೀವಿ, ನಾನು ಹಾಗಲ್ಲ. ಆಕಾಶದಲ್ಲಿ ಎಷ್ಟು ಎತ್ತರಕ್ಕೆ ಹರಿದರೂ ಯಾವಾಗಲೂ ನೀನು ಕೆಳಮುಖವಾಗಿ ನೋಡುವವನು. ಕೆಳಮುಖವಾಗಿ ನೋಡಿದರೂ ಸೂಕ್ಷ್ಮ ದೃಷ್ಟಿಯಂದಿರಿಸಬಲ್ಲೆ. ಹಾಗಾಗಿ ಸ್ಪಷ್ಟವಾಗಿ ನಾನು ಎಲ್ಲವರು ಅರಿತಿದ್ದೇನೆ. ಭೂಲೋಕದಲ್ಲಿ ಬಿಡು, ನಿನ್ನ ಕೌಲ ಓಡಾಡಲು ಧರ್ಮ ಇಲ್ಲ ಇಲ್ಲ ಇಲ್ಲ. ನಿಮ್ಮ ವಿಷಯವಷ್ಟೇ. ನೀನು ಯಾಕೆ ತುಳುನಾಡನ್ನು ಹೊಗಳುತ್ತಾ ಇದ್ದಿ? ಆ ಕಾಲದಲ್ಲಿ ಧರ್ಮವಿದೆ ಅಂತ ಯಾಕೆ ಹೇಳ್ತಾ ಇದ್ದಿ? ಎಲ್ಲಂದರಲ್ಲಿ ಮೂಲೆ ಮೂಲೆಯಲ್ಲಿ ನಿನ್ನದೊಂದು ವಿಗ್ರಹವನ್ನು ತಂದು ಪ್ರತಿಷ್ಠಾಪನೆ ಮಾಡಿ ನಿನ್ನದಲ್ಲಿಗೆ ಆ ಆಕಳ ಹಾಲನ್ನು ಸುರಿಯಾಗಿ ವ್ಯಕ್ತ ಮಾಡುವಂತಹ ಮನುಜರು ತುಳುನಾಡಿನ ಮಂದಿಗೆ ಗೊತ್ತಿಲ್ಲ. ಎಲ್ಲರಿಗೂ ನಾನು ಒಳ್ಳೆಯದನ್ನೇ ಮಾಡಿ ಬಂದಿದ್ದೇನೆ. ಏನು ತಿಳಿಯಲ್ಲ. ಪಂಚಾಕ್ಷರಿ ಮಂತ್ರವನ್ನು ಒಮ್ಮೆ ಉಚ್ಚರಿಸಿದವರು ಎಂದಾದರೆ ನಿನ್ನ ನಾಗ ಸಂತಾನದ ಉಳಿಯುವುದಕ್ಕೆ ಏನಿದು ಆದಿಶೇಷರನ್ನು ಹೊಡೆಯುವುದಕ್ಕೆ ಮುಂದಾಗಿರುತ್ತಾರೆ, ಏನು ಪ್ರಯೋಜನ? ನನ್ನ ಮಾತನ್ನು ವಿರೋಧಿಸುವಷ್ಟು ಸೊಕ್ಕು ಅವನಿಗೆ. ಅದು ತಿಳಿಯದೆ ಏನು ಮಾತುಗಳನ್ನು ಆಡಿದ್ದಾನೆ. ಹಾಗೆಂದು ನಿನ್ನ ಬಲ ಏನು ಅವನ ಬಲ ಏನು ಎನ್ನುವುದನ್ನು ಯೋಚನೆ ಮಾಡುವುದಕ್ಕೆ ನಿನಗೆ ಆಗುವುದಿಲ್ವಾ? ಮತ್ತೆ ನಿನ್ನಷ್ಟು ಶೌರ್ಯವಂತ ಈ ಪ್ರಪಂಚದಲ್ಲಿ ಯಾರಿದ್ದಾರೆ? ಪ್ರಪಂಚನ ಎನ್ನುವಂತಹ ಹೆಸರಿರುವುದು ಒಂದು ವಾಯುವಿಗೆ ಮತ್ತೊಂದು ಇದೆ. ಆದ್ರೆ ನಿಮ್ಮಷ್ಟು ಬಲಾನ್ವಿತರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ದೇವರಿಗೆ ಗೊತ್ತಿರುವಂತಹ ವಿಷಯ ಅವರಿಗೆ ಗೊತ್ತಿರುವಲ್ಲ. ತಿಳಿದಿದ್ದೇನೆ. ಅಖಂಡ ಬ್ರಹ್ಮಾಂಡವನ್ನೇ ಉದರದಲ್ಲಿ ಹೊತ್ತಂತಹ ದೇವರಾಗಿರುವಂತಹ ನನ್ನನ್ನೇ ಹೊತ್ತು ತಿರುಗಾಡುವಂತಹ ಗರುಡ ದೇವರು ತಾವು. ಹೀಗಿರುವಾಗ ನೀವು ಇಲ್ಲ ಅಂತಂದ್ರೆ ನಮ್ಮ ಪ್ರಯಾಣವೂ ಇಲ್ಲ. ನಾವು ನಿಂತಲೇ ನಿಲ್ಲಬೇಕು. ಮತ್ತೆ ನಿಮ್ಮ ಅನಿವಾರ್ಯತೆ ಉಂಟು ಅಂತ ವಿಚಾರವಾಗಿ ನಾನು ಒಪ್ಪಿಕೊಳ್ತೇನೆ ನಿಮ್ಮ ಸೌಕರ್ಯವನ್ನು. ಹಾಗೆ ಈಗ ನೀವು ಇಲ್ಲಿ ಇರಬಾರದು. ಮತ್ತೆ ನೀವು ಕೆಲಸ ಮಾಡಬೇಕು. ಇನ್ನೊಂದು ಮತ್ತೊಮ್ಮೆ ತೌಳವನಾಡಲು ಸೇರಿಕೊಳ್ಬೇಕು. ಮತ್ತೊಮ್ಮೆ ಆದಿಶೇಷನಾಡಿದ್ದಾರೆ, ತೌಳವನಾಡಿದರೆ ಧರ್ಮವಿದೆ. ಇದು ಮತ್ತೊಮ್ಮೆ ಕಂಡು ಅಲ್ಲಿ ಧರ್ಮವೋ ಅಧರ್ಮವೋ ಇರುವಂತಹ ಸಮಾಪ್ತ ವಿಚಾರವನ್ನು ನನಗೆ ಒಂದು ತಿಳಿಸಿದೆ. ಅಷ್ಟೇ ಅಲ್ವಾ? ಸರಿ. ನಿನ್ನನ್ನೇ ಘಾತಿಸುವುದಕ್ಕಾಗಿ ಮುಂದಾದ ಕ್ಷೇತ್ರ ಯಾವುದು ಎನ್ನುವುದನ್ನು ಮರೆತ ವೈಕುಂಠ ಧಾಮವಿದು ಸಾತ್ವಿಕ ಲೋಕ. ಇಲ್ಲಿ ಯಾವತ್ತು ರಾಜಸಕ್ಕೂ ತಮಗೂ ಅವಕಾಶವಿಲ್ಲ. ಹಾಗೆಂದು ಇನ್ನೂ ಈ ರೀತಿಯಾಗಿ ವರ್ತಿಸಿದ್ದಾನೆ ಅಂತಾದ್ರೆ ಅವರಿಗಾದರೂ ಸರಿಯಾದಂತಹ ಶಾಸ್ತಿ ಒದಗಿಸಿಕೊಡುವುದಕ್ಕೆ ಉಂಟು. ಬಲಹೀನನಿಗೆ ಬಲವಂತ ಹೊಡೆದರೆ ಬಲವಂತನಿಗೆ ಭಗವಂತ ಹೊಡೆವ. ಅಹಂಕಾರದಿಂದ ವರ್ತಿಸಿದಂತಹ ಗರುಡನಿಗೆ ಯಾವ ರೀತಿಯ ಶಾಸ್ತಿಯನ್ನು ಒದಗಿಸಿಕೊಡಬೇಕು ಎನ್ನುವುದನ್ನು ನಾನು ಯೋಚನೆ ಮಾಡುತ್ತೇನೆ. ಹಾಗೆ ನೀವು ಮತ್ತೊಮ್ಮೆ ಗೌಡನನ್ನು ಸೇರಿಕೊಳ್ಳಬೇಕು. ಅಲ್ಲಿರುವಂತಹ ಧರ್ಮಾತ್ಮರನ್ನು ಉತ್ತರಿಸಬೇಕು. ಯಾರು ಆ ಧರ್ಮದ ಪದವನ್ನು ತುಳಿಯುತ್ತಾರೋ ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನೇ ಕೊಡಬೇಕು. ಕೊಡುವಂತಹ ಶಿಕ್ಷೆ ಎನ್ನುವುದು ಶಿಕ್ಷಣದ ರೂಪದಿಂದ ಇರಲಿ. ಮತ್ತೊಮ್ಮೆ ನಾನು ನಿನ್ನ ಜೊತೆಯಲ್ಲಿಯೇ ತೌಳವನಾಡನ್ನು ಇಳಿದು ತೌಳವನಾಡನ್ನು ಹೇಗೆ ಬೆಳಗಿಸಬೇಕು ಎನ್ನುವುದನ್ನು ನಾನು ಸೂಚಿಸುತ್ತೇನೆ.
ನೋಡಿದನು ಮುನಿ ದೂರದಿಂದಲೇ ಕಾಳಮೋಗದಿ ಮರಮಗಿರಿಯನು ನೋಡಿದನು ಕಾಳ ಐಸಿರಿಯಿಂದ ಸುತ್ತಲೂ ಬೆರೆವ ಗಿರಿಸೊಬಗ ಮಾಡಿದನು ಯೋಚನೆಯ ಮನದಲ್ಲಿ ಮಾಡುವೆನು ಯಾಗವನು ಈ ದಿನ ಕಾಳಗಿರಿಯಲ್ಲಿ ಎನ್ನುತ್ತ ದೃಢ ಮನದಿ ಮುನಿಪ ಕಲ್ಯಾಣ ನಿಮಿತ್ತವಾಗಿ ಲೋಕ ಸಂಚಾರ ಮಾಡ್ತಾ ಮಾಡ್ತಾ ಬಂದಾಗ ಈ ಗಿರಿಯ ಹತ್ತಿರ ಬಂದಾಗ ಈ ಗಿರಿ ಯಾಕೋ ನನ್ನನ್ನು ಗಿರಿಯತ್ತ ಆಕರ್ಷಿಸ್ತಾ ನೋಡ್ತಾ ಇದೆ. ಗಿರಿ ನನ್ನನ್ನು ಆಕರ್ಷಿಸ್ತಾ ಇದೆ. ಹಾಗಾದರೆ ನನ್ನ ಮನಸ್ಸಿನಲ್ಲಿ ಮೂಡಿದಂತಹ ಯೋಚನೆ ಬೇರೇನಲ್ಲ, ಜಾಗದಲ್ಲಿ ಅಹೋರಾತ್ರಿ ಯಾಗವನ್ನು ಮಾಡಬೇಕು ಎಂದು ತೀರ್ಮಾನಿಸಿದಾಗ ಈ ಗಿರಿಯ ಸಮರನ್ನು ಕಂಡಾಕ್ಷಣ ಇಲ್ಲಿಂದ ತೆರಳುವುದೇ ಬೇಡ ಎಂಬುದಾಗಿ ಭಾಸವಾಗುತ್ತಾ ಇದೆ. ಸಂಕಲ್ಪ ಮಾತ್ರದಿಂದಲೇ ಅಗ್ನಿಗುಂಡವನ್ನು ನಿರ್ಮಿಸಿದ್ದೇನೆ. ತಡ ಮಾಡುವುದು ಸರಿಯಲ್ಲ. ಈಗಿಂದಲೇ ಯಾಗವನ್ನು ಆರಂಭಿಸ್ತೇನೆ. ಲೋಕಕಂಟಕರಾಗಿ ಮೆರೆಯುತ್ತಿದ್ದಂತ ದೈತ್ಯರ ದಾನವರು ರಕ್ಕಸರನ್ನೆಲ್ಲ ಕೊಂದು ಲೋಕಕ್ಕೆ ಕ್ಷೇಮವನ್ನು ಒದಗಿಸಿ ಅವ್ಯಕ್ತರಾಗಿದ್ದವಳು ನಾನು. ಆದರೆ ಮುಕ್ತಾರ್ಥವಾಗುವಂತೆ ಮಾಡಿದಾತ ಅತ್ರಿ ಮಹಾಮುನಿಯ ಹೆಸರು ಆತನ ತಪಾಬಲದಿಂದಾಗಿ ಯಾಗ ಕುಂಡದಿಂದ ಹೊರಬಂದವಳಿದ್ದೇನೆ. ಆದರೆ ಆತನೇ ಈಗ ಗೊಂದಲದಲ್ಲಿದ್ದಾನೆ. ಆತನ ಜಿಜ್ಞಾಸೆಯನ್ನು ಪರಿಹರಿಸಬೇಕಾಗಿದೆ. ಮತ್ತೆ ಆತನ ಮುಂದೆ ಕಾಣಿಸಿಕೊಳ್ತಾನೆ. ಪರಮಶಕ್ತಿಯ ಕಂಡು ನುಡಿದಿದ ಮುನಿಪ ನಿನ್ನ ಕ್ಷೇತ್ರ ಯಾವುದು ಬೇಡೋ, ನಿನ್ನ ಕ್ಷೇತ್ರ ಯಾವುದು ಬೇಡೋ ಅರಿಯದೆ ನಾ ಬಂದು ಯಾಗವಗೈದೆ, ಅರಿಯದೆ ನಾ ಬಂದು ಯಾಗವಗೈದೆ ಮರೆತಿನ ಇರವನ್ನು ಸೆಳೆಬವಿದಿರೋ
ಶಕ್ತಿಯನ್ನು ನನ್ನಲ್ಲಿ ನಾನು ತರ್ಕಿಸುವುದಲ್ಲ, ನನ್ನ ಎದುರಾಗಿ ನಿಂತಹ ಶಕ್ತಿಯನ್ನೇ ತರ್ಕಿಸುತ್ತೇನೆ. ಮಹಾಶಕ್ತಿಯೇ, ಉಲ್ಕೋತ್ತಮನೇ, ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಈ ಜಾಗದಲ್ಲಿ ನಾನು ಯಾಗವನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ದೂರದಿಂದ ಮೇಲೆ ಎದ್ದು ಬಂದವಳು ನೀನು ಆಗಿದ್ದೀಯ. ನೀನು ಯಾರು? ಈ ಸ್ಥಳ ಯಾವುದು? ಈ ಗಿರಿಯು ನನ್ನನ್ನು ಸೆಳೆತಕ್ಕೊಳಗಾಗುವುದಕ್ಕೆ ಕಾರಣ ಏನು? ಆದಿದುಮಾವತಿಯು ದಾಲೈ
ದೇವರಂತ ನನಗೆ ಯಾರೂ ಕೈ ಮುಗಿಲಿಲ್ಲ. ಹೌದು ಅದು ಉಂಟು ಸುಳ್ನಾಡಿನಲ್ಲಿ ಚಿಕ್ಕ ಬೇಡ. ಇದು ಒಳ್ಳೆಯದು. ರೂಪ ಬದಲಾವಣೆ ಮಾಡಿಕೊಂಡು ತಗೊಳ್ಳಬಾರದು, ಇಳಿಬೇಕು. ಹೌದು, ಆದರೆ ನಾನು ಪ್ರಾರಂಭದಲ್ಲಿ ಹೇಳ್ತೇನೆ, ನನಗೆ ಈ ಶ್ರೀವೇಷ ಒಂದು ಬೇಡ, ಹೆಣ್ಣು ವೇಷ ಒಂದು ಬಿಟ್ಟು ಬೇರೆ ಯಾವುದು ಬೇಕಾದ್ರೆ ನಾನು ಮಾಡಿ ಬಹಳ ಕಷ್ಟ ನೋಡುವಾಗಲೇ ಗೊತ್ತಾಗಿದೆ. ಏನು ನಿಮ್ಮ ಮನೋಹರದ ಶ್ರೀವೇಷವನ್ನು ಕಂಡು ಎಷ್ಟು ಜನ ನಿಮ್ಮ ಹಿಂದೆ ಬಂದಿದ್ದಾರೆ ಗೊತ್ತಾ? ಗೊತ್ತಿಲ್ವಾ? ಎಷ್ಟು ಮಂದಿ ಸತ್ತಿದ್ದಾರೆ ಅಲ್ಲೇ ಗೊತ್ತದೆ. ನನ್ನ ಶ್ರೀವೇಷವನ್ನು ನೋಡಿ ಸಾಯುವವರು ಹೆಚ್ಚು, ಬದುಕುವವರು ಬಹಳ ಕಮ್ಮಿ. ಕೈಲಾಸಾಧಿಪತಿಯಾಗಿ ಬಂದ ಪರಮೇಶ್ವರನು ಮೋಹಿಸಿದ್ದಾನೆ, ಅವರ ಜೊತೆಯಲ್ಲಿ ಭಸ್ಮಾಸುರನು ಮೋಹಿಸಿದ್ದಾನೆ. ಭಸ್ಮಾಸುರ ವಧ ಪ್ರಸಂಗವೇ ನಡೆದಿದೆ. ಇದು ಕಲಿಯುಗ. ಭೂಲೋಕದಲ್ಲಿ ಎಂತೆಂತಹ ಭಸ್ಮಾಸುರರೆಲ್ಲ ಇದ್ದಾರೆ ನಿಮಗಿನ್ನೂ ಗೊತ್ತಿಲ್ಲ. ನಮ್ಮದು ಶ್ರೀವೇಷ ಇಲ್ಲ. ವೇಷ ಉಂಟು, ಲಕ್ಷ್ಮಿ ಆಗಬೇಕು, ರೂಪವೆನ್ನುವುದು ಬೇಕು. ಲಕ್ಷ್ಮಿ, ದರೆಯ ಧರ್ಮವನ್ನು ಕಾಣಬೇಕಾದರೆ, ಧರ್ಮವನ್ನು ಸಂಸ್ಥಾಪನೆಗೊಳಿಸಬೇಕಾದರೆ ರೂಪದ ಅನಿವಾರ್ಯತೆ ನನಗಿಲ್ಲ. ಕುಳಿತಲೆಂದರೆ ಸಕಲ ಲೋಕವನ್ನು ಕಾಣಬಲ್ಲಂತಹ, ಜಗದ ವ್ಯಾಪಾರವನ್ನು ಮಾಡಬಲ್ಲಂತಹ ಸರ್ವಶಕ್ತನೇ ಹೌದು ಅಂತಾದರೂ ಈ ರೀತಿಯಾಗಿ ನಡೆಯುವುದಕ್ಕೆ ಕಾರಣ ಏನು? ಮುಂದೆ ಒಂದು ಪ್ರಸಂಗ ನಡೆಯುವುದಕ್ಕೆ ಉಂಟು. ಏನು ಎನ್ನುವಂತೆ ಈಗ ಕೇಳಬೇಡ. ಪ್ರಸಂಗದ ಪ್ರಾರಂಭದಲ್ಲಿ ಎಲ್ಲ ಕಥೆ ಹೇಳಿದೆ ಅಂತಾದ್ರೆ ಪ್ರಸಂಗ ನೋಡುವುದಕ್ಕೆ ಯಾರು ನಡೆಯಿಲ್ಲ. ಅದಕ್ಕಾಗಿ ಪ್ರಸಂಗ ನಡೆಯುತ್ತಾ ಹೋಗುವಾಗ ನಿನ್ನ ಪಾತ್ರ ಯಾವುದು, ಏನು ಘಟನೆ ಎನ್ನುವುದನ್ನು ನಿನಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗೆಂದು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಬೇಕಾದವನು ನೀನೇ. ನಿನಗೆ ಇದರಲ್ಲಿ ಮುಖ್ಯ ಪಾತ್ರ. ಹೌದು, ನಾವು ಇಲ್ಲಿ ಎಷ್ಟು
ವಿಶೇಷವಾದಂತಹ ಆಸೆಯನ್ನು ಕೊಟ್ಟಿಕೊಡಿ. ಏನದು? ಬೇರೇನು? ಏನು ಕಡಲ ಆಚೆ ಇರುವಂತಹ ಪಾಲ್ಗಡದಲ್ಲಿ ಹರಳಿರುವಂತಹ ತಾವರೆಯ ಮಕರಂದವನ್ನು ಸವಿಯಬೇಕು ಎನ್ನುವಂತಹ ಆಸೆ ಅಧಿಕವಾಗುತ್ತಾವು. ಈಡೇರಿಸುತ್ತೀರಾ? ಸತಿಯ ಆಸೆಯನ್ನು ಈಡೇರಿಸಿಕೊಡಬೇಕಾದುದು ಸತಿಯಾದವರ ಧರ್ಮ ಕರ್ತವ್ಯ. ಹಾಗಿರುವಾಗ ನಿನ್ನ ಆಸೆ ಇಲ್ಲ ಅಂತ ಹೇಳ್ತೇನೆ. ಇಲ್ಲಿಯವರೆಗೆ ಯಾವುದು ಕಷ್ಟ ಅದನ್ನು ಇಷ್ಟವಿರುವ ಹಾಗೆ ಮಾಡಿದವನ. ಹಾಗಿರುವಾಗ ಇನ್ನು ಹೆಚ್ಚು ಸಮಯ ಕಳೆಯುತ್ತಿದೆ. ಆದಷ್ಟು ಬೇಗ ಹೋಗಿ ಆ ಮಕರಂದವನ್ನು ನಾನು ನಿರೀಕ್ಷೆ ಹರ ಹರ ಏನಾಯಿತು ಹರ ಹರ ಏನಾಯಿತು ಪತಿಯ ಕಾಣದಿಕ್ಕೋ ತೆರಳಿದ ಮಧುವನು ತರಲು ಅಯ್ಯೋ ಶಿವನೇ, ನನ್ನ ಜೀವನದಲ್ಲಿ ಇಂತಹ ಒಂದು ಘಟನೆ ನಡೆಯುತ್ತದೆ ಎಂಬುದಾಗಿ ನಾನು ಭಾವಿಸಿಕೊಂಡ ಬಿಡಲು ನನ್ನಲ್ಲಿ ನಿನ್ನ ಆಸೆಯನ್ನು ಹೇಳಿಕೊಂಡದ್ದು ತಪ್ಪಾಗಿತ್ತು. ಏಳು ಕಡಲ ಆಚೆ ಇರುವಂತಹ ಪಾಲಗಳಲ್ಲಿ ಎರಡಿರುವಂತಹ ತಾವರೆಯ ಮಕರಂದವನ್ನು ಸವಿಯಬೇಕು. ನಿನ್ನ ಆಸೆಯನ್ನು ಆದಷ್ಟು ಬೇಗ ಈಡೇರಿಸುತ್ತೇನೆ ಎನ್ನುವ ಹಾಗೆ ಭರವಸೆಯ ಮಾತನ್ನು ಹೇಳಿ ಹೋದವರಿದ್ದಾರೆ. ಅವರು ಹೋಗಿ ಅದೆಷ್ಟೋ ಹೊತ್ತು ಕಳೆದು ಹೋಯಿತು. ಈಗ ಬರುತ್ತಾರೆ, ಮತ್ತೆ ಬರುತ್ತಾರೆ ಎನ್ನುವ ಹಾಗೆ ದಾರಿ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಬರುವುದ ಮೇಲೂ ಆಗುತ್ತಾ ಇಲ್ಲ. ಹಾಗಾದರೆ ಏನು ಮಾಡೋದು? ಏನು ಮಾಡೋದು? ಸರಿ, ಕಷ್ಟಕಾಲ ಬಂದಾಗ ದೇವರನ್ನೇ ಸ್ಮರಿಸಿಕೊಳ್ಳಬೇಕಂತೆ ದೇವರಿಗೆ ಹರಕೆಯನ್ನು ಹೇಳಬೇಕಂತೆ. ಈ ಕಾಲದಲ್ಲಿ ದೇವರಿಗೆ ಹರಕೆಯನ್ನು ಹೇಳಿದೆ ಎಂದಾದರೆ ನನ್ನವರು ಆದಷ್ಟು ಬೇಗ ನನ್ನ ಬಳಿಗೆ ಮರಳಿ ಬರುತ್ತಾರೆ ಎನ್ನುವ ಹಾಗೆ ನಂಬಿಕೆ ನನಗೆ. ಸರಿ, ಹರಕೆಯನ್ನು ಹೇಳುತ್ತೇನೆ. ನನ್ನವರು ಆದಷ್ಟು ಬೇಗ ನನ್ನ ಬಳಿಗೆ ಕ್ಷೇಮವಾಗಿ ಮರಳಿ ಬಂದರು ಎಂದಾದರೆ ನಾನಿಡುವಂತಹ ಮೊದಲ ಮೊಟ್ಟೆಯನ್ನು ಸತಿಪತಿಯರ ಜೊತೆಯಾಗಿ ಸೇರಿಕೊಂಡು ಆ ಬ್ರಹ್ಮದೇವರ ಪಾದವೊಳಗೆ ಒಪ್ಪಿಸುತ್ತೇನೆ. ಇದು ನಿನಗಾಗಿ ತಾವರೆಯ ಮಕರಂದವನ್ನು ತಂದಿದ್ದೇನೆ. ಸವಿಯಬೇಕು. ಸಂತೋಷವಾಗಿ ಸ್ವೀಕರಿಸುತ್ತೇನೆ. ಸ್ವಾಮಿ, ನೀವು ಮಕರಂದವನ್ನು ತಂದುಕೊಟ್ಟದ್ದು ಮನಸ್ಸಿಗೆ ಆಗುವ ಸಂತೋಷ. ಹಾ, ಹಾಗೆ ಒಂದು ರೀತಿ ಬೇಸರವಾಗುತ್ತಾ ಉಂಟು. ಅದ್ಯಾಕೆ? ನೀವು ಹೋಗಿ ಕೆಲವು ಹೊತ್ತುಗಳೇ ಕಳೆದು ಹೋಯಿತು. ಹೌದು. ನೀವು ವಾರದೇವರನ್ನು ಕಂಡು ಬ್ರಹ್ಮದೇವರಿಗೆ ಹರಕೆಯನ್ನು ಮಾಡಿದ್ದೀರಿ. ಏನಿದು? ನೀವು ಆದಷ್ಟು ಬೇಗ ನನ್ನ ಬಳಿಗೆ ಮರಳಿ ಬಂದಿರಿ ಎಂದಾದರೆ ನಾನು ಇರುವಂತಹ ಮೊದಲ ರೊಟ್ಟಿಯನ್ನು ಸತಿಪತಿಯರ ಜೊತೆಯಾಗಿ ಸೇರಿಕೊಂಡು ಬ್ರಹ್ಮದೇವರ ಪದತಲಕ್ಕೆ ಒಪ್ಪಿಸುತ್ತೇನೆ ಎನ್ನುವ ನೀವು ಮರಳಿ ಬಂದಿದ್ದೀರಿ. ಆದಷ್ಟು ಬೇಗ ಮುಟ್ಟೆಯನ್ನು ಒಪ್ಪಿಸಬೇಕು. ಹೇಗೆ? ಕಾಲಿನಲ್ಲಿ ತೆಗೆದುಕೊಂಡು ಹೋದ್ರಿ, ಅದು ಮಲಿನವ. ಬಾಯಲ್ಲಿ ಕಚ್ಚಿಕೊಂಡು ಹೋದ್ರಿ. ಅಶುದ್ಧ ಆಗುವುದಿಲ್ಲ. ನೀವೇ ಒಂದು ಸ್ವಾಯನ್ನು ಹಿಡಿಯಬೇಕು. ಒಂದು ಉಪಾಯ ಮಾಡಿದರೆ ಹೇಗೆ? ನಮ್ಮಿರುವ ರೆಕ್ಕೆಯನ್ನು ಜೋಡಿಸಿ ಆ ರೆಕ್ಕೆಯ ಮಧ್ಯದಲ್ಲಿ ಅಂಡವನ್ನು ಇರಿಸಿ ತೆಗೆದುಕೊಂಡು ಹೋದ್ರೆ ಆಗಲಿ. ಒಳ್ಳೆಯ ಉಪಾಯ. ಹಾ. ಆದಷ್ಟು ಬೇಗ ಬಂದ
ಅದರಲ್ಲಿ ಮೊಟ್ಟೆಯನ್ನು ಇರಿಸಿ ಹೋಗುತ್ತಾ ಇದ್ದಂತಹ ಸಮಯದಲ್ಲಿ ನಮ್ಮನ್ನು ಒಮ್ಮಿಂದ ಮೇಲೆ ತಡೆದು ನಿಲ್ಲಿಸುತ್ತಾ ಇದ್ದ. ತಡೆದು ನಿಲ್ಲಿಸಿದೆ, ವಿಚಾರಿಸುತ್ತಾ ಇದ್ದೇನೆ. ನಿನ್ನನ್ನು ನೋಡುವಾಗಲೇ ನಮಗೆ ಭಯ ಆಗುತ್ತದೆ. ಯಾಕೆಂದ್ರೆ ಸಣ್ಣ ಸಣ್ಣ ಹಕ್ಕಿಗಳು ನಾವು ನಿನ್ನನ್ನು ನೋಡಿದರೆ ಬೃಹದಾಕಾರವಾದಂತಹ ದೇಹವನ್ನು ಹೊಂದಿದವನು. ಹಾಗಾಗಿ ನಿನ್ನಲ್ಲಿ ಕೈ ಮುಗಿದು ಕೇಳುತ್ತಾ ಇದ್ದೇನೆ. ಮೊಟ್ಟೆ ತೆಗೆದುಕೊಂಡು ಹೋಗುವಂತಹ ಸ್ಥಳ ಬ್ರಹ್ಮದೇವನ ಬ್ರಹ್ಮದೇವರಿಗೆ ಮೊಟ್ಟೆಯ ವ್ಯಾಪಾರವ? ನಿನ್ನ ಒಂದು ಮೊಟ್ಟೆಯ ಖಾತೆಯನ್ನು ಬಿಡು, ಕೈಯಲ್ಲಿರುವಂತಹ ಹಣ್ಣವನ್ನು ಕೊಡು. ಅಲ್ಲ ಹೊಟ್ಟೆ ಹಿಡಿದುಕೊಂಡು ಏನು ಕೊಡದೇ ಇದ್ದರೆ ಬಲವಂತವಾಗಿ ಕೊಡು. ಏನು ಅನಾಹುತ ನಡೆದು ಹೋಯಿತು. ಬ್ರಹ್ಮದೇವರಿಗೆ ಒಪ್ಪಿಸಬೇಕಾದ ಗರುಡನ ಕೈತಾಗಿ ಧರೆಯ ಪಡಲಾಗಿದೆ. ಬ್ರಹ್ಮದೇವರಿಗೆ ಹರಕೆಯನ್ನು ಹೇಳಿದ್ದೇವೆ. ಏನನ್ನು ಅರ್ಪಿಸಿ? ನೀನೇನು ಅದೇ ಸ್ಥಳದಲ್ಲಿ ಬ್ರಹ್ಮದೇವನಿಗೆ ಅರ್ಪಿಸ್ತೇನೆ ಎನ್ನುವ ಹಾಗೆ ಹರಕೆ ಹೇಳಿದವಳಲ್ಲ. ಅದ್ವಿತ ಹಾಗಿದ್ರೆ ಈ ಮೊಟ್ಟೆ ಬ್ರಹ್ಮದೇವರಿಗೆ ಅರ್ಪಣೆ ಆಯ್ಕೆ ಎನ್ನುವ ಹಾಗೆ ಭಾವಿಸಿ ಮುಂದೇನಾಗುತ್ತದೆ ನಿರೀಕ್ಷೆಯಲ್ಲಿ. ಈ ಬರಿಯನು ತಾಳೆನು ಎನ್ನುತ್ತ
ಚಿಂತಿಸಬೇಡ ಚರಣ ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣದಾಮೋದರಂ ವಾಸುದೇವಂ ಭಜೆ. ಜಯ 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 ಜಯ. ಗರುಡ ದೇವ ದೇಹಕ್ಕೆ ಒದಗಿ ಬಂದಂತಹ ಉರಿಯನ್ನು ತಾಳುವುದಕ್ಕಾಗದೆ ನೀರಿಗಾಗಿ ಪರದಾಡುತ್ತಾ ಮದಕದ ಕೆರೆಗೆ ಇಳಿದವನು ನೀನು. ಅಲ್ಲೂ ನಿನಗೆ ನೀರೇ ಸಿಗಬಾರಲಿಲ್ಲ. ನಿನಗೆ ನೀರು ಸಿಗಬಾರದು ಎನ್ನುವಂತಹ ಉದ್ದೇಶದಿಂದ ಮದಕದ ಕೆರೆಯಲ್ಲಿ ಆಮೆಯಾಗಿ ಆವರಿಸಿದ್ದವ ನಾನೇ ಇದ್ದೇನೆ. ಯಾಕೆ ಸ್ವಾಮಿ? ಕಾರಣವಿದೆ. ಸಾತ್ವಿಕ ಲೋಕವಾದಂತಹ ವೈಕುಂಠ ಲೋಕದಲ್ಲಿ ರಾಜಸದಿಂದ ಮೆರೆದೆ ಆದಿಶೇಷರನ್ನು ಘಾತಿಸುವುದಕ್ಕಾಗಿ ಮುಂದಾದೆ. ಭೂಮಿಗಿಳಿದ ಮೇಲೂ ಪಕ್ಷಿಗಳು ಸಾತ್ವಿಕ ಗುಣವನ್ನು ಹೊಂದಿದವು, ಅವುಗಳಿಗೂ ಅನ್ಯಾಯವನ್ನೇ ಎಸಗುವುದಕ್ಕಾಗಿ ಮುಂದಾದೆ. ನಿನ್ನ ಕಣ್ಣ ಮುಂದೆ ನೀನು ಅನವರತವು ಭಜಿಸುವ ಪೂಜಿಸುವ ದೇವನೇ ಬಂದು ನಿಂತರು ನಿನಗೆ ಗುರುತಿಸುವುದಕ್ಕೆ ಆಗಲಿಲ್ಲ. ಪಕ್ಷಿಗಳಾಗಿ ಬಂದವರು ಬೇರೆ ಯಾರೂ ಅಲ್ಲ, ಲಕ್ಷ್ಮೀನಾರಾಯಣರಾದಂತಹ ನಾವೇ ಹೌದು. ನನ್ನ ಅಪರಾಧವನ್ನು ಕ್ಷಮಿಸಬೇಕು ಸ್ವಾಮಿ. ಈಗ ನಿನ್ನ ದೇಹಕ್ಕೆ ಒದಗಿ ಬಂದಂತಹ ಉರಿಯ ಜೊತೆಯಲ್ಲಿ ನಿನ್ನಲ್ಲಿರುವಂತಹ ಅಹಂಕಾರವು ನಿನ್ನಿಂದ ದೂರವಾಗಿದೆ. ಕಾರಣವಾದದ್ದು ಈಗ ನಿನ್ನ ಕಣ್ಣ ಮುಂದೆ ಬಂದವ ಶ್ರೀಹರಿಯೇ ಧನ್ವಂತರಿಯ ರೂಪವನ್ನಾಂತು ಬಂದು ನಿಂತವನಿದ್ದೆ. ವೈದ್ಯವು ನಾರಾಯಣ ಹರಿ. ಆಯುರ್ವೇದಕ್ಕೆ ದೇವರಿದ್ದೆ. ನಿನ್ನಲ್ಲಿ ಎಷ್ಟು ಅಹಂಕಾರವಿತ್ತು, ಎಷ್ಟು ನಾನು ಎನ್ನುವಂತಹ ಭಾವವಿತ್ತು. ನಾನು ಎನ್ನುವಂತಹ ಭಾವ ಯಾವ ವ್ಯಕ್ತಿಯ ಮನಸ್ಸಿನಲ್ಲಿ ಅರಳಿದ್ದದೋ ಅವನು ಯಾವತ್ತೂ ಭಗವಂತನ ಪ್ರೀತಿಗೆ ಪಾತ್ರನಾಗುವುದಕ್ಕೆ ಅರ್ಹತೆಯನ್ನು ಹೊಂದಿರುವುದಿಲ್ಲ. ನಾನು ಎನ್ನುವಂತಹ ಭಾವ ಅವನಿಂದ ದೂರವಾಗಬೇಕು. ಬಿದಿರೊಂದು ಸತ್ತ ಮೇಲೆಯೇ ಭಗವಂತನ ಕೈ ಸೇರುವುದಕ್ಕೆ ಸಾಧ್ಯವಾಯಿತು. ಅದರಿಂದ ಒಂದು ಶುಶ್ರಾವ್ಯವಾದಂತಹ ಹೊರಹೊಮ್ಮುವುದಕ್ಕೆ ಸಾಧ್ಯವಾಯಿತು. ನಾನು ಎನ್ನುವಂತಹ ಭಾವ ಯಾರಲ್ಲಿ ಇತ್ತು ಅಂತಾದರೂ ಅವನು ಭಗವಂತನ ಪ್ರೀತಿಗೆ ಪಾತ್ರನಾಗುವುದಿಲ್ಲ. ನಾನು ನನ್ನದು ನನ್ನಿಂದಾದರೂ ಬರೇ ಶೂನ್ಯ ಎಂಬುದನ್ನು ತಿಳಿದುಕೊಂಡೆ. ಹೌದಾ? ಹಾಗಿದ್ದರೆ ಈಗ ಇದು ಶುಚಿಗೊಂಡಂತಹ ಪಾತ್ರ, ಇದು ಸೇರಬೇಕಾದ ಕ್ಷೇತ್ರ ವೈಕುಂಠದ. ಜಯ ಜಯ. ನಾನು ಎನ್ನುವಂತಹ ಭಾವದಿಂದ ಬೆರೆದಂತಹ ಗರುಡನನ್ನು ಸಾತ್ವರ ಪಡಿಸಿ ಮತ್ತೊಮ್ಮೆ ವೈಕುಂಠ ಲೋಕವನ್ನು ಸೇರಿಕೋ ಎನ್ನುವಂತೆ ಆಜ್ಞೆಯನ್ನು ಮಾಡಿದ್ದಾಯಿ. ಅವರ ಜತೆಯಾಗಿಯೇ ಬಂದಂತಹ ಆದಿಶೇಷ ಅವರನ್ನು ಶಂಖಮನೆಯಲ್ಲಿ ನೆಲೆಯಾಗು ಎನ್ನುವಂತೆ ಆಜ್ಞೆಯನ್ನು ಮಾಡಿದ್ದೇನೆ. ಧನ್ವಂತರಿಯಾಗಿರುವಂತಹ ನಾನು ಮದಕದ ಕೆರೆಯಲ್ಲಿ ನೆಲೆಯಾಗುತ್ತೇನೆ. ಇನ್ನು ಮುಂದೆ ಮದಕದ ಕೆರೆಗೆ ಬಂದು ಯಾರು ಬಿದ್ದು ಶುಚಿರ್ಭೂತರಾಗುತ್ತಾರೋ ಅವರಿಗೆ ಒದಗಿ ಬರಬಹುದಾದಂತಹ ಸಕಲ ರೋಗ ರುಚಿನಗಳು ಅವರಿಂದ ದೂರವಾಗುತ್ತದೆ. ಮದಕದ ಕೆರೆಯಲ್ಲಿ ಶಾಶ್ವತವಾಗಿ ನೆಲೆಯಾಗುತ್ತದೆ. ಬೇಜಾರప్పుడు ಇದು ಬಮ್ಮುಡು ದೇವರ ಸೇವೆ ಮಂತೋದಿತ್ತಂಗ ಎನ್ನ ಗುರ್ತೋಂಜಿನ ರಮಣೆ ಸರಿಯಾಗಿ ಗಾದೆ ಗೊತ್ತು ಎನ್ನ ಕತೆ ಕಂಡದ ಮುಖ್ಯ ಅಂದ್ರೆ ಕುಂಟದ ಕೂಡ ಅರ್ಧದ ಮುಖ್ಯ ಪನ್ನೆಂಡಲ್ಲ ಆಕೆ ಒಂದು ಸ್ವಾಮಿ ಅನ್ನೋದು ತೆರಿನಾಗ್ಲಿ ಬಾಧ್ಯರ ಬಂದು ಮನಸ್ಸಿಡಿತಿನ ಬೇರೆ ಗೊತ್ತೋಡ ಪಣ್ಣು ನನ್ನ ಮನಸ್ಸು ಹಾಕಿರ ಅಂಜಾದಿ ಬಂದಾಗ ಇರ್ತಿದ್ಯ ಈರ್ಗೆ ಕತೆನ ಮನೋಲಿ ಪೋಸ್ಟ್ ಆಗಿ ಯೋಚನೆ ಮಾಡ್ತೀನಿ ತಾನೇ ಮಾಡ್ಕೊಂಡು ದೇವೇರಿ ಮಾತೆ ನಾನೆತ್ತಿ ಇಂಚನೆ ಅವನು ಒಂದು ಬರೆದಿದ್ದೇನೆ ಅಂಚನೆ ಈ ವಿಜತ್ತನ್ನ ನಾನೆತ್ತಿ ಇಂಚನೆ ಬರೆಯುತ್ತೇನೆ ನೋಡದ ಏನ್ ತಪ್ಪ ಬರೆಯಲಂಚಿನ ದೇವೇರು ಸಾಧಿನ ಧ್ವಜಪಾದರಿಂದ ಆನೇ ಗಂಟು ಮಾಡ್ತಿದೆ ಅಂಚಾದಿ ದೇವರನ್ನ ಸೇವೆಯನ್ನು ಮತ್ತೊಂದು ಮತ್ತೆ ಅಣ್ಣ ದಾನೆ ಮಾಡ್ಕೊಂಡು
ಕಿರಟಿ ಮೀಯೋಡು ఆయన అత్తదేగా మీది దేవన్న అభిషేకము తీర్థ పతందుకు కోర్సు మార్పున ఆయన అత్తదేగా మీది దేవచాల దేశాల దేవుడు ఉదిపరదు పట్టినట్లు మీద మధ్యాహ్న పూజని మీకు మీరు 10 ఉద్ద పూజని మీకు అంత నీరు పడిపోబడినా మీ 47 మీ పర ఉన్నారు మీ ఎర్ర ప్రెసిడెంట్ అలాగే చెప్తారు ఆమె ఎంకిల కాబట్టి వైద్యాలంతా వండి పడుతుందా ఉన్న సోనాల పుడుగో ముని పడుతుంది మీ పుడే నొంది కూడా అంత మీ పుడ మనిషి శుద్ధ అవుతుందంట శరీరాల శుద్ధి అవుతుంది అంటే అది మీద అండి నేను తీర్థం ఏమైనా ఈ మొదట దగ్గర ఈతరేట ఏమైనా ఏమైనా విద్యాప ముందు ఒళ్ళే ಅತಿ ಇನ್ನು ವಿಶೇಷ ತುಲಿ ಜಗ್ತಿ ಬಟ್ಟಲಕ್ಕೆ ಬಾರಿ ಜಗ್ತಿ ನಂಚು ಒಂದು ಅದು ನೀರು ಬರ್ತದೆ ಜಗ್ತಿ ಗಿಡ್ಡೆ ಒಳ್ಳೆ ಜಗ್ತಿನ ಮುಟ್ಟು ನೀನು ತುಯ್ಯಕ್ಕ ಎಲ್ಲ ಪ್ರಚಾರ ಇಲ್ಲ ತಣ್ಣೀರು ಅಗ್ರಾರು ಕೆತ್ತಿ ಮತ್ತೊಂದು ತಿಳ್ಕೊಂಡಿದ್ದೀನಿ ಏನು ಬದುಕಿದಿಲ್ಲ ಸೈಕಲ್ ಹಾಕೊಂಡು ಅಂಡದ ಬಾಯಿ ನೋಡಲ್ಲ ಕತ್ತಲ್ಲಿ ನಡಮಣ್ಣಿನ ದೊಂಡದ ಬಾಯಿ ಕಟ್ಟಾರ ಸಾಧ್ಯ ಅವಳ ಎಂತದ ಜಾತಿ ಅದ್ರ ಕೆತ್ತಿನ ಮುಟ್ಟುಂಡೆ ಅಂತ ಆದ್ರೆ ಅದು ಕೆತ್ತಿನ ಒಂದ ನೀನು ಮತ್ತೊಂದು ಹೊರಕ್ಕೆ ನಡ್ಸತ್ತೆ ಮೂಜಿ ಸರ್ತಿ ಈಗ ಇಂಡಿಯಾದ ನೀರು ಮುಟ್ಟಾರೆ ಕೆತ್ತಿ ಬತ್ತುವತ್ತದು ಎಲ್ಲ ಜಿಂಡೆಗೆ ಬಹುಶಃ ಇಂಚ ಬಟ್ರೆ ಗೊತ್ತುಂಡು ಕೆತ್ತಿನ ಮುಟ್ರ ಅಲ್ಲಿಂದ ಕೆತ್ತಿ ಗೊತ್ತು ಚತ್ತ ಬಟ್ರೆ ಮುಟ್ರ ಅಲ್ಲಿ ಆಮೇಲೆ ವಿಶೇಷ ಈಚಿನಕ್ಕೆ ಇಂಚಿನ ಪರಿಸ್ಥಿತಿ ಆಚರಣೆ ಕೊಟ್ಟು ಕೆತ್ತಿ ಬತ್ತುವತ್ತದು ಎಮ್ಮೆ ಗಿಂಡೆಗೆ ದಯಸು ಹೆಚ್ಚು ದಾನ ಅಂಡಲ ವಿಶೇಷ ಉಂಡೆ ಉಂಟು ಬಾಕಿ ದಿಗಿಡಿತು ನಂಚಿನ ಕೆತ್ತಿದ ಲೆಕ್ಕ ಈ ಕೆತ್ತಿ ಬಂಗಾರ ಬಂಡೋಡು ನಿಂತ್ಕೊಂಡು ಅಪಗಂಧ ಪ್ರಧಾನ ಇಶಾ ಇರ್ತಾವ ಏನ್ ಕೊಂತ ಆಗಲಿ ಈ ಕೆತ್ತಿದ ಗಿಂಡೆ ಕೈ ದೀವು ಏನು ಇಲ್ಲ ಅದಕ್ಕೆಲ್ಲ ಕಲ್ಲ ಕಾಲ ಹಿಡಿಕೊಳ್ಳೋದು ದೀವು ದಾನ ಒಂದು ಹೋಗ್ತದೆ ಕರುಣಮೂರ್ತಿ ಆದಿಶಕ್ತಿ ಜೋ ಬೆರಮುಳಿದ ನೀತಿ ಸಂಪದ ಬೈದಳಾಗಿಯೇ ಹರಿಹರಾಜರ ಸತ್ವ ಬಿಂದುತ ಬರುವ ಕಾಲದಿ ಜಮನ ರುದಿಸಲಿ ಸರ್ವ ನೀತಿಯು ಗಳಿಸಿ ಬೆರೆಯಲಿ ಹರಸಿ ನುಡಿದಾಯ ಪಕ್ಷಿಗಳ ರೆಕ್ಕೆಯಿಂದ ಜಾರಿದಂತ ಅಂಡವು ಮದಕದ ಕೆರೆಗೆ ಬಿತ್ತು. ಅದನ್ನು ಎತ್ತಿಕೊಂಡು ಬಂದಂತ ಬೆಜತನಾಯರು ತನ್ನ ಮನೆಯಲ್ಲೇ ಇರಿಸಿದವರಿದ್ದಾರೆ. ಆ ಸ್ವರ್ಣ ವರ್ಣದ ಅಂಡವೇ ಒಡೆದು ಹೆಣ್ಣು ಶಿಶುವಾಗಿ ಇಲ್ಲಿ ಕಾಣಿಸಿಕೊಂಡಿದ್ದಾಳೆ.
ಈ ಲೋಕವನ್ನೇ ಕರುಣೆಯ ಕಣ್ಣಿನಿಂದ ಕಾಣುವಂತಹ ಜಗದಾದಿ ಮಾಯೆ ಇಂದು ಹೆಣ್ಣು ಶಿಶುವಾಗಿ ಇಲ್ಲಿ ಕಾಣಿಸಿಕೊಂಡಿದ್ದಾಳೆ ಎನ್ನುವುದೇ ಸತ್ಯ. ಧನ್ವಂತರಿಯಾಗಿರುವ ನಾನು ನನ್ನ ಸಕಲ ವಿದ್ಯೆಗಳನ್ನು ದಾರಿ ಎರೆದಿದ್ದೇನೆ. 3 ಮೂರ್ತಿಗಳ ಸತ್ವವನ್ನು ದಾರಿ ಎರೆದಿದ್ದೇನೆ. ಮುಂದಕ್ಕೆ ಈಕೆಯ ಉದರದಲ್ಲಿ ಅವಳಿ ಮಕ್ಕಳ ಜನನವಾಗುವುದಕ್ಕೆ ಇದೆ. ಆ ಮಕ್ಕಳು ಲೋಕಮುಖದಲ್ಲಿ ಶೂರರಾಗಿಯೂ ಧೀರರಾಗಿಯೂ ಮೆರೆಯುವುದಕ್ಕೆ ಇದ್ದಾರೆ. ಸೂರ್ಯ ಚಂದ್ರಾದಿಗಳು ಇರುವವರೆಗೆ ಅವರ ಹೆಸರು ಅಜರಾಮರವಾಗಿ ಉಳಿಯಲಿ ಎನ್ನುವಂತೆ ಅನುಗ್ರಹಿಸಿ ವಿಜಯನಾಯರ ಮನೆಯಲ್ಲೇ ಮಗುವನ್ನಿರಿಸಿದ್ದೇನೆ. ಆಶೀರ್ವದಿಸಿ ವಿಜಯನಾಯರು ಬರುವುದಕ್ಕಿಂತ ಮೊದಲಾಗಿ ಅದೃಶ್ಯರಾಗಿದೆ. Oh
ಎಂಚೋಲ ಅವನಿಗೆ ಎಂಚೋಲ್ಲ ಯಾನಿಂಗೆ ಪತ್ತುನ ದೀಪನ ಈ ಆಯ್ತು ಸಹಕಾರಿಯಾದ ಎಣ್ಣೆಗಳಿಲ್ಲ ಜೀರ್ಣ ಎಣ್ಣೆ ಹೋಗು ಅದು ಕೊರ್ಸಂಗಿ ಹೋಗಲ ಗೊತ್ತುಂಡ ಹೋಗಿಂಗ ದೀಪ ಎಣ್ಣೆ ಮಾಡಿ ಹೋಗ ಹೋಗಬಾರ್ದು ನೀರು ಅದು ಎಣ್ಣೆ ಮೇಲೆ ಎಣ್ಣೆ ಮಾಡಿ ಕೆಲವರು ಬೇಟೆ ಹಾಡು ಎಣ್ಣೆ ಮಾಡಿ ಆಕ್ರಮಿಸಿ ನಮ್ಮ ತಗೊಳ್ಳವನ್ನ ದೀಪ ಒಂಜಿ ಪತ್ತು ಊರಿಗೆ ಒಪ್ಪುಗರಡುವಾಗ ಎಣ್ಣೆದನ್ನೇ ಬಾಡ್ದೆ ದೀಪವನ್ನು ಗೊತ್ತಾಗಲು ಅಂಚೋಗಿ ಕ್ರಮ ಅವು ಶಿಷ್ಟಾಚಾರ ಬುಕ್ಕ ಇಚ್ಚಿಂದ ಬೇಕವನ್ನ ಪಡೆದ ಕೂಡ ಆದರೆ ಇಚ್ಚಿನ ಮುಖ ವೈದ್ಯರ ಮಾಡು ವೈದ್ಯರ ಮಾಡು ಅವು ಅಡ್ಡ ಗೊತ್ತು ಅವು ಖರ್ಚು ತೆಪ್ಪು ಅಡಿ ಅವೆಲ್ಲ ಮಾಡೋದು ಮಾಡಿ ಆಟದಲ್ಲಿ ದೀಪ ಗೊತ್ತವರು ನಾಡ ಎಣ್ಣೆದನ್ನೇ ಅವರು ಬೋಡ್ ಯಾವೊಂದಿ ಭಕ್ತಿ ಈನೊಂದಿ ಭಕ್ತಿ ಎಣ್ಣೆ ನಮ್ಮ ಮಣ್ಕಂದ ಮುಂದೆ ಕೇಳಿದ್ರೆ ಜೀವಿ ಭಕ್ತಿ ವಿಷಯ ಅವು ಪಡೆ ಒಂದು ಕಾಲದ ಎಂಟ್ಲಿ ಅಂಚಿರ್ತಾವ ನಾವು ಏನೆಲ್ಲ ಕೊಡ್ತೇವೆ ತಾನೇ ತಿನ್ನ ಮಾತೆಲ್ಲ ನಮ್ಮ ಸಸಾರೋಡಿ ಮಕ್ಕಳಿಗೆ ನರಮಾನೆ ಅದು ಗೊತ್ತಿತ್ತು ನಾನು ತನ್ನ ಕಾರಣ ಉಂಟು ಅಲ್ಲ ನಮ್ಮ ಏನೇನು ಕಾರಣ ತೋರಿದ್ದೇನೆ ಪಡೆಯಿಂದ ಕ್ಲಿಯರ್ ಗೊತ್ತಿತ್ತು ಇಂತೆರೆ ಇಲ್ಲಿಚ್ಚಿ ಆಂಡ ಬೆನ್ನಿನ ಬೇಲೆಚ್ಚಿ ಕಲ್ಪನೆಗೆ ನಮ್ಮ ಉದಾಸೀನ ಮಾಡ್ತಾನ ಇಂಚಪ್ಪ ಇಚ್ಚಿದ್ದೇನೆ ಜವನಾದಿಯ ಕೊಡು ಬರ್ತದೆ ಆವತ್ತು ಪ್ರಥಮವಾದದ್ದಾನೆ ನಿರುದ್ಯೋಗಿ ಆಗಿದ್ದರೆ ಏತಿ ಜವನಿರಲಿಲ್ಲ ಆಕೆಗೆ ಪೂರ ಒತ್ತು ಮಾಡ್ತಾರೆ ಯುವಕರ ಸಂಘ ಸಂಘ ಬಗ್ಗೆ ಆಟ ಯಾರಂತ ಆ ಸಂಘಕ್ಕೆ ಸೇರಿದ ಸಂವಿಧಾನ ಕೆಲಸ ಅದನ್ನು ಆಯ್ತು ಕರಡಿ ಸಾಧನೆ ಇಲ್ಲವರು ಬಲ್ಲವರಾಗಬಲ್ಲರು ವೈದ್ಯನಾಗಬಲ್ಲ ನನ್ನ ತೋಜಾನು ಕೊರಗು ಬಂದಿದೆ ನಮ್ಮ ಉದ್ದೇಶವಾಗಿತ್ತು ಪ್ರಯತ್ನ ನಮ್ಮ ಅವ್ವೇ ಇತ್ತೆ ಐಕ್ಯತ ಕರ್ಮಣ್ಯೇ ವಾಧಿಕಾರಸ್ಥೆ ಮಾಪಲೇಶು ಕದಾಚನ ಈ ರಾಯನಾದ ತೊಳುತ್ತೆ ಬಾಧ್ಯರಲ್ಲ ಕೆಲವು ಭಾಷೆ ಬರಲ್ಲೇ ಸೋಕು ಅಂಚತ್ತು ಇಂದು ನಮ್ಮ ಐಕ್ಯದ ಕಲ್ತಿನ ಅಂಚಿನ ಪಾಠ ನರ್ಮನಾದ ಉದ್ಯೋಗ ತನ್ನ ಕರ್ಮ ಕರ್ಮ ಬಿಡಲಾದ ಆಯವತ್ತಿನ ಪ್ರಾರಬ್ಧ ಆಯವತ್ತಿನ ದಿನಚರಿ ಕರ್ಮ ಕಾರ್ಯಗಳು ಸರಿಯಾದ ಅಂಚನಲ್ಲಿ ಸಫಲತೆಯನ್ನು ತಿಳಿಯಲಾಂಡ ದೇವರು ಒಳಿದಾಗ ಗೋಡಾಯಿನ ಕೊಟ್ಟಲ್ಲಿ ಕಲ್ಪನೆಗೆ ಯಾರಿದ್ದಾರೆ ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡ ಸಾಮಾನ್ಯ ವ್ಯಕ್ತಿಗಳು ಏಕೆ ನಿಂತ ಮಟ್ಟವು ಏರೊಳಗಿ ಕಲ್ಪನೆ ತೋಜಾಗ ಕೊಟ್ಟ ಏಳು ಕೇಟ ಪಂಚದ ಪಯ್ಯ ವೈದ್ಯೆ ನಿಗಂಟ ಅಂದಾತ ಜವಳಿ ನೋಡ್ಕೊಂಡೆ ಕರಡಿ ಸಾಧನೆ ಮಾಡ್ಕೊಂಡೆ ಆಯ್ಕೆ ಮಾಡಿ ಗುರುಕುಲನ್ನು ಸ್ಥಾಪನೆ ಮಾಡಿದೆ ಯೋಗ್ಯ ಗುರುಕುಲನ್ನು ಕರ್ಪಾಯ ಅಕ್ಲದ ಪುರ ಮಾತ ವ್ಯವಸ್ಥೆ ನಮ್ಮ ಪುತ್ರರಂತೆ ಬೇರೆ ಒಂದದ ಭಾರಿ ಪ್ರಚಾರ ಕಂಡದ ಉನ್ಮಾಸ ಕಂಡೋಡು ಬೇರೋಡು 10 ಬಿರಲು ಕರೆತದ ಬೆಂದುಂಡ 5 ಬಿರಲು ಮುರ್ಕಾಗಿ ಅದ ಇದು ಮುರ್ಕಾಡ ಹೋಗಿ ಅದಮ್ಮ ಇಲ್ಲದ ನೋಡುತ್ತಿ ಇವಾಗ ಈ ಎಪ್ಪರಿ ನಮ್ಮ ಬೆಂದುಂಡ ಆಯ್ತು 25 10 ಬಿರಲು ಕರೆತದ ಮಣ್ಣು ಕುದಂಕಿದ್ದು ಬೆಂದುಂಡ 5 ಬಿರಲು ಹೊರತು ನೋಡಿ ಅಂಚ ಕಂಡವೆಂತ ಕರಡಿ ಸಾಧನೆ ಓಡಾಡಿ ವಿದ್ಯಾಭ್ಯಾಸ ಬರುತ್ತೆ ಜೊತೆ ಕೆಲವು ಗಮನ ಮುಕ್ತಾಯ ಮಾಡಿ ಐದು ಉದಾಹರಣೆ ಸ್ವರೂಪ ನಾವು ಮುಪ್ಪೋಡು ಸ್ವರೂಪ
ಅದಕ್ಕೆ ಈ ಯೋಗ ಇತ್ತಿನ ಭಾಗ್ಯ ಇತ್ತು ಭಾಗ್ಯ ಇತ್ತಿನ ಯೋಗ ಇತ್ತು ರತ್ನ ಇತ್ತಿನ ಕೆಲವರಿದ್ದು ಮಟ್ಟಿನೇ ಸಮಯ ರತ್ನ ಇತ್ತು ನಾವು ಇತ್ತಿಲ್ಲ ನಾನು ಏನು ಸೇರಿಸ್ತಾ ಇದ್ದ ಉದ್ಯ ಮರೆಯೋದಿಲ್ಲ ಎಂತ ಮಂತ್ರಿ ಬಲ ಇದಕ್ಕೆ ಮುಖ ಯಾರು ಮಂತ್ರಿ ಕಾಬಾರ್ದಾದ ವ್ಯವಸ್ಥೆ ಬಂದಾರೆ ಮಂತ್ರನಾಗ ಹೆಚ್ಚೆ ಕೊಡು ಮಂತ್ರಿಗೆ ಜಗತ್ತು ಸಾಕ್ಷಿ ಇರಲ್ಲ ಈಗ ಬಾಗಿಲ ಮಂತ್ರನಾಗ ಮಾತಾಡಲ್ಲ ಕೆಲವೇ 500 ಸವರ ಇಲ್ಲಿ ನಟ್ಟೊಂದು ಮಂತ್ರನಾಗ ಮಂತ್ರನಾಗ ಅಚ್ಚೆ ಬನ್ನಿ ವರ್ಷ ಒಂದು 5 ಸರ್ತಿ ಆಗ ಜನಪುಣ ನಡುಕು ಬರು ಸುಖ ಕಷ್ಟ ಸುಖ ಕಷ್ಟ ಯಾವ ಹುಡುಗ ಸರಿಯಾದ ಒಳಗೆ ಕೊಟ್ಟರೆ ನಿಜವಾದ ಮಂತ್ರಿ ಅಂದಪ್ಪ ಈ ಋತುಲಿ ಏಪ್ರಿಲ್ ಜನಪುಣ ನಡುತ್ತೆ ಈ ವೇದಿಕೆ ದಾರಿ ಕಮ್ಮಿ ಐದು ಪಂಚದ ಅಭ್ಯಾಸನೇ ಇಚ್ಛೆ ಓಲ್ಗೊಂಡ ನಮ್ಮ ಪುಸ್ತಕ ತಂದ ನಮ್ಮಲ್ಲಿ ವೇದಿಕೆ ಸಿಕ್ಕಿದ್ರವೇ ಇಚ್ಛೆ ನಮ್ಮನ್ನು ಲೆಕ್ಕದ ಸನ್ಮಾನ ನಮಗೆ ಏನು ಹೌದು ನಮ್ಮ ಪ್ರಥಮ ಇಲ್ಲಿ ಚೆನ್ನ ಮಾಡ್ಲಿಕ್ಕೆ ಅವರಿಗೆ ಆಶ್ರಯ ಯೋಜನೆ ಇಲ್ಲೂ ಬರೋಬ್ಬ ಬಂದಿದ್ದೆ ಅವರಿಗೆ ಬರವು ಕಣದ ಸಹಾಯ ಅಕ್ಷರ ದಾಸೋಹ ಕೆಲವು ಪುಣ್ಯಗಳು ಮಗ್ನ ಬಂದೈತೆ ಅಂಚಿನಲ್ಲೇ ಕಲ್ಯಾಣ ಯೋಜನೆ ಮದುವೆಗೆ ಸಹಾಯ ನಮ್ಮ ಸಂಪಾದನೆ ಮತ್ತೆ ಕೊರತೆ ತಾನು ಹತ್ರ ದಯವಿಟ್ಟ ಕೆರೆ ನೀರು ಕೆರೆಗೆ ಚೆಲ್ಲಿ ದೇವರಿಗೆ ಕೊಡ್ತೇವೆ ನಮ್ಗೆ ಏತೆ ಕೊರಡೆ ಇದು ಎನ್ನು ವಿಷಯ ಆಗುತ್ತೆ ಈಗ ಮಣ್ಣು ಬಂದ ಮೇಲೆ ಕೊಡು ಇದು ಒಂದೇ ಸಾರ್ವಜನಿಕ 5 ತುದಿಯುಂದ 5 ದಿನವತ್ತು ಅವು ಮುಖ್ಯವಾದ ಹಾಗೆ ಈಗ ಗೊತ್ತಿದೆ ನಾನು ಈ ಕಲ್ಪನಾಕಲ ಬಚ್ಚಿದ ಉಪ್ಪೆ ಅಲ್ಲ ಬೇಜಾರ ಇದೆ ದಾಯಕತೆ ಏಕೆ ಬೇಜಾರಾಗ್ತದಪ್ಪ ಇದು ಚಪಾತಿ ರೊಟ್ಟಿ ಸೆಟ್ ನಿಕ್ಕೆ ತಿರುಪುಳ ಉಂಡ ಬೇತೆ ಉಂಟು ಓಲ್ ಚಿಕ್ಕುಡು ತುಪ್ಪ ಈತ ಗಮನದಾರನ ಎಚ್ಚತ್ತ ಆಂಡವಜಿ ತಿನ್ನೋಡು ಬಡ ಕೂಡ ಅಲ್ಲ ಒಟ್ಟು ದಿಂಜ ಮತ್ತು ಕೋಡಿ ಗಾಡಿ ದಿಂಜ ಎನ್ನ ಕ್ರಮಣ ಹೆಚ್ಚೆ ಯಾಕೆ ಬದುಕಿರ ಬಡದು ತಿನ್ನೀರು ಬಡದು ಬದುಕು ನಮ್ಮ ಊರು ಬೇರೆ ಮತ್ತೆ ಗೊತ್ತಿಲ್ಲ ಮತ್ತೆ ಬಿಜೆಪಿ ಕೂಡದಾನೆ ವಿದೇಯುಗ ಮಂತ್ರಿ ಒರಿಯ ಬಾರಲ್ಲೇ ಮಂತ್ರಿಗಳಿಗೆ ಅವರು 10 ಜನ ಒಬ್ಬ ವಿದೇಯರು ನಮ್ಮ ದುರುನಾಟ ಸಂಸ್ಕೃತಿ ತೆರೆಯುವ ಪ್ರಯತ್ನ ಮಾಡ್ಕೊಳ್ಳೋದು ಆಗ ನಿಮಗೆ ಮಾತಾಡೋಣ ಚೀಲಲ್ಲ ಮತ್ತೆ ಒಪ್ಪದಾರ ಗಾನ ವೈದ್ಯ ಗಾನ ವೈದ್ಯ ಅವಿನಾಚಿನ ವೈದ್ಯ ವೈಭವ ಗಾನ ವೈಭವ ಇವ ನೋಡಕ ಎಂಬುದು ಕಟ್ಟಿದ ಬಲಿತ ಜಾಗ ಅವಳೆ ರಚನೆ ಉಪ್ಪಿದೆ ಈ ಬಾ ಸೌನಾಂಡ ಸಾಹಿತ್ಯ ಪುಣ್ಯ ಹೌದೇ ಅಕ್ಕದ ಅಂಚಿನ ಕೈ ಆಗ್ತದ ಮಾಡಲ್ಲ ಅಥವಾ ವಿಮಾನದ ಉದ್ಯೋಗ ಕಂಡಿ ಉಂಡು ಮಾಡಲಾಗಿದೆ ಇವನು ಖಂಡಿತ ವಿಮಾನ ವಿಮಾನ ಆತರ ಕೆಲವು ಜನ ಪುರಾತನ ಈ ಕಾಲದ ವಿಮಾನ ಉಂಟ ಅನ್ನೋದ್ರ ಕೇಳಿ ವಿಮಾನ ಈ ಕಾಲದ ಆದಿ ಕಾಲದ ಇತ್ತು ರಾಮಾಯಣನೇ ವಿಮಾನ ಇತ್ತು ಓ ರಾಮಾಯಣದಲ್ಲ ರಾಮಾಯಣ ಸೋಮಾಯಣ ರಾಮಾಯಣ ಏನಿರ್ತದೆ ವೈಶ್ರವಣೆ ಕುಬೇರೆ ದೇವತೆ ಆಡತ್ತಿರ ವಿಮಾನವು ರಾವಣೆ ಹೋದು ಐನು ಬಲತ್ಕಾರವಾದ ಹೆಚ್ಚು ಬಳತ ಜೀವೊಂದು ತನ್ನ ಸ್ವಂತ ಉಪಯೋಗ ಮಂತೊಂದಿತ್ತೆ ರಾವಣನ ಸ್ವಂತದಾಡಿದ್ದ ಏನೇನು ಬಂಡವಾಳ ಇದ್ರೆ ತಂದಿತ್ತು ಎನ್ನಲೇ ನೋಡಿ ಉಪರನ ಗಾಡಿಯೇ ಹೋಗಿ ಅವನ ವಿಮಾನ ಬಂದು ನಮಗೆ ಈ ಕಾಲದವೇ ಆಗುತ್ತೆ ಆದಿ ಕಾಲದ ಐಕ್ಯ ಪುಷ್ಪಕ ವಿಮಾನ ಒಟ್ಟು ಕೇಳಿದೆ ಪುಷ್ಪಕ ವಿಮಾನ ಅದು ಗುಲಾಬಿ ಪುಷ್ಪಕ ವಿಮಾನ ನಮ್ಮ ಊರು ತಪ್ಪಿದಾಗಿ ದೇಶ ಸುತ್ತಬೇಕು ತಾನೇ ಅಂತ ಗೊತ್ತಾಡೋದಕ್ಕೆ ನಿಕ್ಕೆ ಐಕ್ಯ ಮನುಕುಲದ ಮಾನವನ ಮಾರ್ಥವಿಯು ಮಾರ್ತನಿಸಿ ಜಗದೊಳಗೆ ಮುಖವಾಟ್ಟು ಜನರೆಲ್ಲರೂ ಬಾಳಿ ಬದುಕುವ ಬೆಳಗ ಕಾಣುವ ಈ ನರಮಾಡ ಜನಕ್ಕೂ ಸ್ನೇಹಾಚಾರ
ಹೇಗಂತ ಏರ್ ಬೋಪನೆ ಅಯ್ಯದ ಮಂತ್ರಿ ಅಂಗದ ಮಂತ್ರಿ ಅಯ್ಯೋ ವೈದ್ಯ ಬೋಪನೆ ಹೋಗ್ರಿ. ಏರು ಕುದುರೆ ಜೈ! ತರುಣಿ ಕೋಮಲೆ ಇನ್ನಿದಾರುವೋ ಆಯ ತರುಣಿ ಕೋಮಲೆ ಇನ್ನಿದಾರುವೋ ತರಣಿ ಉದಯದ ವೇಳೆಯಲ್ಲಿ ತರಣಿ ಉದಯದ ವೇಳೆಯಲ್ಲಿ ಒಂದು ಬೇಡಲು ಬರಿದ ಸಂದರ್ಭಿ ಒಂದು ಬೇಡಲು ಬರಿದ ಸಪ್ತಮತಿ ತರುಣಿ ಕೋಮಲೆ ಇನ್ನಿದಾರುವು ತರಣಿ ಉದಯದ ವೇಳೆಯಲ್ಲಿ ಸ್ವಾಮಿ ದೇವರೇ ಹಿರೇ ರಕ್ಷಣೆ ಮನಸ್ವಿ ಈ ಪುಣ್ಯಮಾನಿಸಿದ ತುಳುನಾಡದ ಮಣ್ಣು பொன்னாது புட்டுகின்ற பாகினே வந்து ನೋಡಿ ಅಂಚನೆ ತುಳುನಾಡದ ಮಣ್ಣಿನ பொண்ணು ಮಗಳಾದ ಹುಟ್ಟುತ್ತೆಯಾನೆ ಈ ಕಾಲಿಗೆ ಅಪ್ಪಾಜಿ ಮಣ್ಣಂಚಿನ ಪಾತಿರು ನೆನಪು ಬರುವುದುಂಟು ನಮ್ಮ ಉಪಯೋಗ ಕೆಲಸ ಮಂತ್ರು ದಾಂಡ ದೈವ ದೇವರ ಅನುಗ್ರಹ ಬೋಡಿಗೆ ದೈವ ದೇವರ ಅನುಗ್ರಹ ಹೆಚ್ಚಿ ಮಂಡ ಉಪಯೋಗ ಕೆಲಸ ನಮ್ಮ ಸಾಧಿಸೇ ಸಾಧಿ ಹೆಚ್ಚಿ ಇನ್ನಿಕಾಲ ಮನಸ್ಸಿಗೆ ಅದನ್ನು ಬೇಜಾರ ಬೇಜಾರ ಕಳಿಪಿಂಚಾದ ಯೋಚನೆ ಒಂದು ನಿಚ್ಚ ಕೊಡ್ತುಡು ಸರಿ ಕೆಮ್ಮ ನಾಗಬ್ರಹ್ಮನ ಸನ್ನಿಧಿ ಕೋದು ಬರಡೊಂದು ಯೋಚನೆ ಮತ್ತೆ ಅಪ್ಪಾಜಿ ಎಲ್ಲ ಪಂಡೆ ಸರಿ ಮುಪ್ಪನೆ ಮುತ್ತಲಂತೆ ಆಯ್ನ ಬೇಗ ದೇವಸ್ಥಾನದ ಚಿಕ್ಕಿದಾಡುವೆ ಆ ರಾಮಾಯಣ
ನಂಗೆ ರಡ್ಡು ಕೈಗೆ ಆಶೀರ್ವಾದ ಮಾಡ್ತೇನೆ ಭಟ್ರು ಹಚ್ಚಿಕೊಂಡೆ ಮಾತಾ ಬ್ರ್ಯಾಂಡ್ ಬಂದಿರುತ್ತೆ ನಿಷ್ಠಾವಂತ ಪ್ರಾಣಿ ಹೋಗಿ ಕೈಗರ್ತದ ನಂಗೆ ಆಶೀರ್ವಾದ ಮಾಡ್ತಿದ್ದೆ ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿ ರಸ್ತು ನಾನು ಪಂಡರನ್ನಾಂಡ ನಮ್ಮ ಮನಸ್ಸಿಗೆ ನಾದವುಂಡ ಅವು ಖಂಡಿತ ಮಡಕೊಂಡಿದ್ದೇನೆ ಅವಾಗ ಭಟ್ರು ಬಟ್ಟಿ ನತ್ತವು ದೇವೇರು ಭಟ್ರಿಡ ಮನ್ಪಾಯಿ ಐಕ್ಯ ಬಂದ್ಬಿಡ್ತ ಮಿರಿಲೋ ಪಡಿಪುಂಚಿನ ದೇವತೆಗಳು ಪೂಜನೀಯ ಅಟ್ಲೇ ನಾವು ಕೈ ಅಂಚನೆ ಭೂಮಿ ಡಿಪ್ಪುನ ನಿಷ್ಠಾವಂತ ಪ್ರಾಣಿ ದೇವತೆಗಳಿಗೆ ಸಮಾನ ಆಗಿದೆಯೇ ಅಂಚಾದು ಬೆರಣನ ಪಾತ್ರ ತಪ್ಪರದಲ್ಲಿ ತಕ್ಷಣ ಬ್ರಹ್ಮಶಾಪ ಒಳಗಾದವು ಏನು ಆಗಲಿ ಓ ನಾಗಬಣ 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 ಸರಿ ಅಸಂತ ಮರ 5-3 ಮುಂಚೆ ಆ ಗುರು ದೈಕು ಆ ದೈಕು ನಾಳೆಲ್ಲ ಏತು ತಂಪು ಕ್ಷೇತ್ರ ಗಾಳಿ ಅತ್ತೆ ಏತು ಸೆಕೆ ಇತ್ತಲ್ಲ ಆ ನಾಗಬನ ತುದಾನಲ್ಲ ನಮ್ಮ ಉಡಲಗಳ ತಂಪು ಮೈತ್ಲ ತಂಪು ಹೌದು ಅದು ಮಂದಿರ ಜ್ಞಾನ ಕೇಳಿ ಈ ನಾಗಬನ ತಂಪದ ಜಾಗಡೆ ಗಾಯಕ ಅವರು ನಾಗೇಂದ್ರ ನೀರು ನಾಗೆ ಬಂದು ಸರಿಸಪ್ಪ ಜೀವಿ ಐದು ತಂಪಿಟ್ಟಿನಲ್ಲಿ ಅವು ಬದುಕೊಡು ನಮ್ಮ ನಾಗರ ದೇವರನ್ನು ತುನಿ ಹಂಚಾರು ಒಬ್ಬ ನಾಗಬಣ ಮಟ್ಟ ಮೂಲ ಹಂಚನೇ ಇಕ್ಕೊಡು ಇತ್ತಿತ್ತ ತಾನೇ ತಂದೇಟ ಈ ನಮ್ಮ ತುರುನಾಟದ ಒಂಚೂರು ಪಿದೈಗಳು ಸಂಪಾದನೆ ಮಂದಿ ಆಯ್ತು ದೈವ ದೇವರಿಗೆ ದಾದಾಲ ಕೊರೋಡು ತೋದು ಅಲ್ಲ ಐದು ದೈವ ದೇವರೇ ಕಮ್ಮಿ ಮಂದಿರ ನಾಗಬಂಟು ಒಂಜಿ ಮರತಿಯೇನು ಸುತ್ತ ಇತ್ತಿನ ಮರಪುರ ಕರ್ತೇನು ಇತ್ತಿನ ಕಲ್ಲು ಬಣತೇನು ಐವತ್ತ ಕಾರದ ಕೊನಿಗೆ ಬೆತ್ತಾಯೇನು ನಮ್ಮ ಮೋನೆ ತೋದು ಅಂಚಿನ ಕನ್ನಡದಲ್ಲಿ ಕೊಂದಿಗೆ ಬಾಡಿಯೇನು ಬಾಡಿ ಕೊಟ್ಟು ಒಂದೇ ಎನ್ನಲೆ ನಾಗಬನ ವೃತ್ತಿ ಅಲ್ಲ ಐದು ನಾಗೆ ಉತ್ವೇನೆ ಗೊತ್ತು ನಮ್ಮದು ನಗ ಗೊತ್ತು ಜೇತೋ ನಮ್ಮದು ಅದು ಯಾರು ಕೇಳಿದ್ರೆ ಇದು ಅಂಚ ಬರ್ತಿಗುಳೆ ನಾಗೆ ಅದೇ ಹೋಗ್ಬಿಡಿಂಚ ಆ ಕಾರೋಡು ನಾಗೆ ಬದುಕುಡಿಂಚ ಈತ ಮಂತದಲ್ಲ ಇಟ್ಟು ಓಲಾಗ ಗಾಲಿ ಹೋಗಂತೆ ನಾಗೆ ಸೈತಡ ನಮ್ಮ ಖರ್ಚು ಮಂತದ್ದು ಸಾಪದೆ ತೊಳ್ಳೆಕಪ್ಪ ನಾಗದ ದೋಷ ತಪ್ಪು ಅತ್ತ ಐಕೆ ಆಗಿ ಎನ್ನ ಕೊಡುವುದಕ್ಕೆ ವಿನಂತಿ ಮಾಡ್ಕೊಂಡು ದೈವ ಒಬ್ಬ ನಮ್ಮ ನಾಗಿ ಐತ ಮೂಲ ಎಂಚೊಂದು ಅಂಚನೇ ಇಪ್ಪಡೆ ನಮ್ಮದ ಪಣ ಉಂಟು ಐದು ಚೂರು ಅಭಿವೃದ್ಧಿ ಮಾಡ್ಕ ಐದು ಕಕ್ಕೆ ಹೋರಿ ಪಾಂದ್ರೆ ಕದನೆಲ್ಲ ಬಲೆ ಮಾಡ್ತಾರೆ ಇಲ್ಲಿಯ ಮಟ್ಟದ ಕೊಡುವಂತ ಆಂಡೈನ ಹಾಲು ಮಾಡ್ಕೊಂಡು ಅಂಚಲ ಹೆಚ್ಚ ಸಂಪಾದನೆ ಅವೇ ನಾಗನದಾಡು ಅದನ್ನು ನಮ್ಮ ಅವೇ ದೈವದ ಉದಾಡು ಪಾಪದ ನಾವು ಜನರು ಎತ್ತದೆ ಅದಕ್ಕೆ ತಾನೆಲ್ಲ ಪಣದ ಸಹಾಯ ಮಾಡ್ತ ನಾಯಕರಿಂದ ಆ 4 ಜನ ವಾ ದೈವದ ಉದಾಡು ವಾ ನಾಗನ ಉದಾಡು ನಮ್ಗೆ ಸಹಾಯ ಸಿಗುದಿಲ್ಲ ಸಹಾಯ ಅದ್ರ ಕೈ ಬಿಡ್ತೇನೆ ಏನು ಎಂಬುದಾಗಿ ಇದು ಸಹಾಯ ಮಾಡ್ತೇನ ಆಯಾಗ ನಾನ 10 ಪಟ್ಟು ಸಂಪಾದನೆ ಮಾಡ್ಕೊಂಡು ಅವಕಾಶ ಕೊಡಲೇ ದೇವೇರೆ ಅವನಂತ ಆಶೀರ್ವಾದ ಬೇರೆ ಅಕ್ಲೆಗ ದೇವರ ಸಹಾಯ ಕೊಡ್ತು ನನವಾತು ಬಡಬಗ್ಗನೆ ದಾನವನ್ನು ಕೊಡ್ತಿರ ಸರ್ ಬುದ್ಧಿನೇ ಹೊರಡಿ ಬಂದ್ಕೊಳ್ಳಿ 10 ಜನ ತಾವು ಒಂದೇ ಮನಸ್ಸಾಸೆ ಅಂದಪ್ಪ ಇರವರು ದೈವಗಳು ಮೂಜಿ ದೈವಲ್ಲ ಒಂದು ಕುಳೆ ಅವಲ್ಲ ಸ್ವರೂಪ ಆ ದೈವದಿಂದ ನಮ್ಮ ಯಜಮಾನ ಆರೆ ಐದಾರೆ ಒಂದು ಕಾಲು ಮಾಡಿ ಜೀವಪ್ಪ ಕಾಲು ಮಾಡಿ ಐತಿ ಮುಖ ಕಾಲು ಮಾಡಿ ನಾನಿಗೂ ಜೀವಪ್ಪ ಕಾಲು ಮಾಡುವುದು ಭಾರಿ ಕಾಲಿಕೊಂಡು ಮುಂದು ಇದು ಮೂಜಾರೆ ಬಟ್ಟದ 4 ಕೇಸ್ ಮಾಡ್ಕೊಳ್ಳಿ ಎನ್ಮಾರೆ ಕಿಟ್ಕೊಳ್ಳಿ ನಾವು ಹೋಗೋದು ಅಲ್ಲಿ ನಮ್ಮ ಎಡಬದಿಯಲ್ಲ ಸೀದಾ ಕಂಡು ಸಜೀವ ದೂರದಿದ್ದರೆ
ಅಯ್ಯೋ ದೇವರೇ ಯಾಕಂದ್ರೆ ಬಟ್ಟನ ಪತ್ಕೋಡ ಸುಮಾರು ಬಂದಿನ ಆಗೈತೆ ಈ ಮುಂದೆ ಒಂದು ತೀರ್ಥ ಪ್ರಸಾದ ಹೋದ್ರೆ ಅರ್ಥನೇ ಇಲ್ಲ ಆಕಾಶ ಅಂಚಿನಿಂದ ಭೂಮಿಗೆ ಇಳಿದು ಬಂದಿರುವಂತ ಕೋಲ್ ಮಿಂಚಿ ಲೋಪಾದಲ್ಲಿ ರಂಜಿಸುವ ಈ ಬಾಳೆ ಯಾರಿರಬಹುದು ಏನು ಬಳಿಕಾಯಿ ಆಕಾಶದ ಅಂಚಿನಲ್ಲಿ ಮುಂಚಿನ ಹಾಕಿದ ಏರಿಯೋ ಮುಂಚಿನ ಕಂಡು ಹಿಡಿದ ಅಂಚಿನಲ್ಲಿ ಬೋರ್ ಮಿಂಚಿದಲ್ಲಿ ಅಂತ ದೇವರೊಬ್ಬರು ಅಕ್ಷರಾಂಗನೆ ದಮ್ಮೆ ಬೂದುಬತ್ತಿ ಮೇಣಬತ್ತಿ ಮಂಜಲ್ ದೋಸೆ ಆಂಬುಲೆನ್ಸ್ ಪಿಸಾಚಿ ಅವರನ್ನು ಹಚ್ಚಿದ
ಪವಿತ್ರ ಸೂಚನ ಚಪ್ಪಲಿ ಕಲ್ಪನೆ ಬರೀ ಕಲ್ಪನೆ ನಮ್ಮ ದೇವರಿ ಕಲ್ಪನೆದ ಕವಿ ಯಾರು ಬರೆದು ಐದು ಕೂಡ ಓದಿ ಅಂದ್ರೆ ಮುಗಿದ ನಾಟ ಅದು ಕಲ್ಪನೆ ಬರೆದು ಅಂತ್ಯ ಪಲ್ಪನ ಉಂಟದ ಮಿತ್ತ ಮಿರಿಲೋ ಕಡಿಪುಡ ರಂಬೆ ಬರುವ ಶಿವರಿಗೆ ಸಮಾನವಾದ ಕೊನ್ನು ಕಲ್ಪನೆ ಪೂರ ಸತ್ಯ ವಾಸ್ತವನೇ ಸತ್ಯ ವಾಸ್ತವವು ಕೊಡತ ನಮ್ಮ ಕಣ್ಣು ನೋವೇನು ತೋಪಣ ಅವು ಸತ್ಯ ಬರೀ ಕೊರಳು ಕೊರಳು ಏನು ನಮ್ಮ ತುಳುನಾಡದ ಪಣ್ಣುಳೇ ನಮ್ಮ ತುಳುನಾಡದ ಪೊನ್ನುಡೆ ಬಾರಿ ಕೊರ್ಲುದು ಬಂದ್ಪಟ್ಟ ಬಾಯಿ ಬಂದ ಹೆಂಗ್ ಚಂದ ಬಡತ ತುಲೆ ನಮ್ಮ ತುಳುನಾಡದ ಪಣ್ಣಿನ ಮಣ್ಣಿನ ಸಾರಿ ತುಲೆ ವಾ ಊರು ಡಿಪ್ಪಾಡ್ ವಾ ದೇಶ ಡಿಪ್ಪಾಡ್ ಅದೇ ತೂನಗಡೆ ಬಂದ್ಬಿಡ ಅವು ನಮ್ಮ ತುಳುನಾಡದ ಪಣ್ಣಿನ ತುಲೆ ಆ ಊಟ ಕವಟೆ ಮಾಡಿ ಆ ಒಂದು ಸೀರೆ ತುತ್ತದು ಆ ಪೂಜೆಯಲ್ಲಿ ಪೂಜೆಗೆ ಕಟ್ಟದು ಆ ಮೋಡೆ ತೆಗೆದು ಮನಿ ಕೆಂಪುದ ಕುಂಕುಮದ ಬೊಟ್ಟು ಬಾಡಿ ಕೈ ನಿಲಿಕ್ಕೆ ಕೊಪ್ಪಿದ ಆ ಬಲತ್ತ ಕೈಯಿಂದ ಸೆರಗಿನ ಹತ್ತದು ಎಡದ ಕೈಯಿಂದ ನೆರಿ ಬರ್ತದೆ ಆ ಪದ್ಯದ ಪದ್ಯದಲ್ಲಿ ಒಂದು ಆನೆ ನಡಕೆಡು ಬರ್ಕೊಂಡು ಬರುವುದು ಮದ ಗಜದ ಮನೆ ಗಜ ಗಜ ಬದಾನೆ ಅಂತ ಇಲ್ಲಿ ಜತ್ತದ ಬರ್ಪಿನ ಬರುಳು ತೂನಲ್ಲ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಜತ್ತು ಬತ್ತಲೆಂಬ ತೋಜನು ಹೆಚ್ಚಿನ ಎಲ್ಲವರ ಲತ್ತದು ಕೈ ಕೇಳು ನಿಜವಾದ ನಮ್ಮ ತುಳುನಾಡಿನ ಸಂಸ್ಕೃತಿ ಆಚಾರ ವಿಚಾರ ಒರಿತಿ ಏನು ನಮ್ಮ ಪಂಜನಗಳು ಐಟಿನ ಸೀರೆ ತುತ್ತನ ಪಂಜನಗಳೇ ಮುಂಚಾತೆ ಅವಳು ಇತ್ತ ಹಾಳಾಗುಂಡೆ ಇತ್ತರ ಕೆಲವು ಕೊಂಡು ಕೆಲವರಿಗೆ ಸೀರೆ ತುತ್ತಿಯನ್ನ ಪುದೆಕ್ಕ ಅನ್ನೋದು ಗೊತ್ತಿಲ್ಲ ಅಂದ ತೋಡ ಇಲ್ಲ ಗಿಡಕ್ಕೆ ಮುಂಚೆ ಓಡದಿ ವಾ ಕೊಡ್ತಾರ ಅವಳ ಐತಿನ ಬಾರಿ ಕೊಡಲಿಲ್ಲ ಮಾನ ಮುಚ್ಚಿನ ತುತ್ತೈತ ಉಂಟು ಏನಾದ್ರೆ ಬಾರಿ ಕೊಡುತ್ತ ತುತ್ತೈತ ಉಂಟು ಅಂತ ಇದ್ದ ಅವಳ ಹಾಳಾದ ಕೆಲವೇ ಕೂಡು ಮುನ್ಪಾದಿ ಇದೆ ಮುಟ್ಟ ಪಾರಿದ್ದು ಒಳ್ಳು ಕುಸೊತ್ತಿದ್ದ ಅದು ಮುಟ್ರೆ ಗಾಳಿಯಾಗಿ ನಮ್ಮದ ತುಂಬೆ ಬಿರವದ ಬಿರಾಗಿ ಕಣ್ಣಿಗೆ ಬಾತಿ ಇದ್ದೆ ಕೈ ಇದೆ ರವತಿದ್ದು ಕೈ ಇತ್ತು ನಡ ಉಳಿದ ಬಲ್ಲ ತೋದಿನ ತೋದಿ ಅದು ಉಳಿದಿದ್ದು ಕೆಲವು ಕುತ್ಕಂಡ ನೀರಿದ್ರೆ ತೋಳಿ ಅಂಡಲ್ಲ ಇಟ್ಟು ತಪ್ಪಾಯ್ತು ತೂಪಣಾಗಿ 14 ಒಬ್ಬರ ತೋದಿದೆ ಮಂಡ ನಾವು ಅಯ್ಯೋ ದೇವರೇ ಕೆಲವು ದಿನ ಬರ್ತಿದ್ದು ಕೂಜಲು ಕಟ್ಟಿದ್ದು ಗೊತ್ತಿ ಅವು ಬೇಡಿದ ಆಗಿ ನಮ್ಗಿದ್ದಾರೆ ನಾವು ಮೂಗು ಸುಟ್ಟು ಸಾಕು ಅಲ್ಲೇ ಕಾಲ ಒಬ್ಬ ತುಟಿ ಮುಡಿ ತುಂಬೋದು ಕೆಲವದ ಬಣ್ಣದ ಇಲ್ಲದ ಮುಂಚಿದ ಮುಡಿತ ಡಬ್ಬಿಗೆ ಕಂಪನಿ ಮುಗಿಯಾಗಿ ಇರುತ್ತು ಕೆಂಪು 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 ಕೆಲವನ್ನ ತುಟಿಟ್ಟು ನೀವು ಮೂಚಿ ಕಾಟಿ ಕೊಡ್ರಿ ಯಾತ ಮುಂಚಿದ ಮುಡಿ ಕಾಲಿಗೆ ಪುನಃ ಸಿಚ್ಚೆ ಮೋಡಿ ಬಂದಿದ್ದಾಗಲಿ ಕಲತ್ತು ನಿಜವಾದ ನಮ್ಮ ಬಂದಿರೋದು ಕೊಡಲಿ ನಿಜವಾದ ಕೊರಲು ಹಾಲು ನಕಲಿ ಅವ್ರು ಹಿಂದೆ ಕೊಡುವ ಮೂಡಿ ನಾವು ಬಗ್ಗೆ ಕಲತ್ತೇರಿ ಮುಡಿ ಮೆತ್ತೆ ಬೇಗೋ ಅವು
ಹಾಗೆ ಅಗತ್ಯ ಉಂಟ ಆಂಡಲ ಒಂಜಿ ಅಪ್ಪೆ ಬೆದ್ದಿನ ಮಗೆಯಾಗಿ ಎಂತಲ ಅಕ್ಕ ಮಿಟ್ಟಿ ತಿರುಗಾಡ ಯಾರಿಗೆ ಕೈ ಮುಗಿದು ದೇವರನ್ನು ನಿಕ್ಲಿಲ್ಲ ಎಂಚಲೇ ಇಪ್ಪಡೆ ಆಂಡ ದೇವಸ್ಥಾನ ಸಾರ್ವಜನಿಕ ಕಾರ್ಯಕ್ರಮಗಳು ಕಂಡಾಗ ಹಿಂದೂ ಸನಾತನ ಧರ್ಮದ ಪೂರ್ತಿ ಮಾನವ ಕೈತನೆ ಭಾರತದಲ್ಲಿ ಆಗ್ತಾ ನಿನ್ನ ಪಾತ್ರೆ ಅವಳೇ ಸ್ವೀಕಾರ ಸ್ವೀಕಾರ ಎಂದು ತೋಜಲೆ ಅದು ತುತ್ತ ಇದ್ದರೆ ಕೌತರು ನಾಡ ನಮ್ಮ ತೂದೆ ಮಾಡುವ ಎನ್ನ ಫ್ರೆಂಡ್ ಯಾರು ಬಾಳಗಿರ ಕಟ್ಟದ ಎಟ್ಟೆ ಮನೆತನದ ಐಟ್ಲ ತುಳುನಾಡ ಬಣ್ಣು ಅದೇ ಒಂದಿಲ್ಲ ಅದೇ ಇದು ಬಾಜನ ಜಾಗ ಇಲ್ಲ ಮನಿಮೆ ಆವಂತರ ಜವಣಿ ಮನಿಮೆ ಅವನ ಜವಣಿಯ ಕೆಳಗೆ ಮಂಗಳ ದೋಷ ಸ್ವರೂಪ ಪರಿಚಯ ಅವರಿಗೂ ಸ್ನೇಹಾಚಾರಗಳು 5 ಗಂಟೆ ಸಮಯಕ್ಕೂ ಮುಗಳು ಆನೆಕೊಂಡು ಸಾಲ ಬರ್ತದೆ ತಿರುಗಿಸುವ ಮುಂಡೆಯ ಗಾಡಿ ಚಿಲ್ಲ ಮುಂತಾದ ಗಾಡಿ ಸಾಲ ಬರ್ತದೆ ಎಣ್ಣೆ ಮಾಡಿ ಪೂರ ತಿರುಗಿ ನಾವು ಇತರ ಕೈ ಕಾರ್ಯ ಆಳು ಅದನ್ನ ಬುಕ್ಕೋರೆ ಅಂತ ಕೂತು ಆಳು ಬುಕ್ಕೋರೆ ಇಟ್ಟು ಈ ಉಂಬಳತನ ಬುಕ್ಕೊಳ್ತೀನಿ ಮಾತು ತಿರ್ಗ ಅದೇ ರಕ್ತಜಲ ಮಾನಸಿಕ ಆಳು ಅವೆಂಚಲ ಮಾನಸಿಕ ಬಲೆ ಈ ಮಾನಸಿಕ ದೂರ ಉಂಟು ಹೋದು ಕಡಂಬದ ಬಾಕಿಯಿಂದ ಕೂತು ಏರೇದ ಬಿಟ್ಟರಿ ಅಂಚಾಯರವಲ್ಲಿ ಐಟ್ಲ ನಮ್ಮ ತುಳುನಾಡ ಜವಣೆಯ ಬಗ್ಗೆ ಮಾತೇರ பொண்ணு மோக்கே மன்ன தப்பாத்து ஆண்டே ஏப்பல பொண்ண ವಂಚನೆ ಮಾಡ್ಕೊಚ್ಚಿ ನಿಕ್ಕಲ ಮುಕ್ಕೊಂಜಿ பொண்ண ವಂಚನೆ ಮಾಡ್ತಾರ ನಿಕ್ಕಲ ಇಲ್ಲದ பொண்ணಗ ನಾನಾರಿ ವಂಚನೆ ಮಾಡ್ವೆ ಜಾಗೃತ ಜವಣೆ ಈರಂಜ ಈ ಬಂಗ ಭಾಷಣ ಮಾತ್ರ ಗೊತ್ತಿಲ್ಲ ಒರಿಯ ಮೊದಲ ಮಾತಾಡ ಗೊತ್ತಿಲ್ಲ ಎಂಕವೇ ಬೇರೆನಾ ಯಾದಕ್ಕಿನ ಸ್ತ್ರೀ ಸಾಹಿತ್ಯದ ಅಧ್ಯಕ್ಷೇನಾ ಈ ಬಣ್ಣದ ಕತ್ತಲೆ ಹಾಕೋಣ ಇದಕ್ಕೆ ಸಾದಿ ಹೋಗ್ತಿದ್ದಾನ ಆಕೆ ಬಣ್ಣದ ಇದಕ್ಕೆ ಕೇಳಿಂಚ ಒಕ್ಕ ಅಮ್ಮ ಚಿಕ್ಕಮ್ಮ ಎನ್ನ ಕುಟುಂಬದ ಒಂದು ಸಾಧಿಗಳಿಗೆ ಅಕ್ಕಲೆ ಇದಕ್ಕೆ ಕೇಳ್ತಾನ ಇಚ್ಛೆ ನಡಿಕೋ ಸಾಧ್ಯ ಈ ಕೇಳು ಬನಾಚ ಕೇಳು ತಪ್ಪ ಐಟ್ಲ ಬಯ್ಯಾನ ನಮ್ಮ ಹೊಂಜೋಕೊಂಡನೇ ಸಾಧಿಕೇನು ಹೌದೇ ಕೆಲವು ಅಂಜೋಕೊಂಡ ಸಾಧಿ ಕೇಂದ್ರದಲ್ಲಿ ಅಕ್ಕಲಿಲ್ಲದ ಸಾಧಿಯೇ ಅಕ್ಕಲಿಕ್ಕೆ ಬಯ್ಯಾನ ఒక తోజన సించన ఐదు ನಮ್ಮ ಕೊನೆ ನನಗೆ ನೆಟ್ಟದ ಇದು ಒಳ್ಳೆ ವಾದ ಒಳ್ಳೆ ವಾದ ಕಲೆ ಅವಗೊಂಡ ಮಾತೆದ ವಾದಲೆ ಒಳ್ಳೆ ವಾದ ಒಳ್ಳೆ ನಮ್ಮ ಸಮೂಹ ಪುಗಾರು ಯಾನ್ ಹಿಂದೆ ವಾಪನ ಪುಗಾರು ಮಾಡಿದೆ ಅವು பொருள் படிச்சது பொருளின்றாங்கல புகார் பொருளின்ஜிடல நம்ம பொருள் மத்தத புகார் ಈ ಸಾಮಾನ್ಯದ ತಪ್ಪ ಈ ದೇವಲೋಕದ ರಂಬೆ ಗೋರೆಗಾವದ ಕೊಂಬೆ ಗೋರೆಗಾವದ ಕೊಂಬೆ ಏನೇಗಾವದ ನಮ್ಮ ವಾದ ಯಾವುದು ಅಪ್ಪನಿ ಪಾತೋಣ ಒಂದು ಬರ್ತದೆ ಕೋಲ್ ಆ ಊಟ ಪುಟ ವಿಶೇಷ ಅದರ ಬಣ್ಣ ಖುಷಿಯ ಏರ್ಲಿ ಇಟ್ಕೊಳ್ಳ ಆ ಚತಿಪುರ ಉದರಿಂಚ 5 ಉಳ್ಳೇರ ಬುಕ್ಕ ಅಂಡಿ ಮಿತ್ತಿ ಉಳ್ಳೇರ ಅದು ಒಟ್ಟುದ ಐತೇನದು ಅಂಟಿನ ಮುಳೆ ಉಳ್ಳೇರ ನಿಗೇನು ಈಚಿನ ಕೈಗಾರಿಕೆ 5 ಕೊಟ್ಟು ಮಾತಾಡೋ ನಿನ್ನಾಗ ಪರಿಸರ ಪರಿಸ್ಥಿತಿ ನೋಡು ಅದು ಸತ್ಯ ಪರಿಸರ ಪರಿಸ್ಥಿತಿ ನೋಡೋದಾದ್ರೆ ಪರಿಸರ ಮಂಡ ಓಳೆ ಬರಿತುಂಡ ಓಳೆಗೆ ಎತ್ತುಂಡು ಓಳೆ ನಮ್ಮ ಬೆಟ್ಟಿದಿನಂದೇ ಬರಿತೋಳಿ ಸರಿ ಪರಿಸರ ಪರಿಸ್ಥಿತಿ ಒಣ್ಣೆ ಹಾಕೋಳ ಅಥವಾ ಊಟದಲ್ಲಿ ಲೆಕ್ಕದ ಹಾಕೋಳ ಅನುಭವದ ಕೆಡುವುದೇ ಯಾವುದು ಇದು ಇಷ್ಟವಾದ ಸೈಕುಂದು ಪಡೆದು ಕೂಡ ಕೇವಲ ಸೈತನ ದುಡವತ್ತಾಗ್ತೇ ಇಷ್ಟವಾದ ಸೈತನಕ್ಕೆ ಕೆಲವು ತೂತ ಅನುಭವ 5 ಬುಕ್ಕ ಒಂದು ಪಾತ್ರೆ ನಿಪ್ಪಣಗ ನಮ್ಮ ಚಿತ್ರಗಳು ಬಂದಾಗ ನೆಲತುಗೋದು ಕಾರದಿರೋ ಇಷ್ಟಲ್ಲ ಆ ಒಂದು ಕಾರದಿದ ಬಂದು ಅದ ಪಾತ್ರೆ ಒಳಿ ಒಳಗ ನಮ್ಮ ಮನೆ
ಅವಾಗ ಸುಲಭ ಜಾವ 5 ವರ್ಷ ಗಟ್ಟಲೆ ಕಲ್ಪನೆ
ಹಾಗಿರ ಬಾಕಿ ಏನು ಅಮೇರಿಕಕ್ಕೆಲ್ಲ ದೊಡ್ಡದ ಹಾ ಹೌದಾ ಹೌದಾ ನಮ್ಮ ಇಲ್ಲಿ ಬಣ್ಣ ಮಾಡಿ ತೋಟ ಕಸದ ಕಪ್ಪದ ತೋರದ ಆಗ ಮೊದಲು ಅಂಚಿನ பொண்ணு மகளை சுட்டியது சாத்தியம் உண்டா ದಾರಿ ಜೊತೆ இது ಮನೆ ಇದೆ ಕಾವಲಿ ಕಪ್ಪಾಡಿಲ್ಲ ದೋಸೆ ಬಂದಿಲ್ಲ ಅರಿ ಬಲಸ್ಯರಿ ಹಾ ಅಂಚವು ದೋಸೆ ಬಂದ ನೋಡಿ ಅಮ್ಮೆ ಕಾವಲಿ ಅಪ್ಪೆ ಬಲಸ್ಯ ದೋಸೆ ಕರ್ಕಲ್ಲ ಬಂದಿಲ್ಲ ಕಾಂತಣ್ಣ ಬೈದಿರಿ ಅಪ್ಪಾಜಿ ಕಾಂತಣ್ಣ ಬೈದಿರಿ ಈ ಬಯ್ಯ ಬೈತಿ ನಮ್ಮ ಜಾತಿಯ ಅಪ್ಪೆ ದೇವಿ ಬೈದಿರಿ ಅಪ್ಪೆ ನಮ್ಮ ಜಾತಿದ ಅದು ಬೇಗ ಕಿನ್ನಿದಾರು ಕಂಡಿದ್ದೇವೆ ಈತ ಮಲ್ಯ ಎಲ್ಲಿ ಕಿನ್ನಿದಾರು ಇದು ಮಲ್ಯ ಇಂಚಿನ ಬರೀ ಮಾಧ್ಯ ಸುಂದರ ಆಯ್ ಬರಲಿ ಕೊಡ್ತಿದ್ದ ಆಮೇಲೆ ಅಂದ್ರೆ ಆಯ್ ಮಂಡ್ಯ ಶಿಖರಲ್ಲಿದ್ದ ವಿಶಾಲಾಕ್ಷಿ ಆಯ್ ಮನಸ್ಸು ವಿಶಾಲ ಕೊಡ್ತಿದ್ದ ಇಡಬರ ಬಲವಾದ ಕಾರಣ ದೇವರಿಗೆ ಕೈ ಮುಗಿದು ಮಾತುಗಳು ಎಣ್ಣಿಡ್ದೀಲೇ ಪಡೆದು ಕೈ ಮುಗಿಯ ಬಂದಾರಿಯ ಮನಸ್ಸು ಸ್ವಾರ್ಥ ನಮ್ಮಲ್ಲಿ ಬರೀ ಮಾತೆಲ್ಲ ಎದ್ದೆ ಬಂದಿದ್ದೇವೆ ಊರು ಎಡ್ಡೆ ನಮ್ಮ ಕರ್ನಾಟಕ ಎಡ್ಡೆ ಇಲ್ಲಿ ಮಾತಿನ ಸಮಯ ಅಪ್ಪಾಜಿ ಕಾದು ಆಲಸ್ಯಕ್ಕೆ ಅಕಲಿಸ್ತೇನೆ ನಾವು ಇದು ಮಾತಾಡೋದು ಅವು ಕೆಲವು ಹುಡುಗರು ಓದು ಭಾಷೆ ಹೋಯ್ತಾರೆ ಹಾಗೆ ಈ ದಿನ ಅಲ್ಲ ಅವಸರ ಒಂದು ಚೂರು ಇದೆ ಭಾಷೆ ಹೊರ ಹೋಗಿ ನಾವು ಸತ್ಯ ಇಬ್ಬರೇ ಹೋಯ್ದ ಅವನು ಪ್ರಾಣ ಮಾತಾಡಲಿ ಬಾ ಈ ವಿಷಯ ಇದು ಗಟ್ಟಿತ್ತು ದೇವರಿಗೆ ಎಲ್ಲರೂ ಒಂದು ಮಂಗಳ ಅಪಾಯ ಹಾಗೆ ಮಂತ್ರ ಜೊತೆ ಗೊತ್ತಿಲ್ಲ ವಾಸ್ತುಗಳ ಸಮಾನ ಎಲ್ಲ ಮಾತನಾಡಿ ಮದುವೆ ಮಾಡ್ಕೊಳ್ಳೋದು ಇಚ್ಛೆ ಗಂಟ ಮುಖಲ್ಲ ಅಂತ ಮುಖ ಬರೋದು ಇರ್ತೇವೆ ಮತ್ತೆ ಇಲ್ಲ ಮದುವೆ ಮಾಡೋದು ಮಣ್ಣು ಬಟ್ಟ ಮತ್ತಿಲ್ಲತಿ ಮತ್ತೆ ಅಂಚ ಪ್ರಕಟಣೆ ಹೊರಟೆ ಎಲ್ಲ ಸಾಲು ಎನ್ನ ಅಪ್ಪನ ಮದ್ಮೇಲೆ ಎನ್ನ ಮಿಕ್ಕಿನ ಮದ್ಮೇಲೆ ಎನ್ನ ಅತ್ತಿಗಿನ ಮದ್ಮೇಲೆ ಎನ್ನ ಮಾಮಿನ ಮದ್ಮೇಲೆ ಎನ್ನ ಸೊಸೆ ಮದ್ಮೇಲೆ ಅಲ್ಲಿ ಇಟ್ಲೆ ಅಂಚ ನಮ್ದು ನಮ್ಮ ಉದಯದ ಕಾಣ್ತದೆ ಒಕ್ಕೋದೇವು ಗೊತ್ತಿರ್ತೇನೆ ಏಪದ ಪೆತ್ತಲ್ಲ ನಮ್ಮಲ್ಲ ಪನ್ನೊಂದು ಕನ್ನಡ ನಮ್ಮ ಗೊತ್ತಿದ್ದಂತೆ ನಾನು ರೆಡ್ಡೆ ಅಂಚ ಇಲ್ಲೊಂದು ಸೆಕೆಂಡ್ ಸೊ ಏನ ಕೊಟ್ಟುಕೊಳ್ಳು ಏನಾತ ಬರ್ಲುದ ಪಟ್ಟು ಇಪ್ಪಾಯ ಆಂಡ ಅದು ಇನ್ನೀಗ ಅವನ ಬೇರೆ ಅವನ ಇಕೊಂಡು ತಿಕ್ಕೋತಾರೆ ಈಗ ಡಾನ್ಸ್ ಅದು ಸೀದಾ ಅದೆಲ್ಲ ಮನೆ ಬಾರ ಅಂತ
ಸಾಂಖ್ಯದ ಎನ್ನ ಸಂಬಳ ಆಗ ಮುಚ್ಚಿದ ತೆಗೆಯ ಎಂಕಲ ಆಸೆ ಅಂತ ಏನು ಮದ್ಮಾಪನ ನಾನು ಮುರಳಿ ಜಟ್ಲಾವು ಮನಸ್ಸು ಎಡ್ಡೆ ಕೂಡ ಬೇಗಮನ್ನ ಸಾವು ಬೇಗಮನ್ನ ಸಾವು ಏನು ಮದ್ಮಾಪನ ಮನೆಯಲ್ಲಿ ಮೀಸೆ ಕಟ್ಟೆ ಕೂಡು ಕರೆಯಲಿಕ್ಕ ಭುಜಲ್ ಕೂಡು ದುಃಖ ಹೆಚ್ಚಿನ ಸ್ತ್ರೀಯ ಪುರುಷನ ಡೊಂಕೇನ ಜೀವನ ಮದುವೆ ನಿಂತಿಲ್ಲ ಇರಿನೇ ಪಟ್ಟೆ ಯಾರಿಂದ ತುಳುಂಟು ಕೇಳಿದ ಅರಣ್ಯ ತೋಟದಲ್ಲಿ ಕೇಳಿದ ಎನ್ನ ತುಳುಂಟು ವ್ಯಾಕರಣ ದೋಷದ ಬಾಗಿ ಕೇಳುವುದು ಆಸೆ ಮನಸ್ಸುಂಟು 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 ಅಥವಾ ಊಟಕ್ಕೆ ಸತ್ಯ ಮನಸ್ಸುಂಟು ಸರಿಯೇ ಅಪ್ಪಾಜಿನ ಕೋಟಿಗೆ ಓ ಮಜಿಗೆ ಕೋಡಿಗೆ ಕೋಡಿಗೆ ಅಪ್ಪ ಎನ್ನಲೆ ಕೊಟ್ಟು ಊಟದಲ್ಲಿ ಕೊಟ್ಟು ನಮಗೆ ಕೋಡಿಗೆ ಕೊಟ್ಟಿಲ್ಲ ಮುಖ್ಯಮಂತ್ರಿ ಪೈಯ ಬಾರಿ ಕೊಡ್ಲಾಕ ಮದಿ
ಸತ್ತು ಜಡಿಸಿ ಮತ್ತೆ ಅಪ್ಪಾಡಿ ಮುಡಿ ಅಂತ ಕೇಳ್ತು ಯಾರು ಪಂಡೆ ಅಂದೋಲ್ಲ ಈ ವಿಷಯ ಯಾನೇ ಮಾತಾಡಲ್ಲ ಅಂದ್ರೆ ಈಗ ಅಪ್ಪೆ ವಿಷಯದ
ಕಲ್ಕೊಡು ಐದು ಕೊಡದೆ ಸಾಧನೆ ಮತ್ತೆ ಯಾರು ಕಲ್ಪನಂಚಿನ ವಿದ್ಯೆ ಗರಡಿ ಸಾಧಕ ವಿದ್ಯೆ ಇಲ್ಲಿ ಓದು ಕೊಡಂಡ ಕೊಡು ಕೇಳ್ಬೇಕು ಗುರುಗುಣ ಗೊಬ್ಬರು ಏನು ಬಿರ್ಸೆ 10 ಕೂತಕ್ರ ಕೈದಲ್ಲಿ ತೋರ್ಪವನ ಏನಾದ ಬರ್ಗೆದ ಗುರು ಸಾಯನ ಬೈದ್ಯರು ಅದು ಅಗರ್ಗ ವಿದ್ಯೆಯನ್ನು ಏನು ಬಿರ್ಸೆ ಅಂತ ಕೇಳಿದಾಗ ಮಾತೆಲ್ಲ ಬರ್ಗರು ಏರಾದ ಬರ್ಗೆದ ಗುರು ಸಾಯನ ಬೈದ್ಯರು ಗುರುನ ಗೊಬ್ಬು ನಾವು ಪದ ಜವನ ಗೊಬ್ಬು ಬಂದಿಕೊಂಡು ಗಂಟೆಗೆ ರಟ್ಟೆ ತಿಗಲೆ ಕೊಟ್ಟು ತಂಕೊಡು ಕಾದು ನಂಚಿನ ಕೊಟ್ಟು ಕಿಂಚಿನ ಕೊಟ್ಟು ಎದುರಿದ ಸೋಪಾನ ಇತ್ಯಾದಿಯ ಜ್ಞಾನೇ ಅಲ್ಪಜಾತು ನಮ್ಮದ ಪೆಟ್ಟುಗೆಯನ್ನು ಹೊಟ್ಟೆಯನ್ನು ತಯಾರಿಸುತ್ತದೆ ಎನ್ನ ಎದುರು ಏರಿಗೆಲ್ಲ ಮಲ್ಲ ಇದ್ದಾಗ ಬರ್ತೇನೆ ఆయన మిగతా ప్రయోగ అవుతుంది ఆయన సోపాది పడి ఇంత ఓడ ఊరున గొప్పల గురు సాయన బైతేనే గెలుకాయ అందాదు గురు సాయన బైతే ఉండవుతారు నోట తుదు ముడిపరాంచిన పగరి మాత్రమే ముడిపెట్టారు జవనియరు చత్తవు ముడిపరాంచిన పగరి ఏదు దూరకు పోవడు ఆదు దూరకు పోదు పురికి తాపడం ఆ పగరి ఎంత ఇప్పుడు అయితే ಉದ್ದೆ అయితే ದುನ್ನ అయితే ಆಕೃತಿ చేయడం ತಂತ್ರನು ತಯಾರು ಮಾಡ್ತಾರೆ ಅಂಜಾದಿ ಗುರು ಸಾಯನ ವೈದ್ಯ ಗುಣಾಂತರ ಪಗರಿ ಹೋದ ಗುರಿ ತರ್ತೀವಿ ಹೆಂಗ್ ಕೊಡೋದೇ ಜ್ಞಾನ ವಿದ್ಯೆ ಎನ್ನ ಒಟ್ಟಿಗೆ ಮಣ್ಣವರ ಬಲಿ ಮಣ್ಣಿನ ದೃಷ್ಟಿ ಊರದ 10 ಜವನಿಗೂ 5,000 ಪಗಾರ ಮಣ್ಣಿನ 8 ಆಸೆ 10 ಊರದ ಕುಲ ಬಾಂಧವ್ಯನ ಆಸಕ್ತಿ ಜವನ ಮಾತವನ್ನು ಸೇರ್ತಾರೆ ಏನೇನು ಮಾತ್ರ ವಿಶೇಷವಾಗಿ ಆಸಕ್ತಿ ಇಲ್ಲ ಮಾತ್ರ ಮತ್ತು ಕಂಪ್ಲೇ ಅಂತ ಹೇಳಿಕೊಂಡು ಬರುತ್ತೆ ಏರೋಜ ಬರ್ಕೊಂಡು ಗರಡಿನ ಕಟ್ಟಾಯ ಇನಿತೂಲೆಗೆ ನಮ್ಮ ಗರಡಿನ ಅವು ಏನಪ್ಪ ಜವನಿಯನ್ನು ಸಾಧಕ ವಿದ್ಯೆಯನ್ನು ಕಲ್ತೊಂಡು ಸಂತೋಷ ಪಡುವ ಮಧ್ಯೆ ಹಾಕೊಂಡು ದಾಯ ಬಂದು ಉದರಿಗೂ ಓಡೋದು ಬೆಂಕುನತ್ತು ನಮ್ಮ ಬೆಂಕುನ ಸತ್ಯವು ನ್ಯಾಯವು ಬೆಂದೊಂದು ಹೋಯಕಂಡ ಉದರು ತನ್ನಿಂದಾನೆ ಗಿರಾಡಿ ಬರ್ಕೊಂಡು ನಂಗೆ ಉದರ್ಲಾಗತ್ತೆ ಇದು ಮಾತ್ರ ಹಿರಿಯ ಕುಲಕಾರರು ಹತ್ತಿನ ವೈದ್ಯ ವೃತ್ತಿ ಸುತ್ತಮುತ್ತ ಕೆರೆಗಾಲ ಕಾಯಿಲೆ ಕಸಾಲೆ ಬರ್ತೇನೆ ನಾನು ಮಾಂತೆಲ್ಲ ಎನ್ನಡೆ ಬರ್ತೇನೆ ಸಾಯನ ವೈದ್ಯರೇ ಇಂಚಿನ ಕಾಯಿಲೆ ಬರ್ತೇನೆ ಅವು ಆನಮ್ಯದ ಕಾಯಿಲೆ ಪರೀಕ್ಷೆ ಬರ್ತದೆ ಐದು ಕೋರ್ಸ್ನಂಚಿನ ಮರ್ದನ ಕೋರ್ಸ್ನ ಯಾರು ಬರ್ತದೆ ಒಂದು ಹಿರಿಯ ಗ್ರಂಥ ಬರ್ತಂಚಿನ ಪರಂಪರೆದ ವಿದ್ಯೆ ಐದು ಗೌರವಗಳು ಮತ್ತೊಂದಿಲ್ಲ ಐದು ನಮ್ಮ ಏರಿದ ಗೋವೆಯ ಅಪೇಕ್ಷೆ ಜೀವನ ಅಣ್ಣ ತಾನೇ ಮಾಡ್ಕೊಂಡೆ ಸಂಸಾರದ ಬಗ್ಗೆ ಯೋಚನೆ ಮಾಡ್ಕೊಂಡು ಒಂದು ನಮೂನೆದ ಬೇಜಾರ ಒಂಚಿ ಬಾದ ಮೂಲ ತೂಕಂಚಿನ ಭಾಗ್ಯ ಸಾಯನ ವೈದ್ಯರಿಗೆ ಒಂದು ದಿನ ಇಲ್ಲಡೆ ಪಾತ್ರೆ ಎಣ್ಣೆ ಉಳಿದು ಬಂದದ್ದು ಈ ಬಾಲೆ ಜೋಗುಂಚಿ ಅಂತ ತರಕಾರಿ ಹೋಗ್ಬಿಟ್ಟು ಈಗ ಒಬ್ಬಟ್ಟು ಇಲ್ಲಿ ಬಂದು ಹೇಗೆ ಬೈತೇವೆ ಅಲ್ಲಿನೇ ಜೋಗ್ಲು ಮಾಡೋದು ಎಣ್ಣೆ ಕಾಣುದು ಹೊಡೆದು ಬಣ್ಣ ಮಾತೆಲ್ಲ ಸತ್ಯ ಎನ್ನ ತಂಗಡಿ ದೇವಿ ಬೈದಿನ ಕಂಕಲ ತೋಟದ ಕಂಕಣ್ಣ ಬೈದಾಗ ಮತ್ತೆ ಕೊಡ್ತೇನೆ ಎಲ್ಲಿ ಹೋದು ಕೊಟ್ಟು ದೇವಸ್ಥಾನ ಬೈಯಪ್ಪ ಕೃಷ್ಣದ ಬೈಯ ಬೈದೇನು ಮಕ್ಕಳು ಬತ್ತಾರು ಬಾಲದ ಪದವನ್ನು ಕೇಳಿ ಎಂದು ಜನಗಳ ಈಗಿನ ಮನ್ಮಲೇನಿ ಮಕ್ಕಳೊಂದು ಕೊಡ್ತಾರ ವಿಚಾರ ಆನ್ಲೈನ್ ವಿದ್ಯಾವಂತೆ ಅತಿ ಮೇಲೆ ಮತ್ತು ಕೊಡ್ತಾರೆ ದೇವರಿಗೆ ಏರ್ಪಲ್ಲ ತಂಗಡಿ ದೇವಿ ವೈದ್ಯದಿ ಈ ಲೋಕನು ಪರಲೋಕನು ಸೇವೆ ಬೇರೆ ಇಲ್ಲೇ ಆರೋಗ್ಯ ಸಂಬಂಧಿ ಯೋಚನೆ ಸಂಗಮನಕ್ಕೆ ಸಂಗಮನಕ್ಕೆ ಯಜಮಾನರಿ ನಾನು
ಜೀವಗಳು ಇಂಚಿನ ಕಟ್ಟಡ ಬರ್ತು ನಿನ್ನ ಮನಸ್ಸಿಲ್ಲ ಇಲ್ಲಲು ಭಾಗ್ಯ ಜ್ಯೋತಿ ಬೆಳೆಯುವುದು ಸಂತೋಷ ಜೀವನ ಕಟ್ಟಿ चोकली चलना एक लगे चोकलत बाले कंपनी दाने ಮನೆ ಮುಂದೆ ಗೊಂಬೆ ಬಾಲ ಕುಟ್ಟುಡುಂದಾಗ ಕೊಂಡು ಹೋದ ಕೊಂಡವರು ತುಂಬ ಮದಿಮ ಮುಚ್ಚುದು ಕಂಡದಿಲ್ಲ ಬಾಲೆಗೆ ಅತ್ತೆ ರಮ್ಯ
ನೀ ಪೂಜೆಗ ತುಂಬಾ ಇದೆ ಮಗ. ನಿನ್ನ ತಂದೆಗೆ ತುಂಬ ಕಷ್ಟದಿಂದ ಕಾಡಿದ ಪೂಜೆಗೆ ಇಲ್ಲಿ ಹಾಕಿದೆ ಮಗ. ತಮ್ಮ ಮೇಲೆ ಪೋಯಿ ಮಕ್ಕ ಈ ತಂದೆಗೆ ತುಂಬ ತ್ಯಾಗ ಮಾಡುತ್ತಾರೆ ಮಗ. ಪೂಜೆಡಿ ಮಗ.
ಈ ಎತ್ತೇರೆ ಮೊತ್ತ ಸಾಯನ ಅನ್ಕೊಂಡೇನ ಆಯ್ತ ಒಟ್ಟು ಬಂದು ಪ್ರಶ್ನೆ ಕೇಳಿದ್ರು ಕಾಡು ತಿಂಗಳ ಬಾಲದ ಉತ್ತರಂಚ ಅಂತ ಕೇಳಿದ್ರು ಎಲ್ಲಿ ವಿಷಯನೇ ಗೊತ್ತಿದ್ದಾರೆ ಬಾಲದ ಹಿಂದಿನ ಉದಾಹರಣೆಗೆ ಎನ್ನ ಉಡಲ ಕರೆದು ಕೊಡುತ್ತೀವಿ ಎಲ್ಲಿ ಗೊತ್ತು ಅರಸುದ ಆ ಬಾಲೆಗೆ ಅರ್ಥ ಬುಡಲೇ ಮರೆತು ಕೊಡ್ತಿರುವಂತೆ ಅರಸು ಬಾರಿ ಯೋಚನೆ ಒಂದು ಪಟ್ಟೇರಿ ಸಯನ ನಿನ್ನ ತಂಗಡಿ ಜೈ ಕೈಗೆ ಒಂದು ಆದಿ ತಿಂಗಳು ಆಗುದಾತಿ ಐದ ಬೇರೆ ಬೇಜಾರಿಗೆ ನಮಲ ವಿಜಯ ಭಕ್ತಿ ಇಲ್ಲ ನಿನ್ನ ತಂಗಡಿನ ನೋಡೇನೆ ಕಾಡಲು ತಿಂಗಳು ಒಂದು ಕಾಲನೇ ಇರಲಿಲ್ಲ ಅದು ಮಾತ್ರ ಅಲ್ಲ ತೀರ್ದು ಹೋದ ನಿನ್ನ ತಂಗಡಿ ದೇವಿನ ಪುದರ್ನೆ ಕಾಡಲು ತಿಂಗಳು ನಿನ್ನ ತಂಗಡಿ ದೇವಿ ತೀರ್ದು ಹೋದಲ್ಲ ಕಾಡಲು ತಿಂಗಳು ಒಂದು ಕಾಲನೇ ತಂಗಡಿನ ಪುದರ್ನೆ ಇಲ್ಲ ಅವನಿಗೆ ಅಷ್ಟೊಂದು ಆ ಪಾಲನೆ ಕೊಂಡು ಬೇರೆ ಬೇರೆ ಮಲಪಾಲನ್ನು ನಿನ್ನ ತಂಗಡಿ ತಿಂಗಳು ವಿಷಯ ಅಷ್ಟು ಮಟ್ಟಿಗೆ ಕೊನೆ ಕಾಡಲು ತಿಂಗಳು ಒಬ್ಬ ಮುಖ್ಯನ ಎನ್ನ ತಂಗಡಿ ತೀರ್ದು ಹೋಯಿಸಿದ ದೇವಿನ ಪುದರ್ನೆ ಅರಸು ಕೊಂಚ ವಿಚಾರ ತಿರುಪಾಯ ಕೊಣ್ಣಗಳ ಕೆಲವು ತಂಗಡಿ ತೀರ್ಕಾಗುವ ಕಾರಣ ನಿನ್ನ ತಂಗಡಿ ಮದುವೆ ಕಾಂತನ್ನ ಬೈಗೆ ಎಷ್ಟು ಸಂಸ್ಕಾರವನ್ನು ಪಟ್ಟಣೆ ಎಲ್ಲ ಬೇರೆ ಬೇಕಾದ ಅರಸು ವೈಪಣ್ಯ ಪರಿಹಾರ ಪಂಡಿರು ಕಾಂತನ್ನ ಬೈದಲ್ಲಿ ಯಾನೇ ಬೇಕಾದ ಅಂತಂದ ಆಯಾಗಿ ಯಾನ್ ಕಣ್ಣನ್ನ ಮಾತಿನ ಬಂದದ್ದು ಕಾಡು ದಿಕ್ಕಿನಂತ ನಿನ್ನ ತಂಗಡಿ ಆ ಒಂದು ಮಗಳನ್ನೇ ಕಾಂತನ್ನ ಬೈದೆ ಒಟ್ಟೊಂಡಿನ ಆಗಿ ಮತ್ತೆ ಮತ್ತು ಕೊಡುವೆ ರತ್ನ ಸಂಸಾರದ ಸುಂದರ ಕಡೆ ಕೊಡುವುದು ಸಂತೋಷ ಆಗಬೇಕು ಕಾಂತನ್ನ ಬೈದರೆ ಕೇಂದ್ರನಾಗ ಆಯ್ದ ಸಂತೋಷನೂ ಬರ್ತದೆ ಕಾಡು ದಿಕ್ಕಿನಂಚಿನ ಒಂದು ಮಗರೇನು ದೇವಿನ ಪುನರ ಕಾಂತನಿಗೆ ಕೊನೆ ರತ್ನ ಸಂಸಾರ ಬೇರೆ ನಿಮಿಷ ಬಾಯಿ ಕೊರಡೆ ಬದುಕೊಂಡಿಲ್ಲ ಎಲ್ಲ ಉದ್ಯೋಗಗೊಂಡಂತೆ ಮತ್ತು ಕರಡಿ ಸಂಘದ ಕಲಿಸ್ತಿರನ್ನು ನಾವು ಆಯ್ದ ಕಸರನ್ನ ಬಗ್ಗೆ ಬರುತ್ತ ಆಯ್ದ ಬಗ್ಗೆ ಯೋಚನೆ ಸತ್ಯ. ಅಣ್ಣ ಈ ನರಮಾನಿ
ಮಾಣಿಗದ ಎಂಟು ನಮ್ಮ ಅಮ್ಮೇರೆ ಓಡ್ ಅಪ್ಪೆ ಕುഞ്ഞി ಮಟ್ಟೆತ್ತಿ ಒಕ್ಕಲ ಮೋಕೆರ ಅಮರ ಜೋಕಲೆಂಸು ದೇಯಿ ಮಾಣಿಗ ಅಂತ ತುದರನೆ ನೀಯರಿ ಆಂಡ ದಾದ ಮಲ್ಪನ ಬಲ್ಲ ಎಲ್ಲಿ ಪುಣಗನೆ ಅಪ್ಪೆ ಅಮ್ಮೇರೆ ಕಲೆವಲ್ಲಂಚಿನ ನತದೃಷ್ಟ ಜೋಕಲೆಂಸು ಆಂಡಲ ಎನ್ನ ಮೋಕೆರ ತಂಗಡಿ ನಿನ್ನ ಮೋನೆದ ತೂದು ಸಂತೋಷ ಪಡೆಯುವುದಿತ್ತಿನ ಆಂಡ ಈ ಕಾಣದ ನಿನ್ನ ಮೋನೆದ ತುಯ್ಯ ಮಾಡ ದಾದನ ಯೋಚನೆ ಒಂದು ಅದು ಸರಿಯಾದ ಗೊತ್ತಾಗ ನಿನ್ನ ಮನಸ್ಸಿನ ಯೋಚನೆ ದಾದನು ನನ್ನ ಜನುಮದಾತರ ಕಳೆದ ವೇದನೆ ಈ ಬಣ್ಣಪಾತಿರ ಸತ್ಯ ಜೀವನ ಬದುಕನ್ನು ಮೇಲಿನ ಜೊತೆಗೆ ನಾವು ಬದಲಿಕೆಗಳ ಸ್ವೀಕಾರ ನೀರಿನಲ್ಲೂ ಬಣ್ಣ ಚಿತ್ರ ಪಾತಿರ ಪರಿಪೂರ್ಣ ನೀರಿನ ಜೀವನವನ್ನು ಪಡೆದಿದೆ ಮನುಷ್ಯನ ಬದುಕುಗಳ ಜೀವನವನ್ನು ಪಡೆದಿದೆ ಪರಿಪೂರ್ಣ ನೀರು ಬರುವುದು ಕಡಲನ್ನು ಸೇರುವುದಿಗೆ ಅಂಚನೆ ಮನುಷ್ಯನ ಜೀವನ ಓಲಾ ಪುಟ್ಟುವೀರು ಓಲಾ ಬದುಕುವೀರು ಓಲಾ ಸೈಕಿರು ಈ ಪ್ರಪಂಚದ ಮನುಷ್ಯನಿಗೆ ಬೈಕಿನ ತಿಕ್ಕುಡುನ್ನಾಡಿ ಯೋಗ ಪಂಕ್ರು ಗೋಡಿಗೆ ಬೈಕಿನ ಬಗೆಯ ಮುಟ್ಟ ಒಯ್ಯುಡುನ್ನಾಡಿ ಯೋಗ್ಯತೆ ಪಂಕ್ರು ಗೋಡಿಗೆ ಯೋಗ ಯೋಗ್ಯತೆ ಜೀವನದ ರಟ್ಟಲು ತಿಕ್ಕುಡುನ್ನಾಡ ಅದು ಪುಣ್ಯವಾದ ಜನ್ಮಡುವ ತತ್ಮೋತ್ಸವದ ದಾದನ ಗುತ್ತಜ್ಜಿ ಆ ಪೆಮ್ಮನ ಕಡೆ ಒಂದು ಚಿಕ್ಕ ನತದೃಷ್ಟ ಜೋಕುಲನಮೇ ಇವೆ ಅಂಡ ಈ ಮಾಣಿಗನ ಜೀವನ ಹೊಂದಿದೆ ಸಮಾಧಾನ ಅಪ್ಪನ ಪ್ರೀತಿ ಅಮ್ಮೆರಿಗೆ ಅಮ್ಮನ ಪ್ರೀತಿ ಒಟ್ಟಿಗೆ ಅಣ್ಣನ ಪ್ರೀತಿ ಕರುಣೆ ಈ ಮಾಳಿಗನ ಜೀವನ ಉವೇರಿಸಿದ ಕೊರತೆಯ ಈ ಎನ್ನುವರು ಕೂಡದ ಅರಸನ ಚಾಕರಣೆ ಮತ್ತೊಂದು ನಮೆಯೇ ಬೇರೆ ಏರ್ಪಟ್ಟ ಧರ್ಮನ ನೀರು ನಡಪುನಕ್ಲ ಧರ್ಮದ ಸಾಧಿಗಳು ನಡಪುನಕ್ಲ ಮನಸ್ಸಿನ ನೀರಿಗೆ ಸಮಾಧಾನ ಅಂಡಲ ಒಂದು ಮೂಲೆಯ ಕೋಡಿಗೆಲು ಪುಟ್ಟೊಂದು ಕುಯ್ಯದ ಈ ಎನ್ನುವರು ಕೂಡೋಡು ನಮ್ಮಕ್ಲು ಪಂಪಕ್ಲು ಏರ್ಲ ಇಜ್ಜೆ ಮುಗಿರಿ ವಂಶಪಂಡ ಅಳಿದು ನಮ್ಮಕ್ಲು ಪಂಪಕ್ಲು ಏರ್ಲ ಇಜ್ಜಂದ ಕಾರಣ ಮನಸ್ಸು ಬಂದಿರುತ್ತದೆ ಕೋಡಿಗೆ ಎಂಟು ದಿಕ್ಕದೇಶ ಏರುದು ಕೀಳವಿ ನನ್ನೆ ಮಾತು ನನ್ನದು ಮೂದ ಜೀವನ ಎಂಚ ನಮ್ಮ ಓಡೇರು ಗಂಗಡಿ ನಿನ್ನ ಪಾತ್ರದ ಕೇಳ ಇಂಕಲ ಮನಸ್ಸು ದುಃಖ ಬರುತ್ತದೆ ಆಂಡ ದಾದ ಮಲ್ಪನ ಬಲ್ಲರಿ ಬರೆಕುಣ ಇಂಚನೇ ಬರೆದಿದ್ದೆಂದ ಅವೆಂದು ಕಪ್ಪಾರ ಏನೆಂದಲ ಸಾಕೆ ಅಂಚನ್ ಪುಟ್ಟಾಯಿನಂಚಿನ ದೇವರು ಪತಿರ್ನಲ್ಲ ಬೇಪವರಿಗೆ ಅಂಚನೆ ನಮ್ಮ
ಎಂಗ್ಲಿಗೆ ಒಡೆನಾದ ಸಂಪತ್ತುಂಡು ಹೆಚ್ಚುತ್ತಾರೆ ಕಿಗದಂಚಿ ಕೊಡೆಯವಲ್ಲ ಆ. 1,000 ಬೆತ್ತವುಲ್ಲ ಅವನ ಅದೇ ಕೊಟ್ಟಪಡೆ ಕಾಣ್ಕೊಂಡುಲ್ಲ ದೇವರೇ ನನಗೆ ಸಂಪತ್ತು ಕೊಡ್ತಿರ್ತಾಯೆ ಒಟ್ಟದು ತಿನ್ನ ಅಂದ್ರೆ ನಾನು ನಿನಗೆ ಕೊಟ್ಟರೆ ಈ ಅವರಿಗೆ ದಾನ ಮಾಡಿಸಲ್ಲ ಅವರಿಗೆ ಪುಣ್ಯ ಕಟ್ಟಲ್ಲ ಅಂದ್ರೆ ನನಗೆ ದೇವರ ಸಂಪತ್ತು ಕೊಡ್ತಾರೆ ಮುಲ್ಲಾದ್ರೆ ಅವೇ ತೋಜನ ಇಲ್ಲ ಕೊಡ್ತಾರೆ ದೇವರೇ ಎಂಗ್ಲೇ ಕುಳಿಯರೆ ಇಲ್ಲಿ ಜಪ್ಪೆ ದಾದಾನ ಸಹಾಯ ಮಾಡ್ತಾರೆ ನನ್ನ ಕೆಲವು ಗೊತ್ತು ಬರ್ತಾರೆ ಜೈಯ ಬೇರೆ ಏನ ಜೋಬಿ ಬರ್ತಾರೆ ಗಂಟೆ ದಾದಾನ ಸಹಾಯ ಮಾಡ್ತಾರೆ ಏನಂತೆ ಎಷ್ಟು ಧಾರ್ಮಿಕ ರೂಪವಾಗಿ ಬರೆಯುತ್ತಿಲ್ಲ ಆಕೆ ಧಾರ್ಮಿಕ ರೂಪವಾಗಿ ಬೇಕು ಐಟಿ ಅದು ನೆಮ್ಮದಿ ಏನೋ ಬೆಟ್ಟ ಬಿಟ್ಟು ಬರೋದು ಅಮ್ಮಯ ಬೆಸರು ದೆಯ್ಯು ಮಾಲಿಗರೆಂದೋ ಎಮ್ಮಯ ಬದುಕಿನ ಅವರೇ ಅಮ್ಮ ಕೊಟ್ಟೆಗಿಲ್ಲದೆ ಬಲು ಕದ ಹುಟ್ಟಿಗೆ ಒಬ್ಬ ಹುಚ್ಚಿನಲ್ಲವನಿತ್ತು ತಾಯೇ ಕನ್ನವ ಅರಿತು ನೀ ಎಳೆಯಬೇಕೀಗ ಬದಲಿ ಮಾತಿರು ಎಮಗೆ ಅಪ್ಪ ನಾವು ನೀವು ಮಾಡಿದರು ಅಮ್ಮ ಮೂಲೆನಾ? ಅಪ್ಪೆ
ಅಲ್ಲ ಅಲ್ಲ ಎಲ್ಲಿ ಬೇರೆ ಉತ್ತಮದಲ್ಲಿ ಎಳದೆ ಕಾವು ಊದುಗರಿ ಮಾಡಾಟ ಏರದೆ
ಈಶ್ವರ ದೇವರನ್ನು ನೋಡು. ಭೂಲೋಕದ ಮತ್ತೆ ಭೂಲೋಕದ ಧರ್ಮದ ರಕ್ಷಣೆಗಳು ತೀರ್ಥದಂತೆ ಯಾರೇ ಕಲ್ಲಾಳು ಗುಳಿಗೆ
ಸ್ವಾಮಿ ದೇವರ ಲಕ್ಷಣ ಮಲ್ಪುರಿ ಬಡವೆ ಅದು ಪುಟ್ಟನ ಬಲ್ಲಿಗೆ ಗಜಂಕಾದು ಕೊಡ್ಪರ ಬಲ್ಲಿಗೆ ಕೇವಲ ಬೆನ್ನ ಜೀವನದ ವಜೀರದ ಸುಖಬಂದಿರ ತೂತಿನ ಇದೆ ಅಂತೆ ಬಡಬರ್ತಿ ಎಂದು ಉಂಟು ಸ್ವಾಮಿ ಅಡ್ಡ ಪತ್ತರಂತಿನ ಸುಖನ ಅವಳು ದುಃಖನೇ ಅವಳು ಸಮಾನ ರೈತರು ಎಂಬ ವ್ಯಕ್ತಿಯಾಗಿದೆ ಎದುರಿಸ ಒಂದೇ ಪೌಳು ಕಷ್ಟ ಸುಖ ಪಪ್ಪಿಲು ಮುಂಚೆ ಬರುವುದರಟ್ಟು ಬೋಲೆ ಇಂತ ಲೆಕ್ಕ ಪತ್ತಿರಂತಿನ ಕಷ್ಟನ ಅವಳು ಸುಖನಾಡು ಸಂತೋಷನ ಎದುರಿಸೋದು ಇಲ್ಲೇ ಅಂದ್ರೆ ಬಡಬರ್ತಿ ಇದ್ದಿಲ್ಲ ಜೀವನ ದಾದಾಡದವನಿ ಸಾಧನೆ ಮಾಡ್ಕೊಂಡು ಬಂದಿನ ಆಸೆ ಎರಡು ದೂರ ಆಯ್ತು ಚಟ್ಟಿ ಕಾಡ ಕಲೆಯ ದಾದಾಡದವನಿ ಸಾಧನೆ ಮಾಡ್ಕೊಡು ಈ ಆಸೆ ಒಂದು ಗರಡಿಗೆ ಪೋಯನ್ನ ಗುರುಕುಲ ಪಂಡಿತರ ಬಾಗಲ ಇಚ್ಚಿ ಮಗ ಈ ಮುಖೇನ ಕುಲಂತ ಕುಡುದುನಾಯಿ ಆ ವಿದ್ಯೆನಿಗೆ ಕಲ್ಪಾದ ಪರ್ನಾಪಚಿ ಎಂದು ಪಂಡಿರು ಮನಸ್ಸಿಗೆ ಬಾರಿ ಬೇನೆ ಆಡು ಕರ್ಕೊಂಡು ಬಂದಿನ ಆಸೆಲಾ ಇತ್ತಿವಿ ಅಣ್ಣ ಅಪ್ಪಟ್ಟು ತಿರಬದಚಿ ಗುರುಕುಲು ಜವನರಿಗೆ ಕಲ್ಪವನಂಚಿತರ ಮಾತಾ ವಿದ್ಯೆಲ್ಲ ಕಲ್ತೊಂಡೆ ಒಂಜಿ ವಿದ್ಯೆ ಕಲ್ತಂಡನೆ ಯಾವ ಜನ ವೇದಿಕೆಲ್ಲ ಬೋರ್ಡ್ ಹಾಕೋದು ಆ ಪೊಟ್ಟುಡು ಅಜಿಲ ಶ್ರೀಮದ ಅರಸುಲ್ಲ ಚಾವಡಿಗಳು ಗಟ್ಟದ ಬಿದ್ದಿದ್ದು ಬರೀ ಚಟ್ಟಿ ಬತ್ತೆ ఆయన ಸೋಪವನವರ ಊರು ಎಲ್ಲ ಇತ್ತಿಗೆ ಆ ಪೊಟ್ಟುಡು ಚಾವಡಿಗೆ ಪೋಯಿ ನಂಚಿದರೆ ಯಾರು ಗಟ್ಟದ ಬಿದ್ದಿದ್ದು ಬತ್ತಿನ ಚಟ್ಟಿನ ಸೋಪಾಯ ಸಂತೋಷ ಅರಸುಲು ಬಿಡರವಿಂದ ಜಾಗ ಪೋಯೇರು ಊರದ ಜವನಿರು ಮಾತಾ ಸೇತು ಪುಟ್ಟ ಮರ ಮಾಯೇರು ಮನಸ್ಸಿಗೆ ಸಂತೋಷ ಅಂಚ ಬಂದು ನಾಳೆ ಗಡೇ ಮತ್ತೊಂದಿದ್ದ ಬಗ್ಗಿದಿನ ಬರಲೆಗೆ ಬಗ್ಗಿದಾಗ ತಿನ್ನೋಣಷ್ಟೇ ಬೇರೆಲ್ಲ ಮತ್ತೊಂದಿಲ್ಲ ಕೈಕಂಜಿಲೆ ಕಾಯಿಲೆ ಬಂದಾಗ ಊರು ಪೋದು ಮದ್ದು ಬರ್ಪೆ ಕೇಳದ ಪೆನ್ನು ಓದಿ ಕೈಕಂಜಿನ ಮುಟ್ಟಿಯಲ್ಲ ವಾಲಿಂದ ಕಾಯಿಲೆ ಬರ್ತದಲ್ಲ ಗುಣಮಾಪುಡು ಮುಟ್ಟಿಗೆಲ್ಲ ಉಂಟು ಅವು ಸತ್ಯಲ ಆಡ್ತು ಇನಿ ಕಾಡಲಾಗದ ತೂನಾಗ ಮರ್ತಗ ಬೋಡ ಆಗಿನ ಬೇರೆ ನಾಡು ಪುರ ಕಾರ್ಯಾತ ಹೋದ ಅವೆಲ್ಲ ಗೊತ್ತ ನಾಡೊಂದು ಪೋಡು ಸಂಗಮಲತ ಕಾಡಿಗೆ ಆತೆಯಂತ ಕಕ್ಕಲ ತೊಡದ ದೈವೈತಿ ಅಪ್ಪೆರ ಇಲ್ಲಡ ತಿಕ್ಕುಲ ಕಲಿ ಭಾರಿ ರುಚಿಗೆ ಒಂದು ಚೂರು ಬರಡಾತಲು ಅಜ್ಜಿ ಬಾಬಾ ಕೇರಳ ಊರು ಬಂದ್ರೆ ಬೆನ್ನು ಬಂದಿರೋ ಕೈಕಂಜಿಲೆಗೆ ಮರ್ತು ಕೊಟ್ಟು ಬೇರೆ ಇಲ್ಲ ಸಂಗಮದ ಕಾಡಿಗೆ ಬಂದಿದ್ದೆ ಮರ್ತಗ ಬೋಡ ಬೇರೆ ನಾಡೋದು ತಮ್ಮರು ಕಲಿ ತಿಕ್ಕೊಳ್ಳೋದು ಏನೋ ಊರನ್ನು ಬಂದ ಕೇಳಿದೆ ಇದು ಬರ್ತಾರಪ್ಪ ಅಯ್ಯೋ ದೇವರೇ ಆವಡ ಮಾತಾ ಕೈಗಳು ಅಪ್ಪೆ ಭಾರಿ ಉಲ್ಲಾಸ ಕೊಂಚಿ ಕೊಡ್ತದ ನುಪ್ಪುಗೆ ಏನ ಕೈಯಂಡೆ ಏನ ಬಾಯಿಯಂಡೆ ಅದು ಊರು ತಿಳ್ಕೊಂಡಿಲ್ಲ ಎರಡ ದಾತ ಕಾರ್ಮಿಕ ಮತ್ತೆ ದೇವರ ಮತ್ತೊಂದು ಮತ್ತೊಂದು ಉಂಡಪ್ಪೆ ಊರು ಬಾಯಿಯ ಅಪ್ಪೆ ಕೇಳಿ ಅವರ ಮನಸ್ಸುಡಪ್ಪೆ ಕೊಂಡುಗೊಳಗೆ ಎಲ್ಲ ತುಂಬ ಬರ್ತೀವಿ ಕೇಳದ ಬಾಯಿಯಂಡೆ ಜನ ಊರು ಮಾತಿಲ್ಲ ಅವನು ಬೇಡ ಕೊಂಡು ಬರ್ತಾದಂತ ನಮ್ಗೆ ಎಲ್ಲ ಇಲ್ಲ ಅವತ್ತನೇ ಊರು ತಿರ್ಪುನಾಗಿ ಊರು ತಿರ್ಪುನಾಗಿ ಏರ್ಕೊಂಡು ಬರ್ಕೊಂಡು ಬಂದು ಗಾನ ಪುಗೆ ಬತ್ತಿನ ಇಲ್ಲ ಬಿಡಿ ಮನೆ ಊರು ತಿರ್ಪುನ ಇನ್ನ ಬೇರೆನೇ ಅವತ್ತಪ್ಪೆ ಮದಿನ ಈ ಮದುವೆ ಹಬ್ಬ ನಿಂತಿನ ಇತ್ತು ಮದುವೆ ಯಾರು ಮಾಡ್ಕೊಳ್ಳಬೇಕು ಏನಿವೆ ಇನ್ನ ಮಲ್ಲ ಮನಸ್ಸಪ್ಪೆ ಅದೇನ ಜಾತಿ ಹೋಗ್ಬೇಕುಂಡತಿ ಮುಗಿದ ಜಾತಿ ಇದೆ ಬೇಗಲ ಜಾತಿ ಇದೆ ಕೊಂಡೋಳೆ ಹೆಚ್ಚೆ ಇತ್ತನಲ್ಲ ಮಲ್ಲಂಗೆ ಬರ್ಕೊಂಡೆ ಅದು ನಾಡು ನಾಟಿ ಇಂಕೆ ಸಾಕಾಗ್ತದೆ ಬೇಗ ಬಂದವಪ್ಪೆ ಖಂಡಿತ ಕಷ್ಟ ಆಗುತ್ತೆ ದಯವಿಟ್ಟು ನಿನ್ನ ಕುಲತಗಳಿಗೆ ಇನ್ನೊಂದು ಆಶಯ ಕೊಡ್ತೇವೆ ಹಾಗೆ ತಂಗಡಿ ಕೈಕೊಡ್ತುಕೊಂಡು ಮಾನೀಗ ಓ ಏಕಡೆ ಬಲಸೊಂದು ಬರ್ತೀನಿ ಅವೇ ಮಣ್ಣ ಮಗ ಮನಸ್ಸಿಗೆ ಅಪ್ಪ ಬಾರಿ ಹುಡುಗದ ಮಣ್ಣು ಉಡಲಾದ ಹೆಣ್ಣು ಮಗ ಅಂತೆ ಮದುವೆ ಹಬ್ಬ ಆ ಯಾನಪ್ಪೆ ವಿಚಾರ ದಾದಿ ಮದುವೆದ ವಿಚಾರಡು ಆಣ ಬಾಲದಾಗ ಪೊಣ್ಣ ಬಾಲದಾಗ ಮದುವೆದ ವಿಚಾರದ ಅಲ್ಲ ಕೊರೊಡಗೆ ಆ ಅವನಿಗೆ ಕ್ರಮ ಉಂಡಿಗೆ ಬಂದ ಎನ್ನೆ ಅನ್ನೋದು ಉಡತ ಮಗ ಈ ಏನಿಯಾ
ತಾತೊಂದ ಕೈ ಬೀಜದ ಮೈ ನಾಲೆಜ್ಜಿ ಅಯ್ಯೋ ಅರಸರೊಂದಿ ಆದ ಜಾಗ ಉಂಟು ಕುಲಸರಾಯಿ ಮಲ್ಪುರ ಬಂದು ಸುಮಾರು ಬಂದೆ ತಿರುಗಿ ದೂರ ಖಾಲಿ ಆದ ಒಯ್ದಿನ ಒಂಜಿಗೊಂದು ಕಿರೇದು ಮುಂದ ಬಕ್ಕ ತಾಲೆಜ್ಜ ಒಂಜಿಗೊಂದು ಕಿರೇದು ಇವು ಗೊತ್ತಾದ ಮುಖ್ಯತೆ ಹೊರಪುರಂಜಿ ಎಟ್ಟೆ ಉಡಲ್ಲ ಹೋಯ್ತು ಇಲ್ಲಪ್ಪ ಅವು ಬಡ ಏನೋಡತ್ತೆ ಋತುಮತಿ ಸುಖವ ಕಳೆಯುತ್ತದೆಯೋ ಜಪಪತಿ ನಡೆಗಳು ಕೊಡಗಿಡೆಗೆ ಗದಿನೆಲ್ಲುಗ ಬ್ರಹ್ಮರ ನೆನೆಯುಗ ಮದಿವಂದಳು ಅರಿಗವಗೈಯೇ ದೇಹಿ ಶರೀರ ಅಶುದ್ಧಿ ಪ್ರಗ ಏಕಲ ದೇವರಿಗೆ ಕೈ ಮುಗಿರ ಮಲ್ಲಿಗೆ ದಯಚ ಬಂಡ ಬಂಡ ಎನ್ನ ದಿನದ ಅವೇ ಆಯಿನಾದೆ ಇನಿ ಶರೀರ ಶುದ್ಧಿದ ದಿನ ಅಂಚ ಮತ್ತೆ ಕೇಂದ್ರ ಶುದ್ಧ ತೀರ್ಥಮಿಗೆ ಶರೀರ ಶುದ್ಧಿ ಮಂತುಂಡೆ ನನ್ನ ದೇವರಿಗೆ ಕೈ ಮುಗಿಪೆ ಸ್ವಾಮಿ ನಾಗ ಬ್ರಹ್ಮ ದೇವರೇ ನೀವೇ ಕಾಪೆ ಕಲಿಗಾಲ ನಿರ್ದವನಿಗೆ ಪ್ರತ್ಯಕ್ಷ ದರ್ಶನ ಕೊರ ಅಸಾಧ್ಯವಾದ ನಿಕ್ಕೆ ಕನಟ್ಟು ತೋಜದು ಬರ್ತಂದಿಲ್ಲ ಯಾನ ಪಂಪನ ಪಾತ್ರಗಳನ್ನು ಸರಿಯಾಗಿ ಕೇಳೋಣ ಧನ್ವಂತರಿ ದೇವರನ್ನ ಪೂರ್ಣ ಅನುಗ್ರಹ ತಿಳಿದವರ ಕಾಯಿಲೆ ಭಕ್ತಿನಲ್ಲಿ ಈ ಕೊರ್ನಂಚಿನ ಮದ್ದು ಪರಿಪುಂಡು ಈ ಕಾಯಕನು ಒಬ್ಬೆ ಪ್ರತಿಫಲ ಅಪೇಕ್ಷೆ ಇದ್ದಂತೆ ಮುಂದುವರಿಸುವುದು ಬಲ ಮೇಲು ಬಿತ್ತಿಗೆ ನಿನ್ನ ಗರ್ಭಡು ಅಮರ ಜೋಗುಲು ಬೇರೆ ಅವಲ ಆನೆ ಜೋಗುಲು ತುಳುನಾಡದ ಕೀರ್ತಿನ ಎತ್ತರವು ತೆತ್ತದು ಬದುಕುವೇರೆ ತುಳುನಾಡು ಪರುಟ ನಿನ್ನ ಕುದರನ ಶಾಶ್ವತವಾದ ಹೊರತು ಕೊರ್ಪೆ ನಂಬಲ್ಲ 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 ನಡೆಯುವುದೊಂದು ಯಕ್ಷಗಾನ ಖಾಲಿ ಅರ್ಧನೇ ಆಗ್ತದೆ ನನ್ನ ಅರ್ಧ ಯಕ್ಷಗಾನ ಎಡ್ಡೆ ಪ್ರಸಂಗ ನನ್ನ ಬರೆಕೊಂಡು ಕೋಡ್ಚಿನಿಯರು ಬರಲಿಲ್ಲ ಜುಮಾನಿ ಬರಲಿಲ್ಲ ಪಂಜುರ್ಲಿ ಬರಲಿಲ್ಲ ಅಂಚ ಬೇರಲ್ಲ ಇದು ನಡು ಪೌರಗಳಲ್ಲಿ ನಾಲ್ಕು ಸಭಾ ಕಾರ್ಯಕ್ರಮ ಹಚ್ಚಿ ನಮ್ಮ ಈ ಯಕ್ಷಗಾನ ಕ್ಷೇತ್ರಗಳು ಏರು ಕೊಂಡಿದ್ದಾರೆ ಅಕಲಿಗೊಂದು 4 ದಿನದಲ್ಲಿ ಎತ್ತದೆ ಅಕಲಿಗೊಂದು ಗೌರವ ಕೊರ್ಪುಣ ಅಂಚನೆ ಯಕ್ಷಗಾನ ಮುಗಿಪೆಟ್ಟಿಗೆ ತೀರ್ಥಿಡು ಗೆಜ್ಜೆಗಿರಿ ಕ್ಷೇತ್ರದ ಪ್ರಸಾದ ಪಂದ್ಯ ಮೇಲೆ ಅನ್ನ ಸಂತರ್ಪಣೆ ಸ್ವೀಕಾರ ಮತ್ತು ಕೊಡ್ಬಂದಿಲ್ಲ ಅದಕ್ಕೆ ಏನೊಂದು ರಡ್ಡು ಪಾತ್ರ ಈ ವೇದಿಕೆ ಈ ರಂಗಮಂದಿರ ರಂಗಮಂಟಪ ಊರು ಎಂಚ ಆಟೋಗು ರಂಗಮಂಟಪ ಆಡುವರ ಅಂಚನೆ ಆತದೆ ಈ ರಂಗಮಂಟಪ ನಮ್ಮ ಶ್ರೀ ಜಯಸಿಸು ಅದಕ್ಕೆ ಅರ್ಪಣೆ ಮಂತುಲ್ಲ ಆರ್ನ ಜೋಕುಲು ಜಿ ದಿವಂಗತ ಜಯಸೀಶ್ವರನ ಬಕ್ಕ ದಿವಂಗತ ಲೀಲಾವತಿ ಜಯಸೀಶ್ವರನ ಮಕ್ಕಳ ನೆಂಪುಗು ಅಂಚನೆ ಮಕ್ಕಳಿಗೆ ಯಕ್ಷಗಾನ ಕಲಿತ ವ್ಯಕ್ತಿ ಇದ್ದಿನ
ಆ ಒಂದು ಗೌರವದಲ್ಲಿ ಇಟ್ಟು ಮುಲ್ಪ ಅಕ್ಲನ ಜೋಕುಲು ಕುಟುಂಬಕ್ಕೆ 60 ನಕಲು ಅಂಚನೆ ಭಾವನಕಲು ಮುಲ್ಪ ಒಂಜಿ ಮಾತ ಒಟ್ಟ ಅದು ಒಂಜಿ 8ನೇ ಮಂದಿನ ಶ್ರೀ ಗಿಜ್ಜಗಿರಿ ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ತೋದು ಜ್ಞಾನ ಪಡೆಯಲು ಬೈದ ನಿಕಲಿಗೆ ಮಾತ್ರೆಗಳ ಕುಡಾರ ಸೊಮ್ಮೆಸನ್ನಾದ ಅಂಚನೆ ದಿಂಜಿ ಉಂಡಾಡು ಎತ್ಕೊಂಡಂದಲ್ಲೇ ಜಯಸಿ ಸೋದರ ಪ್ರಕಾರ ಪರಿವಾರ ಅಂಚನಾರ್ನ ಶ್ರೀಮತಿ ಆದಿತ್ಯನ ದಿವಂಗತ ಲೀಲಾವತಿಲ ಆಕಲಿಗೆ ಒಲ್ಪ ಕೊಂಡಲ ಈ ಯಕ್ಷಗಾನ ನಾಟಕ ಅಥವಾ ಒಬ್ಬೇ ಒಂಜಿ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮ ಪಡಕಲಲ್ಪ ತೋರೆ ಅಂಚ ಈ ದೃಷ್ಟಿಗೆ ಆರ್ನ ಮಗಟ್ಟ ಸೂರ್ಯಕಾಂತ್ ಸುವರ್ಣ ನಮ್ಮ ಈ ಗಿಜ್ಜಗಿರಿ ಕ್ಷೇತ್ರದ ಸೀದಾ ಪಂಡಿರೆ ಖಂಡಿತ ಇವರಿಗೆ ಅವಕಾಶ ಬರ್ಪ ಆ ಕ್ಷೇತ್ರದ ಒಂದು ಮಹತ್ವದ ಕಥೆಯ ಮೂಲಕ ಈ ಗೊಬ್ಬವಳು ಇದೆಲ್ಲ ಪಪ್ಪನ ಅಮ್ಮಗೆ ಸಮರ್ಪಣೆ ಮಾಡ್ಕೊಂಡು ಸೊ ಬಿಲ್ಲವರ ಅಸೋಸಿಯೇಷನ್ ಶ್ರೀ ದಿವಂಗತ ಜಯಸಿ ಸುವರ್ಣರು ಬ್ರಹ್ಮಶ್ರೀ ನಾರಾಯಣ ಗುರು ಅಲ್ಪ ಯಕ್ಷಗಾನ ಮಂಡಳಿಡೆ ಒಂಜಿ ಯಕ್ಷಗಾನ ನಾರಾಯಣ ಗುರು ಯಕ್ಷ ಪ್ರಶಸ್ತಿ ಬಂದು ವರ್ಷದ ಐಕೋ 8 ಲಕ್ಷ ಫಂಡ್ ಐಕೋಸ್ಕರ ಹಿಡಿದು 5 ಭಕ್ತಿನ ಬಡ್ಡಿಡು ಅವನಿಗೆ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ಬಿಟ್ಟು ನಿಟ್ಟಿಡು ಪ್ರತಿ ವರ್ಷ ಖಂಡಿತ ನಂಗೆ ವರ್ಷ ಬಂದು 2-3 ಮಂತ್ನಿಗೆ ದಾಲ ತೊಂದರೆ ಬರಲು ಬಂದು ಸೊ ಇತ್ತೆ ಯಾನ ಯಕ್ಷಗಾನದ ಬಗ್ಗೆ ತುಳುನಾಡದ ಪರ್ಣದ ಕಲೆ ಯಕ್ಷಗಾನ ಕಲೆಕಲೋ ಕಲಟು ಮೇಲಾಯಿನ ಬೆಲೆ ಕಟ್ಟರೆ ಆವದಿನ ಅಂಚನೆ ತಾಳ ಮೇಲುಡು ಕೂಡ್ದಿನ ಸಾರ ಕಾಲಲ ಅಲ್ಲಿ ಎಂದಿನ ಈ ಜ್ಞಾನ ದಿಂಜವನ ಕಲೆನೆ ಯಕ್ಷಗಾನ ಮೈಮನ ದಿಂಜ ಸಂತಸ ಕಣಪಿ ಇರ್ಮನ ಕೊರ್ದು ಬೆಸರಣ ಕಣಪಿ ಜ್ಞಾನ ದಿಂಜವನ ಕಲೆನೆ ಈ ಯಕ್ಷಗಾನ ಭಾಗವತಿಕೆ ಚೆಂಡೆ ಮದ್ದಳೆ ಸುರಕು ಪೊರ್ಲ ನಲಿಕೆದ ದಿಗಿನ ಪಾಡುನ ನಮ್ಮ ಗೆಜ್ಜಗಿರಿ ಕ್ಷೇತ್ರದ ಶ್ರೀ ಆದಿ ಧೂಮಾವತಿ ಶ್ರೀ ದೇವಿ ಬೈತತಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿದ ಆಡಳಿತ ಸಮಿತಿ ಬಕ ಮಾತ ಕಲಾವಿದರಿಗೆ ಕಲ ಜಯಸಿ ಸುವರ್ಣ ಪರಿವಾರ ಬಿಲ್ಲವರ್ ಅಸೋಸಿಯೇಷನ್ ಮಾತಾ ಸದಸ್ಯರು ಅಂಚನೆ ಮುಂಬೈ ಬಿಲ್ಲವರ ಹಿತಚಿಂತಕರು ಅಂಚನೆ ಜಯಸಿ ಸುವರ್ಣನ ಅಭಿಮಾನಿಗಳನ್ನ ಪರವಾದ ನಿಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸೋದಿಲ್ಲ ಇತ್ತೆ ಎಂಕಲು ಈ ಕ್ಷೇತ್ರಡು ಪುಣ್ಯತಿನ ಕ್ಷೇತ್ರ ಬಗ್ಗೆ ಮಸ್ತ್ ಪಂಡ್ರಗೊಂಡು ಅಡವಿನ ನಮ್ಮ ನಿತಿನ್ ಬಾರಿ ಪೊರ್ಲುಡು ಅವರಿಗೆ ಪೊದಿಕೆಯನ್ನು ಕಟ್ಟಿದರೆ ಗೆಜ್ಜಗಿರಿ ಕ್ಷೇತ್ರ ಮಹಾತ್ಮೆ ಆ ರೈತ ಬಗ್ಗೆ ನಮ್ಮ ಲೆಪ್ಪರಿಲ್ಲ ಸಭಾ ಕಾರ್ಯಕ್ರಮದ್ದು ಪೊರ್ಲುದ ಅವರಿಗೆ 4 ಜನ ಲೆತ್ತದ ಈ ಕ್ಷೇತ್ರಡು ಏರ್ ಸಾಧನೆ ಮಂದಿರ ಏರ್ ಕಲಾವಿದ ಮಂದಿರ ಅಗ್ಲ ಲೆತ್ತದ ಒಂಜಿ ನಮ್ಮನೆ ಅಕಲೆ ಗೌರವ ಕೊರ್ಪುಣ ಒಂಜಿ ಎಲ್ಲ ತಮ್ಮನದ ಕಾರ್ಯಕ್ರಮ ಸುರುಕಾದ ನಮ್ಮ ಈ ಗೆಜ್ಜಗಿರಿ ಕ್ಷೇತ್ರ ಯಕ್ಷಗಾನ ಬರುತ್ತಿನ ಶ್ರೀಯುತ ನಿತಿನ್ ಮೆರುಗು ಕೊರೆಯುವಲ್ಲ ಯಾನ್ ವೇದಿಕೆಗೆ ಜಯಸಿ ಸುವರ್ಣನ ಜೋಕುಲು ಬಕ್ಕ ಮರಮಲ್ಲೂ ಬರೋಡು ಅಂಚನೆ ಜಯಸಿ ಸುವರ್ಣನ ಮೋಕೆದ ಬಾವೆ ಶಿವರಾಮ್ ಪೂಜಾರಿ ಬರೋಡು ಅಂಚನೆ ರಾಮಜಿ ಸುವರ್ಣರು ಬರೋಡು ಅಂಚನೆ ನಮ್ಮ ಗೋರೆಗಾಂವ್ ಪರಿಸರದ ಅಂಚನೆ ಹೈಕೋರ್ಟ್ ಅಡ್ವೊಕೇಟ್ ಶಶಿಧರ್ ಯು ಕಾಪೂರ್ ನೋಟ್ರಿ ಯೂನಿಯನ್ ಆಫ್ ಇಂಡಿಯಾ ಗವರ್ಮೆಂಟ್ ಆಫ್ ಇಂಡಿಯಾ ಮೇರ್ಲ ವೇದಿಕೆ ಬರೋಡು ಶ್ರೀಯುತ ಲಕ್ಷ್ಮಣ್ ಪೂಜಾರಿ ಆರ್ಲ ವೇದಿಕೆ ಬರೋಡು ಸೋಮನಾಥ್ ಅಮೀನುಲ್ಲೇರಿ ಆರ್ಲ ವೇದಿಕೆಗೆ ಬರೋಡು ಗಂಗಾಧರ್ ಏನಾಮೀನುಲ್ಲೇರಿ ಆರ್ಲ ವೇದಿಕೆಗೆ ಬರೋಡು ಚಂದ್ರಶೇಖರ್ ಪೂಜಾರಿ ಆರ್ಲ ವೇದಿಕೆಗೆ ಬರೋಡು ಈ ಒಂದು ಗೌರವವನ್ನು ನಿಕಲ ಮಾತನ್ನು ಒಟ್ಟಿಗೂ ಈ ಕಲಾವಿದರಿಗೆ ನಮ್ಮ ಕೊರತ ಜಯಸಿ ಸುವರ್ಣನ ಒಂಜೆ ಆಸರಿಗೆ ಏನೆಲ್ಲ ಬಿರಿ ತಟ್ಟದು ಪ್ರೋತ್ಸಾಹ ಮಲ್ಪನ ಆರೊಂಜಿ ಗುಣನು ಆರ್ನ ಜೋಗುಲ್ಲ ಅವೇನು ಪಡೆತೊಂದು ಬೈದರೆ ಅಂಜನೆ ವೇದಿಕೆಗೆ ನಮ್ಮ ರಘು ಎಂ ಪೂಜಾರಿ ಗೋರೆಗಾಂವದ ರಘು ಎಂ ಪೂಜಾರಿ ಹೋಟೆಲ್ ಫೌಂಟೇನ್ ಶಶಿಧರ್ ಯು ಕಾಪು ವೇದಿಕೆಗೆ ಬರಡು ಸುಭಾಷ್ ಜಯ ಸುವರ್ಣರು ಮಾತೆಲ್ಲ ಲೈನ್ ಹೋಗ್ತಲೆ ಶ್ರೀಯುತ ನಿತಿನ್ ಕುಮಾರ್ ಅನ್ನ ರಂಗಸ್ಥಳ ಬೆಲೆ ಬಾರಿ ಒಂಜಿ ತೊರ್ಲದ ಶ್ರೀ ಗಂಗಾಧರ್ ಪೂಜಾರ ವೇದಿಕೆ ಬಂದ ಕೇಳೋದಿಲ್ಲ
ಜಯಶ್ರೀ ಸುವರ್ಣ ಮೋಕೆ ಮತ್ತೆ ಭಾಸ್ಕರ್ ಸಾಲೆಲ್ಲ ವೇದಿಕೆಗಳು ದಯದಿ ನಮ್ಮ ನಡುಟು ಈ ರಂಗಸ್ಥಳು ಕುಂದಿರು ಈ ಪೊರ್ಲುದ ಶ್ರೀ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ಯಕ್ಷಗಾನದ ಪ್ರಸಂಗ ಬರೆತಿನಾರೆ ನಿತಿನ್ ಕುಮಾರ್ ಕಾರಂತೂರು ನಿತಿನ್ ಕುಮಾರ್ ತೆಂಕ ಕಾರಂತೂರು ಭಾರಿ ಒಂಜಿ ಶ್ರೀಯುತರೇ ಶ್ರೀಮತಿ ಲೀಲಾ ದಿವಂಗತ ಲಿಂಗಪ್ಪ ಪೂಜಾರನ ಮೋಕೆದ ಮಗೆ ಶ್ರೀಯುತ ನಿತಿನ್ ಕುಮಾರ್ ತೆಂಕ ಕಾರಂತೂರು ನನ್ನನ್ನು ಬಿತ್ತಲ ಗೆಜ್ಜೆಗಿರಿ ಕ್ಷೇತ್ರ ಜೀರ್ಣೋದ್ಧಾರ ಆಯ್ನ ಒಟ್ಟುಡೆ ಅಲ್ಪ ಪೋದು ತಾನು ಮನಸ್ಸಿದ ಸಂಕಲ್ಪ ಮಂದದು ಕ್ಷೇತ್ರಕ್ಕೆ ಹೋದು ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ಪ್ರಸಂಗ ಬರೆವಡು ಪಡೆದು ಕ್ಷೇತ್ರದ ಅಧ್ಯಕ್ಷರ ಅಪಗದ ಪೀತಾಂಬರ ಹಿರೇಜಡಿಕೆ ಎನ್ನಗ ಆರು ಪಂಡಿನಕ್ಕಿ ಮರನ ವಿನಂತಿನಿಕ್ಕೆ ಎನ್ನಗ ಆರು ಪಂಡೇರು ಈ ದುಮ್ಮುಪಲೆ ಖಂಡಿತವಾದ ಈ ಕ್ಷೇತ್ರಗಿರಿ ಈ ಗೆಜ್ಜೆಗಿರಿ ಕ್ಷೇತ್ರದ ಮಹಾತ್ಮದ ಒಂಜಿ ಪ್ರಸಂಗವನ್ನು ಬರೆಯಲೇ ಅಲ್ಪ ಸಾಮಾನ್ಯ ಕೆಲಸ ಮಂತೊಂದು ದಿನ ಶ್ರೀ ಲಕ್ಷ್ಮಣ ಪೂಜಾರಿ ಪಂಡಿತರು ಖಂಡಿತ ಇವರು ಅಲ್ಪ ಆದಿ ಧೂಮಾವತಿಗೆ ಹೋದು ಕೈ ಮುಗಿಲೆ ಕೋಟಿ ಚೆನ್ನೈಯರಿಗೆ ಕೈ ಮುಗಿಲೆ ದೇವ ವೈದ್ಯರಿಗೆ ಕೈ ಮುಗಿಲೆ ಖಂಡಿತ ಇವ್ರನ್ನ ಪ್ರಸಂಗ ಇವರು ಬರೆಕರು ಅವು ನಮ್ಮ ತುಳುನಾಡಿನ ಮಾಮಲ್ಲ ಒಂದು ಪ್ರಸಂಗ ಅದು ಎಟ್ಟೆ ಬುಧರ ಕನ್ನಡವನ್ನು ಪಂಡು ಅದಕ್ಕೆ ಆಶೀರ್ವಾದ ಮಾಡ್ತೀರಿ ಬೇರೆ ಮನಸ್ಸಿಗೆ ಅಲ್ಪ ಸಂಕಲ್ಪ ಮಾಡ್ತೀರಿ ಪ್ರಾರ್ಥನೆ ಮಾಡ್ತೀರಿ ಆ ಇಲ್ಲಿ ಆದ ಕೆಲಸ ಯಶಸ್ಸಾಗ್ತದೆ ಖಂಡಿತ ಶ್ರೀ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ನನಾತ್ ಪ್ರದರ್ಶನ ಒಡೆ ಕ್ಷೇತ್ರದ ಶಕ್ತಿಲು ನನಾತ್ ಪ್ರಸಂಗ ಬರೆಪಿನ ಶಕ್ತಿ ಇರಗ ಅನುಗ್ರಹ ಮಲ್ಪಡ್ತಂದು ಆ ಕ್ಷೇತ್ರದ ಕಾರಣಿಕ ಶಕ್ತಿಯಿಂದ ಬೇಡೊಂದು ಜಯಶ್ರೀ ಸುವರ್ಣ ಅಭಿಮಾನಿ ಬಳಗ ಮುಂಬೈ ಬಿಲ್ಲುವಿನ ಹಿತಚಿಂತಕರ ಅಂಚನೆ ಜಯಶ್ರೀ ಸುವರ್ಣ ಪೂರ್ಣ ಈ ಪುರ್ಲದ ತಮ್ಮನ್ನು ಸ್ವೀಕಾರ ಮಂತ್ರಿಯರಿಗೆ ಧನ್ಯವಾದ ಇತ ನಮ್ಮ ನಡುಟು ಕುಡೊಂಜಿ ಉಭಯ ಒಂಜಿ ಪ್ರಸಂಗ ಒಂಜಿ ಪೊರ್ಲು ರೀತಿಡ್ ನಡಪಡು ಬಂದಾಂಡ ಐಕ್ ಭಾಗವತಿಗೆ ಮುಖ್ಯ ನಮ್ಮ ನಡುಟು ಈ ಪೊರ್ಲದ ಪ್ರಸಂಗಗೂ ಪೊರ್ಲದ ಒಂಜಿ ಎಟ್ಟೆ ಕಂಠದ ಬಾರಿ ಮಲ್ಲ ಪುದರ್ಪೋಯಿನ ಸತೀಶ್ ಪಟ್ಲ ಬಕ್ಕ ಕನ್ನಡಿ ಕಟ್ಟದ ನಡುಟು ಬೇರೆ ಮಂದಿನ ಭಾಗವತಿಗೆ ಮಂದಿನ ನಮ್ಮ ಗಿರೀಶ್ ರೈ ಈ ಒಂದು ಪ್ರಸಂಗ ಯಶಸ್ಸೋಡ್ ಪನ್ನಂಡ ಸುರುಕಾದ ಆರು ವ್ಯಾಖ್ಯ ತಂಡೊಡುತ್ತೇಡಲ ನಿತಿನ್ ಕುಮಾರ್ಗೆ ಯಾನ್ ಈರ್ನ ಭಾಗವತಿಗೆ ಬರ್ಪೆ ಪ್ರಧಾನ ಭಾಗವತಿ ಅದು ಖಂಡಿತ ಈರು ಗುಂಪಲ್ಲಿ ಬಂದು ಬೆನ್ನಗ ಬುಗ್ಗಲಿಗೆ ಕೊಟ್ಟು ಬೈದಿನ ಶ್ರೀಯುತ ಗಿರೀಶ್ ರೈ ವೇದಿಕೆಗೆ ಬರಡು ಗಿರೀಶ್ ಮೇರೆ ನನ್ನ ಮುಖ್ಯ ಪ್ರಧಾನ ಭಾಗವತಿಗೆ ನನ್ನ ಕೊರ್ಲದ ಆರ್ನ ಕಂಟೋನು ನಿಖಿಲ್ ಕೇಂದ್ರಿಗೆ ಮಾತಿರ್ಲೋಡು ಬಂಟ್ವಾಳ ತಾಲೂಕದ ಕಕ್ಕೆ ಪದವು ಮಂಜುಗುಟ್ಟೆ ಪದ್ಮನಾಭ ರೈ ಬಕ್ಕ ಶ್ರೀಮತಿ ಸುಮತಿ ರೈಗಳ ದ್ವಿತೀಯ ಪುತ್ರನಾಗಿ 16/10/1983ರಲ್ಲಿ ಜನನ ಶ್ರೀ ಧರ್ಮಸ್ಥಳ ಲಲಿತ ಕೇಂದ್ರ ಸೇರಿ ಗುರುಗಳಾದ ಶ್ರೀಮತಿ ಲೀಲಾವತಿ ಬೈಪಾಡಿ ತಾಯರಿಂದ ಪ್ರಥಮ ಭಾಗವತಿಗೆ ಅಧ್ಯಯನ ನಂತರ ಕುರಿಯ ಗಣಪತಿ ಶಾಸ್ತ್ರಿಗಳು ಮತ್ತು ಪಟ್ಲ ಸತೀಶ್ ಶೆಟ್ಟಿ ಅವರಿಂದ ಹೆಚ್ಚಿನ ಅಭ್ಯಾಸ ಮಾಡಿದರು ಶ್ರೀ ಕಟೀಲು ಮೇಳದಲ್ಲಿ 8 ವರ್ಷ ಪಪ್ಪನಾಡು ಮೇಳದಲ್ಲಿ 8 ವರ್ಷ ಪ್ರಸ್ತುತ ಗೆಜ್ಜೆಗಿರಿ ಮೇಳದಲ್ಲಿ ಪ್ರಧಾನ ಭಾಗವತರಾಗಿ ತಿರುಗಾಟ ನಡೆಸುತ್ತಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಿರುಗಾಟ ನಡೆಸಿದ್ದು ಹಿಂದಿ ಭಾಷೆಯಲ್ಲಿ ರಾಷ್ಟ್ರಪತಿ ಭವನ ದೆಹಲಿ ಜಮ್ಮು ಕಲ್ಕತ್ತಾ ಗುಜರಾತ್ ಶಿಮ್ಲಾ ಮುಂತಾದೆಗಳಲ್ಲಿ ತನ್ನ ಗಾನ ಮಾಧುರ್ಯದಿಂದ ವಿಶೇಷ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದ್ದಾರೆ ಮೇರೆಗೆ ಜಯಶ್ರೀ ಸುವರ್ಣ ಪರಿವಾರ ಮುಂಬೈ ಬಿಲ್ಲಿನ ಹಿತಚಿಂತಕರು ಬಕ ಜಯಶ್ರೀ ಸುವರ್ಣ ಅಭಿಮಾನಿಗಳು ಪರವಾದ ಕೊಟ್ಟ ಮಾನವಿಗೆ ಅವರು ಕರ್ನುಡು ಖುಷಿತ ಸ್ವೀಕಾರ ಮಾಡಿಕೊಡ್ತಾರೆ ಅಂತ ಕೇಳೋದು ನಮ್ಮ ನಡುಟು ಕುಡಂಜಿ ಭಾಗವತಿಯರೇ ನಮ್ಮ ನಿರಂಜನ್ ಪೂಜಾರಿ ಮೇಲ ಕಿರು ತಮ್ಮನನ್ನು ಸ್ವೀಕಾರ ಮಾಡಿಕೊಡು ನಿರಂಜನ್ ಪೂಜಾರಿ ಬೆಲೆ ಇದು ಮುಂಟ ನಿಖಿಲ್ ಕೇನ್ಯ ಭಾಗವತಿಗೆ ಮೇರೆ ನಿರಂಜನ್ ಪೂಜಾರಿ ಬಂಟ್ವಾಳ ತಾಲೂಕು
ಬೆಲ್ಲೂರಿನ ಶ್ರೀ ಜನಾರ್ದನ ಪೂಜಾರಿ ಮತ್ತು ಶ್ರೀಮತಿ ಲೀಲಾವತಿ ದಂಪತಿಗಳ ಸುಪುತ್ರನಾಗಿ 12/9/1981ರಲ್ಲಿ ಜನನ. ವಿದ್ಯಾರ್ಥಿಯಾಗಿರುವಾಗಲೇ ಪರಿಸರದಲ್ಲಿ ನಡೆಯುವ ಯಕ್ಷಗಾನ ವೀಕ್ಷಿಸುತ್ತಾ ಆಕರ್ಷಿತರಾಗಿ ಶ್ರೀಮತಿ ಲೀಲಾವತಿ ಬೈಪಾಡಿತಾಯರಿಂದ ಭಾಗವತಿ ಅಭ್ಯಾಸ ಮಾಡಿದ್ದಾರೆ. 1 ವರ್ಷ ಶ್ರೀ ತಲಕಲ ಮೇಳದಲ್ಲಿ ತಿರುಗಾಟ ನಡೆಸಿ ಜೀವನದ ದಾರಿ ಹುಡುಕುತ್ತಾ ದೂರದ ಮುಂಬೈಗೆ ಬಂದು ಸಾಕಿನಕ ಶ್ರೀ ದುರ್ಗಾ ಪರಮೇಶ್ವರಿ ಮಂಡಳಿಯಲ್ಲಿ ಭಾಗವತಿಗೆ ಮಾಡಿ ಮುಂಬೈ ಯಕ್ಷ ಪ್ರೇಮಿಗಳ ಮನಸೂರೆಗೊಂಡಿದರು. ನಂತರ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿ ಸಂತಗಳು, ಶ್ರೀ ಗೀತಾಂಬಿಕಾ ಯಕ್ಷಗಾನ ಮಂಡಳಿ ಘಾಟ್ಕೊಪ್ಪರ್, ಕಲಾ ಜಗತ್ತು, ಚಿನ್ನರ ಬಿಂಬ ಹೀಗೆ ಬೇರೆ ಬೇರೆ ತಂಡಗಳಲ್ಲಿ ಸೇವೆ ಸಲ್ಲಿಸಿದರು. ಪ್ರಸ್ತುತ ಶ್ರೀ ಗೆಜ್ಜೆಗಿರಿಕೆ ಮೇಳದಲ್ಲಿ ಭಾಗವತರಾಗಿ ಅಪಾರ ಅಭಿಮಾನಿಗಳ ಮನಸೂರೆಗೊಂಡಿರುವ ನಮ್ಮ ಹೆಮ್ಮೆಯ ಭಾಗವತರು ಶ್ರೀ ನಿರಂಜನ ಬೆಳ್ಳೂರು. ಜಯಶ್ರೀ ಸುವರ್ಣ ಅಭಿಮಾನಿಗಳು ಮುಂಬೈ ಬೆಳ್ಳೂರ ಹಿತಚಿಂತಕರು ಬಕ್ಕ ಜಯಶ್ರೀ ಸುವರ್ಣ ಪರಿವಾರಕ್ಕನ್ನ ಎಲ್ಲಿ ತಮ್ಮನನ್ನು ಕೊರ್ಲುಡು ಮೋಕೆ ಸ್ವೀಕಾರ ಮಾಡಲಿ ಬಂದಿರಡ ವಿನಂತಿ. ಪ್ರಸಂಗ ಕಟ್ಟುವೆ ಅಥವಾ ಹಿಮ್ಮೇಳ ಭಾಗವತಿಗೆ ಹಾಕೊಂಡು ಒಂದು ಬಾರಿ ಅಗತ್ಯ ಯಕ್ಷಗಾನಗಳು. ಆ ಹಿಮ್ಮೇಳ ಭಾಗವತಿಕೆಗೆ ಕಲಾವಿದರನ್ನ ಅವಶ್ಯಕತೆ ಬೋಡೆ ದಾಪಂಡ ಅಲ್ಪ ಅಸಾಧ್ಯ ಯಕ್ಷಗಾನಗಳು. ಈ ನೆನಟೆ ಮುಲ್ಪ ಈ ರಂಗಸ್ಥಳಟ್ಟು ನಮ್ಮ ಪರಿಸರದ ರಮೇಶ್ ಎಸ್ ಸುವರ್ಣ ಉಲ್ಲೇರೆ ಕರಿನ ಹಲವಾರು ವರ್ಷಗಳು ಶ್ರೀದೇವಿ ಪಾತ್ರ ಮಂತ್ರದ ಮೇರಿನ ರಮೇಶ್ ಎಸ್ ಸುವರ್ಣ ಈಗೆಲ್ಲ ನಮ್ಮ ಬಿಲ್ಲವರ್ ಅಸೋಸಿಯೇಷನ್ ಗೋರೆಗಾಂವ್ ಸ್ಥಳೀಯ ಕಚೇರಿ ಉಪಾಧ್ಯಕ್ಷರು ಮೇರು ವೇದಿಕೆ ಬರೋದು ಆ ನಟುಗು ಆರ್ನ ಶ್ರೀಮತಿ ಸುನಂದ ಮೇರು ಸ್ತ್ರೀ ಪಾತ್ರಡು ಯಶಸ್ ಅವರಿಗೆ ಆರ್ನ ಮಡದಿ ಸುನಂದ ರಮೇಶ್ ಸಹಕಾರ ಕೋರ್ಡಿನೇಟರ್ ಯಶಸ್ ಆತಿರೆ ಸುನಂದ ಬೆಲೆ ವೇದಿಕೆ ಬರೋದು ಬಂದಿದ್ದೆ ಮೊದಲು. ಕಾರ್ಕಳ ತಾಲೂಕದ ಬೋಳ ಗ್ರಾಮದ ಶೀನ ಪೂಜಾರಿ ಮತ್ತು ಕವತ್ತಾರು ಕೊಲ್ಲೂರು ಕಮಲ ಪೂಜಾರಿ ದಂಪತಿಗಳ ಸುಪುತ್ರರು ಶ್ರೀ ರಮೇಶ್ ಎಸ್ ಸುವರ್ಣ BA ಪದವಿ ಪಡೆದು ಪ್ರಸಿದ್ಧ ಯಕ್ಷಗಾನದ ಪಂಡಿತರಾಗಿದ್ದ ದಿವಂಗತ ಕುಂಬ್ಳೆ ನಾರಾಯಣರವರ ಶಾಸ್ತ್ರೋಕ್ತವಾಗಿ ಯಕ್ಷಗಾನ ವಿದ್ಯೆ ಕಲಿತು ಅವರ ನೆಚ್ಚಿನ ಶಿಷ್ಯನಾಗಿ ಮೂಡಿ ಬಂದಿರುವರು. ಪುಂಡು ವೇಷದಲ್ಲಿ ವಿಶೇಷ ಆಸಕ್ತಿಯಿದ್ದ ಇವರು ನಿರ್ವಹಣೆ ಮಾಡಿದ ಪ್ರಥಮ ವೇಷ ಬಬ್ರುವಾಹನ ಕಾಳಗದ ಬಬ್ರುವಾಹನ ಪಾತ್ರ. ಇದು ನಿಮ್ಮ ಪಾತ್ರ. ವೇಷದ ನಂತರ ಸ್ತ್ರೀ ಪಾತ್ರದಲ್ಲಿ ಶ್ರೀದೇವಿ, ಪ್ರವೀಳೆ, ಸ್ವಯಂ ಪ್ರಭೆ, ಸುಭದ್ರೆ, ಮಂಡೋದರಿ, ಖಯಾದು, ಗುಣಸುಂದರಿ, ಸತ್ಯಭಾಮ, ಮೋಹಿನಿ, ಮಾಯಾ, ಅಜಮುಖಿ, ರೇಣುಕಾ, ಶಾರದೆ, ಪಾರ್ವತಿ, ದಾಕ್ಷಾಯಿಣಿ ಇತ್ಯಾದಿ ಹಲವಾರು ಯಕ್ಷರಂಗದ ಪ್ರಧಾನ ಪ್ರಸಂಗಗಳಲ್ಲಿ ಸ್ತ್ರೀ ಪಾತ್ರವನ್ನು ಯಶಸ್ಸಾಗಿ ನಿರ್ವಹಿಸಿದ ಹಿರಿಮೆ ಶ್ರೀ ರಮೇಶ್ ಎಸ್ ಸುವರ್ಣರದ್ದು. ದೀರ್ಘಕಾಲದಿಂದ ಯಕ್ಷದ ಲೋಕದಲ್ಲಿದ್ದು ಇವರ ಪ್ರತಿಭೆಗೆ ಅಜಕಾರು ಕಲಾಭಿಮಾನಿ ಬಳಗ ರಿಜಿಸ್ಟರ್ಡ್ ಮುಂಬೈ ಕೊಡಮಾಡಿದ ಯಕ್ಷರಕ್ಷ ಪ್ರಶಸ್ತಿ 2016, ಗೋರೆಗಾಂವ್ ಕರ್ನಾಟಕ ಸಂಘ ನೀಡಿದ ಶ್ರೀ ಹಮ್ಮೆಂಬಳ ಸದಾಶಿವನಾವಡ ದತ್ತಿನಿಧಿ ಯಕ್ಷಗಾನ ಪ್ರಶಸ್ತಿ, ಜಗದಾಂಬಿಕಾ ಯಕ್ಷಗಾನ ಕಲಾಮಂಡಳಿಯಿಂದ ಪ್ರಶಸ್ತಿ, ಹಾಗೇನೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ. ಈ ಸಂದರ್ಭದಲ್ಲಿ ನಾನು ಹೇಳಿದಾಗೆ ಶ್ರೀ ಜಯಶ್ರೀ ಸುವರ್ಣ ಅವರು ಪ್ರಾಯೋಜಿಸಿದ ಶ್ರೀ ನಾರಾಯಣ ಗುರು ಯಕ್ಷ ಪ್ರಶಸ್ತಿ ಕೂಡ ನಿಮಗೆ ಶೀಘ್ರದಲ್ಲೇ ಹರಸಿ ಬರಲೆಂದು ನಾವು ಎಲ್ಲರೂ ಆಶಿಸುತ್ತಿದ್ದೇವೆ. 1995 ಅಂಗೇರಿ ಬಾಪ್ಟಿಸ್ಟವಾಡಿಯಲ್ಲಿ ಜರುಗಿದ ಶ್ರೀ ದೇವಿ ಮಹಾತ್ಮೀಯ ಶ್ರೀ ದೇವಿ ಪಾತ್ರವೇ ಯಕ್ಷರಂಗದ ಕೊನೆಯ ಪಾತ್ರ ನಿರ್ವಹಣೆಯಾದರೂ ಯಕ್ಷಗಾನ ಕಲಾ ವೀಕ್ಷಕರಾಗಿ, ಪೋಷಕರಾಗಿ, ಆರಾಧಕರಾಗಿ ಸಹಕರಿಸುತ್ತಿರುವ ನಿಮ್ಮನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲು ಸಂತೋಷ ಪಡುತ್ತಿದ್ದೇವೆ. ಧರ್ಮಪತ್ನಿ ಸುನಂದ, ಮಗ ಶ್ರೀಕಾಂತ್, ಮಗಳು ರೀಮಾ ಹಾಗೂ ಮೊಮ್ಮಕ್ಕಳೊಂದಿಗೆ ಸುಖದ ಸಾರ್ಥಕ ಜೀವನ ಸಾಗಿಸುತ್ತಿರುವ ತಾವು ಮೇಘ್ನಮ್ ರೆಸ್ಟೋರೆಂಟ್ ಗೋರೆಗಾಂವ್ ಪಶ್ಚಿಮ ಉದ್ಯಮದಲ್ಲಿರುವುದು ಕೂಡ ಖುಷಿಯೇ. ತಾವು ನಂಬಿದ ದೈವ ದೇವರುಗಳು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹಾಗೂ ದೇವಿ ವೈದ್ಯಕಿ ಹಾಗೂ ಕೋಟಿ ಚಿನ್ನರು ಸದಾ ಅನುಗ್ರಹ ನೀಡಲಿ, ಉತ್ತಮ ಆರೋಗ್ಯ ಆಯುಷ್ಯ ಕರುಣಿಸಲಿ ಎಂದು ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇವೆ. ಶ್ರೀ ರಮೇಶ್ ಸುವರ್ಣಗೆ ಎಂಗಳ ಪರ್ವತ ತಮ್ಮನ್ನು ಖುಷಿಟ್ಟು ಸ್ವೀಕಾರ ಮಾಡಿಕೊಡುವುದೆಂಗೆ
ನಮ್ಮ ನಡುಟು ಬಿಲ್ಲವರ್ ಅಸೋಸಿಯೇಷನ್ ಗೋರೆಗಾಂವ್ ಸ್ಥಳೀಯದ ಗೌರವ ಕಾರ್ಯಾಧ್ಯಕ್ಷರು JV ಕೋಟಿಯನೊಲ್ಲೆರ ಅರಣ್ಯ ವೇದಿಕೆಗೆ ಲೇದಿ ಜಗಡೆ ದಾಯಕ ಬಂಡ ಹಲವಾರು 5 ವರ್ಷದ నుంచి ಸಾಮಾಜಿಕ ಕ್ಷೇತ್ರದವಡ ಅತ್ತಡ ಒಂದು ಸಾಂಸ್ಕೃತಿಕ ಕ್ಷೇತ್ರದವಡ ಅವರಿಗೆ ಬಾರಿ ಮರಳು ಈ ಯಕ್ಷಗಾನದ ಒಂದು ಪೈಯೊಟ್ಟು ಮನೆತನ ಅವು ಮಾತಿರಲಿಲ್ಲ ಆ ಪೈಯೊಟ್ಟು ಮನೆತನದಲ್ಲಿ ಸಾಮಾಜಿಕ ಕ್ಷೇತ್ರ ಅಂಚಿನ ಧಾರ್ಮಿಕ ಒಬ್ಬಡು ಅತ್ತಡ ಸಾಂಸ್ಕೃತಿಕ ಒಬ್ಬಡು ಮಕ್ಕಳಿಗೆ ಬಾರಿ ಒಂದು ಎಡ್ಡೆ ಆಸಕ್ತಿ ಅಂಚ ಹೆಚ್ಚಿನ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟು ಪೈಯೊಟ್ಟದ ಮಧ್ಯೆ ಪಂಡರು JV ಕೋಟೆ ಜಗನ್ನಾಥ್ ವಿ ಕೋಟೆ ವೇದಿಕೆಗೆ ಆಸನ ಸ್ವೀಕಾರ ಮಾಡಿದರೆ ಕರೆದ 5 ವರ್ಷದ నుంచి ಸಮಾಜ ಸೇವೆ ಮತ್ತು ಯಕ್ಷಗಾನ ಕಲೆಗೆ ಮಸ್ತ್ ಪ್ರೋತ್ಸಾಹ ಕೊಟ್ಟಿನ ಮೇರೆಗೆ ಸ್ವಲ್ಪ ಮಾನವಿಕ ಮಂತ್ರ ವಿಷಯ ಭಾರತ್ ಬ್ಯಾಂಕ್ದ ಮಾಜಿ ನಿರ್ದೇಶಕರಾದ ಪ್ರಸ್ತುತ ನಮ್ಮ ಬಿಲ್ಲವರ್ ಅಸೋಸಿಯೇಷನ್ ಗೋರೆಗಾಂವ್ ಸ್ಥಳೀಯ ಕಚೇರಿಯ ಗೌರವ ಅಧ್ಯಕ್ಷರಾದ ಪರಿಸರದ ಸಮಾಜ ಬಾಂಧವರನ್ನು ಒಟ್ಟುಪಾಡಲು ಜಯಸುವರ್ಣದ ಪರಿವಾರವು ಪುಗೆಲು ಕೊಟ್ಟು ಸಹಕಾರ ಮಾಡ್ತಾನ ನನಗೆ ಒಂದು ಎಲ್ಲಿಯ ತನ್ನ JV ಕೋಟೆ ಗೆಜ್ಜೆಗಿರಿ ಕ್ಷೇತ್ರದ ಸರ್ವ ಶಕ್ತಿಗಳು ಇರಬೇಕು ಅನುಗ್ರಹ ಇವಡೆ ಇದಕ್ಕೆ ಎಡ್ಡೆ ಆರೋಗ್ಯ ಆಯುಷ್ಯ ಕರುಣಿಸೋಡು ನಮ್ಮ ಮಾತಲ್ಲಿ ಉಂಟು ಪ್ರಾರ್ಥನೆ ಮಾಡಿ ಯುವ ನಾಯಕಿ ಶ್ರೀಯುತ ಸೂರ್ಯಕಾಂತ್ JS ವರ್ನವಲ್ಲರೆ ಮೇರೆಗೆ ಆದ್ನ ಪರಿವಾರವು ಜಯಸೀಶ್ವರನ ಪರಿವಾರವು ಒಂದು ಗೌರವ ಬಂದಿನ ದೃಷ್ಟಿಗೆ ಇಂಚಪ್ಪಗೂ ಮರಣಿ ಬಿಲ್ಲವ ಮಹಾಮಂಡಲದ ಉಪಾಧ್ಯಕ್ಷರಾದ ಪುನರಾಯ್ಕೆ ಆಯ್ತಾರೆ ಮುಲ್ಪ ಜಯಸೀಶ್ವರನ ಅಭಿಮಾನಿಗಳು ಬತ್ತ ಮುಂಬೈ ಬಿಲ್ಲವರ ಹಿತಚಿಂತಕರು ಯಾರಿಗೂ ಎಲ್ಲಿಯ ಗೌರವ ಕೊರಡು ಬಂದ ನಿರ್ಧಾರ ಮಂದಿರಿ ಆಯ್ತು ಒಟ್ಟಿಗೂ ನಮ್ಮ ಗೆಜ್ಜೆಗಿರಿ ಕ್ಷೇತ್ರದ ನವೀನ್ ಇನ್ನ ಮೇಲ ಆ ಗೆಜ್ಜೆಗಿರಿ ಕ್ಷೇತ್ರದ ಪರವಾದರಿಗೆ ಸತ್ಕಾರ ಮಾಡ್ತಾರೆ ಅಂಚನೆ ಗೋರೆಗಾಂವ್ ಸ್ಥಳೀಯ ಕಚೇರಿದ ಕಾರ್ಯಾಧ್ಯಕ್ಷರು ಸಚಿನ್ ಕೋಟೆಯಲ್ಲ ಅವರಿಗೆ ಸತ್ಕಾರ ಮಾಡ್ತಾರೆ ಒಂಜಿ ಸೂರ್ಯಕಾಂತ್ ಸವರ್ಣ ಮಾತಾ ಆರ್ನ ಪರಿಚಯಕ್ಕೆ ಮಾತಾಡಿಲ್ಲ ಉಂಟು ಅಂಡ ಆರ್ನ ಒಂದು ಎರಡು ಪರಿಚಯ ಒಂಚೂರು ಪರಿಚಯ ಮುಟ್ಟ ಪರಡಾಡು ಸೂರ್ಯಕಾಂತ್ ಜಯಸುವರ್ಣ ಅವರು ಮುಂಬೈ ಬಿಲ್ಲವ ಸಮಾಜದ ಅಭಿವೃದ್ಧಿ ರೂವಾರಿ ಸನ್ಮಾನ್ಯ ಶ್ರೀ ಜಯಸೀಶ್ವರ್ಣ ಅವರ ಹಿರಿಯ ಪುತ್ರ. ಜಯಸೀಶ್ವರ್ಣರು ಮುಂಬೈ ಬಿಲ್ಲವರ ಅಸೋಸಿಯೇಷನ್ ಅಲ್ಲಿ 21 ವರ್ಷಗಳ ಕಾಲ ಅಧ್ಯಕ್ಷರ ಸೇವೆ ಸಲ್ಲಿಸಿ ಬಿಲ್ಲವ ಭವನ ಹಾಗೂ 22 ಸ್ಥಳೀಯ ಕಚೇರಿಗಳನ್ನು ಸ್ಥಾಪನೆಗೆ ಕಾರಣಕರ್ತರಾಗಿ ಮುಂಬೈಯಲ್ಲಿರುವ ತನ್ನ ಸಮುದಾಯಕ್ಕೆ ಭದ್ರ ನೆಲೆ ಗೌರವ ಸ್ಥಾನಮಾನಗಳನ್ನು ಒದಗಿಸಿಕೊಟ್ಟವರು. ಉನ್ನತ ಮಟ್ಟದ ಚಿಂತಕರಾಗಿದ್ದ ಜಯಸೀಶ್ವರರು ಕೇವಲ 5 ಶಾಖೆಗಳಿದ್ದ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಅನ್ನು 102 ಶಾಖೆಗಳವರೆಗೆ ಕೊಂಡೊಯ್ದು 1000 ಮಂದಿಗೆ ಉದ್ಯೋಗ ಅವಕಾಶವನ್ನು ಒದಗಿಸಿಕೊಟ್ಟರು. ಶಾಲೆಗಳನ್ನು ನಿರ್ಮಾಣ ಮಾಡಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ್ದು ಮಾತ್ರವಲ್ಲದೆ ಧಾರ್ಮಿಕ ಕ್ಷೇತ್ರಗಳ ಜೀರ್ಣೋದ್ಧಾರಕ್ಕಾಗಿ ಸಮಾಜದ ಉದ್ಧಾರಕ್ಕಾಗಿ ಅನವರತ ಶ್ರಮಿಸಿದವರು. ಇವರ ಪುತ್ರ ಸೂರ್ಯಕಾಂತ್ ಅವರು ತಂದೆಯಂತೆ ತಮ್ಮನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಅವರದೇ ಹಾದಿಯಲ್ಲಿ ಸಾಗುತ್ತಿದ್ದಾರೆ. ಇವರು ತಮ್ಮ ವಿದ್ಯಾಭ್ಯಾಸವನ್ನು SSC ವರೆಗೆ ಮಹಾರಾಷ್ಟ್ರದ ಪಂಚಗನ್ಯ ಸಂಜೀವನ್ ವಿದ್ಯಾಲಯ ಬೋರ್ಡಿ ಕಾಲೇಜ್ ಶಾಲೆಯಲ್ಲಿ ಪೂರೈಸಿ ಉನ್ನತ ಶಿಕ್ಷಣವನ್ನು ಮುಂಬಯಿಯ ಅಂಧೇರಿ ಕಾಲೇಜ್ ಪಡೆದಿದ್ದಾರೆ. US ಡಲ್ಲಾಸ್ನಲ್ಲಿ ವಾಣಿಜ್ಯ ಪೈಲಟ್ ತರಬೇತಿಯನ್ನು ಪಡೆದು ಪರವಾನಗಿಯನ್ನು ಗಳಿಸಿಕೊಂಡ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಸಮಾಜ ಸೇವೆಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟುಕೊಂಡ ಜಯಸೀಶ್ವರ್ಣರು ಸಾಮಾಜಿಕ ಚಟುವಟಿಕೆಗಳಲ್ಲಿ ವ್ಯಸ್ತರಾಗಿದ್ದರಿಂದ ಅವರಿಗೆ ಬೆಂಬಲ ನೀಡಲು ಸೂರ್ಯಕಾಂತ್ ಅವರು ತನ್ನ ತಂದೆಯ ಉದ್ಯಮದ ಜವಾಬ್ದಾರಿಯನ್ನು ಹಗಲಿಗೇರಿಸಿಕೊಂಡರು. 2011ರಿಂದ 2019ರವರೆಗೆ ಬಿಲ್ಲವರ್ ಅಸೋಸಿಯೇಷನ್ ಮುಂಬೈದ ಯುವ ಅಭ್ಯುದಯ ಉಪಸಮಿತಿಯಲ್ಲಿ ಸೇವೆ ಸಲ್ಲಿಸಿದರು. ತಂದೆಯ ಮರಣ ನಂತರ ಅವರ ನೆನಪಿನ ಸಲುವಾಗಿ ಮೂಲ್ಕಿಯಲ್ಲಿ ಜಯಸೀಶ್ವರ್ಣ ರೋಟರಿ ಕ್ಲಬ್ ಚಿಲ್ಡ್ರನ್ಸ್ ಪಾರ್ಕ್ ಸ್ಥಾಪಿಸಿದ್ದಾರೆ. ಪ್ರಸ್ತುತ ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲದ ಉಪಾಧ್ಯಕ್ಷರಾಗಿ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಸೂರ್ಯಕಾಂತ್ ಅವರು ಊರು ಮತ್ತು ಪರವೂರಿನಲ್ಲಿ ನಡೆಯುವ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ. ಶ್ರೀ ನಾರಾಯಣಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮುಲ್ಕಿ ಇದರ ಟ್ರಸ್ಟಿ, ದೇವಿ ವೈದ್ಯಕೀಯ ಕೋಟಿಚೆಂಡರ ಮೂಲಸ್ಥಾನ ಶ್ರೀ ಗೆಜ್ಜೆಗಿರಿ ನಂದನ ಬಿತ್ತಲ್ ಇದರ ಟ್ರಸ್ಟಿ, ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಇದರ ಅಭಿವೃದ್ಧಿ ಸಮಿತಿಯ ಸದಸ್ಯರು ಹಾಗೂ ಕಾಪು ಶ್ರೀ ಹೊಸಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಇದರ ಮುಂಬೈ ಸಮಿತಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಸಮಾಜ ಸೇವೆಯನ್ನು ಗುರುತಿಸಿ ಈಗಾಗಲೇ ಕನ್ನಡಿಗರ ಪತ್ರಕರ್ತರ ಸಂಘ ಮಹಾರಾಷ್ಟ್ರ,
ರೈನ್ಬೋ ಬುಡಕೋನ್ ಕರಾಟೆ ಅಕಾಡೆಮಿ ತುಳು ಕನ್ನಡಿಗರ ಸಂಘ ಸಂಸ್ಥೆಗಳು ಆರಂಭಿಸಲು ತುಂಬಾ ಗೌರವಿಸಿದೆ. ಇವಾಗ ಮುಂಬೈ ಬಿಲ್ ಅವರ ಹಿತಚಿಂತಕರು ಮತ್ತು ಜೆ.ಸಿ. ಸುವರ್ಣ ಅವರ ಅಭಿಮಾನಿಗಳು ನೀಡುವ ಕೊರ್ಪುನ ಅವರು ಎಲ್ಲ ತಮ್ಮನ್ನು ನಾರು ಕಿಂಚಿತನು ಪರ್ವತ ಮತ್ತು ಸ್ವೀಕಾರ ಮಾಡಿಕೊಂಡು ಬಂದಿದ್ದು ಅದೆಲ್ಲ ಅದನ್ನ ಮಾತ ಮೆಟ್ಟಿಗೆ ಮರ್ಮಲಗೆ ಆರೋಧನ ಕಲೆಗೆ ಅಂಚನೆ ಬಾಲನ ಕಲೆಗೆ ನಂದನ ಕಲೆ ಮಾತರಿಗೆ ಒಂದು ಸಂದಿನ ಗೌರವ ಪಡೆದು ಎನ್ನದು ಕೊರಲೋಡು ಸ್ವೀಕಾರ ಮತ್ತೆ ಸೂರ್ಯಕಾಂತ್ ಬಕ್ಕ ನಿಷಿದ್ಧ ಸೂರ್ಯಕಾಂತ್ ವೇದಿಕೆ ಇಟ್ಕೊಳ್ಳೆ ಗೆಜ್ಜೆಗಿರಿ ಕ್ಷೇತ್ರದ ಪರವಾದ ಸರ್ಕಾರ ಅರಳು ಸುಭಾಷ್ ಬಕ್ಕ ದೀಪ್ತಿ ದಿನೇಶ್ವರ ಒಂದಲೇ ಪೂರ ಜೆ.ಸಿ. ಸುವರ್ಣ ಪರಿವಾರ ವೇದಿಕೆ ಇಡುತ್ತಲೇ ಗೆಜ್ಜೆಗಿರಿ ಕ್ಷೇತ್ರದ ಪರವಾದ ನವೀನ್ ಇನ್ನ ಸರ್ಕಾರ ಅಂಜನೆ ಸಚಿಂದ್ರ ಗೌಡ ಗೌರವ ಸಲ್ಲಿಸುತ್ತಿದ್ದಾರೆ. ಸೂರ್ಯಕಾಂತ್ ಸುವರ್ಣ ಉಪಾಧ್ಯಕ್ಷರಾದ ಪುನಃ ಬಿಲ್ಲವ ಮಹಾಮಂಡಲ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಲಿಕ್ಕೆ ಅವೆಲ್ಲ ಸ್ವೀಕಾರ ಮಾಡ್ಕೊಳ್ಬೇಕು. ನಾನು ಎಕಡೆ ಮದದ ಹೋಯೆ ಗೆಜ್ಜೆಗಿರಿ ಕ್ಷೇತ್ರ ಪೂರ ಪುನರ್ ನಿರ್ಮಾಣ ಅದು ಒಂದು ಎಟ್ಟೆ ಕಾರ್ಮಿಕ ಶಕ್ತಿ ಅವತ್ತು ಅದು ನೆರವೇರಿಕೊಂಡು ಬಂದಾಗ ನಮ್ಮ ಮಾತ ಮುಂಬೈ ಬಕ್ಕ ತುಳುನಾಡಿನ ಮಾತ ಬಿಲ್ಲವ ಶಕ್ತಿಗಳು ಅಂಚಿನ ಇತರ ಸಮಾಜದಲ್ಲಿ ನನಗೆ ಹೆಚ್ಚಿನ ದೇಣಿಗೆ ಕೊಡ್ತಾರೆ. ಈಗಲೇ ಮಾತ್ರೆಗಿಲ್ಲ ಆ ಕ್ಷೇತ್ರಕ್ಕೂ ಈಗಲೇ ಶಕ್ತಿ ನಡೆಸೋರ ಕೊಡ್ತಾನ ಆ ದೇಣಿಗೆಗೋಸ್ಕರ ಈಗಲೇ ಮಾತ್ರ ಆ ಕ್ಷೇತ್ರ ಪರವಾದ ಏನು ಧನ್ಯವಾದ ಕೊಡೋದಿಲ್ಲ. ಸ್ವಲ್ಪ ಆ ಕ್ಷೇತ್ರಕ್ಕೂ ಮನಗಲ್ಲ ದಾನಿನಕಲು ಆ ಕ್ಷೇತ್ರಕ್ಕೂ ದಾನ ಕೊಟ್ಟು ನಮ್ಮ ದಾನಗಳು ಎರೆಲ್ಲ ವೈಯಕ್ತಿಕವಾದ ಸ್ವಲ್ಪ ಎತ್ತೊಂದಿಜ್ಜಿ ಅಂದ ಎಂದು ಬೆರಿದ ಮಟ್ಟಿಗೆ ಒಂದು ಸಾಮಾನ್ಯ ವ್ಯಕ್ತಿ ಗೋರೆಗಾಂವ್ ಪರಿಸರಗಳು ಖಾಲಿ ಒಂದು ಗೆಜ್ಜೆಗಿರಿ ಕ್ಷೇತ್ರಗಳು ಇಂಚೆಂಚ ಆವೊಂದೊಂದಿಗೆ ಅಥವಾ ಶಕ್ತಿಗಳು ಮೆರೆಯುವುದಿಲ್ಲ ದೃಷ್ಟಿ ಸೀದಾ ಹೋದ ಕ್ಷೇತ್ರ ಹೋದ 25,000 ಕೊಡ್ತಾರೆ. ಸಾಮಾನ್ಯ ವ್ಯಕ್ತಿ ನಾನು ಗುರುತು ಬಂದೆ ಶ್ರೀಯುತ ಟಿ.ಎ. ಪೂಜಾರಿ ಮೇರೆ ವೇದಿಕೆ ಮತ್ತದ ಆ ಗೆಜ್ಜೆಗಿರಿ ಕ್ಷೇತ್ರದ ಪ್ರಸಾದ ಗೌರವ ಟಿ.ಎ. ಪೂಜಾರಿ ವೇದಿಕೆ ಬರಡು ಇತ್ತೆ ಈ ಒಂದು ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ಮುಂಬೈದ ಸಂಚಾಲಕರು ಈ ಒಂದು ತಂಡದ ಸಾರಥ್ಯವನ್ನು ಪಡೆಯುವುದರಿಂದ ನಮ್ಮ ಬಿಲ್ಲವರ್ ಅಸೋಸಿಯೇಷನ್ನ ಸಾಂಸ್ಕೃತಿಕ ಉಪವಿಭಾಗದ ಕಾರ್ಯದರ್ಶಿ ಶ್ರೀ ನವೀನ್ ಇನ್ನ ಬರ್ತದ ಹಿಂಗೆಲ್ಲ ಸೂರ್ಯಕಾಂತ್ ಪರಿವಾರದ ಗೌರವ ಸ್ವೀಕಾರ ಮಾಡ್ಬಿಟ್ಟು ಬಂದಿಗೆ ಏನೊಂದಿಲ್ಲ. ಕೇವಲ 171 ಪ್ರಯೋಗ ಪೂರ ಗೆಜ್ಜೆಗಿರಿ ಕ್ಷೇತ್ರ ಮಾತ್ರ ಮುಂಬೈ ಕರಿನವಲ್ಲಿರುವುದಿರುಂಟು ಇನ್ನಿತ ಒಂದು 13ನೇ ಪ್ರಯೋಗ 13 ಕೂಡ 5 ಪ್ರಯೋಗ ಬಾಕಿ ಉಂಟು. ಬರ್ಪಿನ ಸೆಪ್ಟೆಂಬರ್ 4ನೇ ತಾರೀಕಿಗೆ ನಮ್ಮ ಈ ತಂಡ ಗೆಜ್ಜೆಗಿರಿಗೆ ವಾಪಸ್ ಪ್ರಯಾಣ ಮಂದದಲ್ಲಿ ಅಂಚ ಅಕಡೆ ಒಂದು ಸಾರಥ್ಯಗಳನ್ನ ನವೀನ್ ಇನ್ನರಿಗೆ ಮಾತಿನ ಪರವಾಗಿ ಧನ್ಯವಾದ ಕೊಡೋದಿಲ್ಲ. ಮುಲ್ಪ ನಮ್ಮ ಟಿ.ಎ. ಪೂಜಾರಿ ಒಂದು ಸಾಮಾನ್ಯ ಅವನ ಕ್ಷೇತ್ರ ಹೋದ 25,000 ಕೊಡ್ತು ವೈದಿನ ಟಿ.ಎ. ಪೂಜಾರಿ ಅರೆನ ಗುರುತಿಸಾದ ಅರೆ ಒಂದು ಕಿರು ಗೌರವ ನಮ್ಮ ಸೂರ್ಯಕಾಂತ್ ಜಯಸ್ವಾಮಿ ಮಾಡ್ಬಿಟ್ಟು ಬನ್ನಿ ಕೇಳೋದು. ಯಕ್ಷಗಾನ ಕೂಡ ತುಮಕೂರು ನಮ್ಮ ಗೆಜ್ಜೆಗಿರಿ ಕ್ಷೇತ್ರದ ಪ್ರಧಾನ ಭಾಗವತಿಗೆ ಶ್ರೀಯುತ ಗಿರೀಶ್ ಐತೆ ಭಾಗವತಿ ಮತ್ತು ಅಂಚಿನಿ ಎಡ್ಡೆ ವೇಷಲು ಬರೆ ಉಂಡು ಎಡ್ಡೆ ಕತೆ ಬಾಕಿ ಉಂಡು ಮಾತೆಲ್ಲ ಈಗ ಕತೆ ಗೇನನ್ನು ಪೂರ ಜ್ಞಾನನ್ನು ಪಡೆಯುವುದು ಪೋಡು ಪೊರ್ಲುಗ ಗೆಜ್ಜೆಗಿರಿ ಕ್ಷೇತ್ರ ಬಂದು ಪ್ರಸಾದ ಬನ್ನಿ ಎಲ್ಲದೆ ತೀರ್ಥಡಿ ಪೋನಾಗ ಸೆಕೆಂಡ್ ಹೊರಡು ಅನ್ನ ಸಂತರ್ಪಣದ ವ್ಯವಸ್ಥೆ ಉಂಡು ಅವೆಲ್ಲ ಸ್ವೀಕಾರ ಮಾಡ್ಕೊಂಡು ಮಾತನ್ನು ಪರವಾದಿ ಆನೆಗಳ ಬಗ್ಗೆ
ಯಾನ ಒಂಜಿ ವಿಷಯ ಪಂಡ ಮದತ್ ಪೋಯೆ ವೇದಿಕೆ ಒಂದೊಂದು ನಮ್ಮ ಶಕ್ತಿ ಪ್ರೇರಕ ಶಕ್ತಿ ಸ್ಫೂರ್ತಿದಾಯಕರು ತನ್ನ ಜೀವಮಾನದ ಅಂತ್ಯದ ಸಮಯಡು ಕರಿನ ಕೊರೋನಾದ ಪದ 2021 ಈ ಒಂದು ಕ್ಷೇತ್ರಗೂ ಆರ ಪುಣೆಯಿನ ಆರ್ನ ಸಾಧನದ ಶಿಖರದೊಟ್ಟಿಗೂ ಈ ಒಂದು ಕ್ಷೇತ್ರದ ಆರ್ನ ಕಡೆತ ಒಂದು ಸಾಧನೆ ಅಲ್ಪ ಕೋಟಿಗಟ್ಟಲೆ ಕಾಸು ಜಮಾ ಮಂತು ಕೊಡ್ತೇವೆ ಮಾತಿನಲ್ಲಿ ಕೇಂದ್ರ ಕೊಡ್ತೇವೆ ಅಂಚೆನೆ ಆರ್ನೊಟ್ಟಿಗೆ ಇತ್ತಿನ ಜನ ಎಂದ ಬಂಡೇರಿ ಇಂಚೆಂಚ ಗೆಜ್ಜೆಗಿರಿಗೆ ಬೋದು ಬರ್ತಾ ಹುಷಾರಿಜ್ಜರಿಗೆ ಆಂಡಲ ಗೆಜ್ಜೆಗಿರಿ ಮುಲ್ಕಿಗೆ ಆರ್ನ ಫ್ಲಾಟಿಗೆ ಬಂದ ಮುಟ್ಟ ಖಾಲಿ ಗಾಡಿ ಹಿಡ್ಕೊಳ್ಳೊಂದು ಒಂಜಿ ದಿನ ಖಾಲಿ ಗಾಡಿ ಹಿಡ್ಕೊಳ್ಳೊಂದು 35 ಲಕ್ಷ ಕಲೆಕ್ಷನ್ ಮಧ್ಯ ನಮ್ಮ ಆ ಶಕ್ತಿ ಒಂದು ಜಯಸಿ ಸುವರ್ಣ ಶಕ್ತಿ ಯಾಕಡೆ ಕಂಡ್ರೆ ಮದತ್ ಪೋಯೆ ಅಂಚ ಒಂದು ನನಗೆ ಮಾತ್ರೆಗಳ ಬರಡು ಆರ್ನ ಪ್ರೇರಣದ ಮುಖಾಂತರ ಆರ್ನ ಸ್ಫೂರ್ತಿ ಪತ್ರ ನಮ್ಮ ತುಂಬ ಬೋರ್ಡ್ ಬಂದಿಗಳಿಗೆ ಈ ಅಗ್ಲಪದರ ಜನಮ
ಉಳದ ಸೌಗೇಡು ಮಾತಾಡುವ ಯಾರು ಮೂಡಿರ್ತು ಮೂಡಿರ್ತಾರ ಹೋಟೆಲ್ ಮೂಡಿರ್ತು ಅರಮನೆ ವಿಷಯ ತುಜ ದಡಿಕರು ಕೋಟೆ ಹೋಯ್ತು ವಿಶೇಷ ಕೋಟೆ ಓಲಿ ತುಡದಾಣ್ಣ ಒಂಜಿ ಮುಳ್ಳು ಕಾಲದು ಕಂತಿ ಕೋಟೆದೆಲ್ಲ ಮಕ್ಕಳೆತ್ತವತ್ತ ಮಕ್ಕಳ ಪಂಡಿತರಲ್ಲೇ ಬಿಡಾಯ ಮಕ್ಕ ಏನ ಮಾಡ್ಯಾರ ಜೋಡಿಸರ್ನ ಬೈಲಲ್ಲೇ ಬಿಡಾಲೆ ಏನೆಲ್ಲ ದಿನ ಕಾರ್ಮೆನೆ ಜೋರಿ ಮತ್ತೆ ಮಾತ ಮಂಡ್ಯ ಜೋಡಿ ಮಕ್ಕ ಏನ ಒತ್ತಿ ಮಂಡ್ಯ ಕರ್ನಲ್ ತೋಟ ಆತನ ಬಿಡದಿ ದೇಯಿ ಮತ್ತು ಕೊಡ್ತೇನೆ ಪಕ್ಕನೆ ನೆಪ್ಪಾಟ ಇರೆಗ್ಲ ಬೋಡಾನಗನೆ ನೆಪ್ಪಾವ ಹೊರರ ಅಂಚನೆ ಅప్పుడు ಈ ಎಟ್ಟೆ ಲೇಸ್ಗೆ ಕೂಡ ನಾನೆಲ್ಲ ಎಟ್ಟೆ ಕಾರ್ಯಕ್ರಮ ಮಾಡ್ಕೊಂಡ ನಮ್ಮ ದೂರೋಡು ಇದ್ರೆ ಆಯೇ ಭಾಗ್ಯ ಆಪೇನ ಆಯೇ ಬರ್ಪೇನ ನಾಡು ಗೊತ್ತು ಕೈತಲ್ಲೇ ಭಾಗ್ಯ ಬರಿ ಅಲ್ಲಂತ ಬರತ್ತೆ ಅಂಚೆ ಅಡ್ಡಿಗಳು ಜತವಾರ ಯಾನ ಬರಡ ಬೊಮ್ಮಣ್ಣ ನಾನು ಇಂಚ ಬರ್ಬದು ಬೊಮ್ಮಣ್ಣ ಹೌದಾ ಎಂತ ಕಾಲ್ದಡಿ ತೋಜುನೆ ಎಂತ ತಿಂಗಳು ಅಂತ ಎಂಕ್ಲೆಗ್ಲ ತಿಂಗಳು ಅಂತ ಏನೇ ಬದಲಾಗ್ತದೆ ಅಂಚತ್ತೆ ನಾನು ಸರಿ ಇಲ್ಲ ಕರ್ಮ ಪೂರ ಬಣ್ಣ ಅತ್ತೆ ಎಂಕ ಕಾಲ್ದಡಿ ತೋಜಿ ತಿಂಗಳು ಬೆತ್ತಿರ ತಿಂಗಳು ಯಾರು ಬಂಜಿನ ಹಿಂದಿನ ಬದಿನ ಕಡಪಲ್ಲಿ ತೀರ್ಚಿ ಅದು ಇಂಚ ಬರ್ದ ಬೊಮ್ಮಣ್ಣ ಎಂಕದಾನೆ ಕಣ್ಣು ಗುಡಾದಿಲ್ಲ ಲೋಚ ಯಾನನ್ನು ಕುಸಾಲ್ ಮಾಡ್ತೀನಿ ಹೌದಾ ಇದು ಸಾಕು ಬಂಜಿನ ಮಳೆಯಲ್ಲ ಕೆಲಸದವ್ರು ಖುಷಿ ತಿಕ್ಕೊಡು ಎಂಟೆಂಟು ಪುಸ್ತಕ ಓದೋಡು ಎಂಟೆಂಟು ಚಿಂತನೆ ಹೊಂದೋಡು ದೇವಸ್ಥಾನಕ್ಕೆ ಹೋಗೋಡು ಅವು ಪರಿಣಾಮ ಬಂಜಿಡಿಸಿನ ಬಾಲೆನೆ ಬಿಟ್ಟುಕೊಂಡು ಆ ಬಾಲೆ ಸಮಾಜಗಳು ಎಟ್ಟೆ ನರಮಾನ್ಯಾದ ಹುಟ್ಟುವೆ ವೈಜ್ಞಾನಿಕವಾದ ಸತ್ಯ ಇತ್ತೆ ಕೆಲವು ಜೋಕುಗಳು ಹತ್ರನ ಬರ್ತೋದಿದ್ದ ಅವು ಏನು ಬಂಜಿನ ಮಧ್ಯ ಮಂಡೆ ಬೆಚ್ಚೋಡೆ ಬೆತ್ತಿನ ಜೋಕುಳು ಅಲ್ಲ ಬೆತ್ತಿ ಮುಖದ ಅಪ್ರೇಮದ ಮಂಡೆ ವೆಚ್ಚ ಕಮ್ಮಿ ಆದಿಯ ಅಂಚ ಇದೇ ವಿಷಯ ಕಲಿಸಿದ ಮಂಡೆ ದಡಿಗಳು ಬಟ್ಟೆರು ಯಾರು ದಂಡಿಗೆ ಮತ್ತೊಂದು ಗೋಳಿ ನಿಕ್ಕನ ಅಪ್ಪೇನು ನಿಕ್ಲಿ ಹೆಚ್ಚ ಗೌರವಗಳು ಪರ ಅವೇ ಗೌರವಗಳು ಎದೊಂದು ಬಲೆ ದಂಡಿಗೆ ಕೂತ್ಕೊಂಡು ಬಿಡಿಯಾರ ay, 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 ay,
மயில் கொஞ்சமுடி அரி நாலு கும்பிடம் ரெண்டு தவுக்க இது ಹೆಚ್ಚಿನ ಬ್ರಹ್ಮಗಳ ಸೊಪ್ಪು ಒಲೆಗಾಟಿಗೆ ನೀಲಂ ಜಾಕೆಟ್ ಜಾವಳಿ ತೀವಳಿ ಒಬ್ಬರು ದಂಡಿಗೆ ದಂಡಿಗೆ ಮರ್ಯಾದೆಯವರು ನಿಮಗೆ தெரியுதுಲ್ಲ ಅವನು ಪೂರ ದಂಡಿಗೆ ಇದೆ ದಂಡಿಗೆ ಕೈ ಬಂದು ನಾನು ನಡ್ತೋದು ಬರ್ಬೇಕು ಬೇಡ ಬರ್ಪತ್ತ ಎಕ್ಕಲ ವಾಕ್ಯ ನಾನು ಬೇರೆ ಅವನು ಬಂದರೆ ಕೆಲವೈಟೇನಿ ಅಲ್ಪ ಪೂರ ಉಂಟು ಕೆಲವು ಅರಸನೆ ಕಣಂದ ವಾಕ್ಯ ಅಂತೆ ಇಚ್ಚಿನ ಪಂಡಿತ ಮಾತೆಲ್ಲ ಕೊಟ್ಟು ಅರಸಗೆ ದಿನ ದಿನ ಕೊಚ್ಚಿಡತ್ತು ಕಡಪ ಕೊಚ್ಚಿಡ್ಲತ್ತಿಗೆ ಸಣ್ಣ ಕೊಚ್ಚಿದೆ ಐದು ಪುರಿಂಚಿದೆ ಕೈತ ಪೂರ ಬರ್ತಾರ ಕೈತ ಬರ್ತೇನೆ ಕೈ ಮಾಡ್ತಂತೆ ಒಣಸ್ತ ಸತ್ಯಗ ಐದು ಕೈನಲ್ಲಿ ನಾಲ್ಕು ಕುತ್ತಿ ನೀರು ಕೊದ್ದಾಡ್ತಿಲ್ಲ ಅವ ಎಡೇನ ಕೊದ್ದೋಡು ಕೊತ್ತಿ ಕೊತ್ತಿ ಕೊತ್ತಿದ 7 ಕುತ್ತಿ ಅವಡ ಅಲ್ಲ ತಿಂತ ಅವ್ರಿಗೆ ಯಾರು ಬಣ್ಣ
ಎಣ್ಣೆ ಮುಳಿ ಆಟೋರಿಗೆ ಮರಲಿ ಎಷ್ಟು ಬತ್ತಿರು ಗೊತ್ತಾಯ್ತು ಮುಳಿ ಪೂರ ಪೂರ ಮರಲಿ ಏನು ಸೇರ್ತಾರೆ ನಿತ್ಯ ಮುಳ್ಳಿನ ಬದ್ದಂಗಿ ಬಣ್ಣ ಸರಿ ಬಂಗಾರದ ಬಣ್ಣದ ಕಾಲಕಾಲದ ಮಾಡಿರಲ್ಲ ಅದು ಸರಿ ಇದು ದಿನಕ್ಕೊಂದು ಅಂಗಡಿಗಾಯ ಬರ್ತದೆ ಬಂಗಾರ ಮುಚ್ಚಾಡು ನೋಡಿ ನಮ್ಗೆ ದಿನಕ್ಕೊಂದು ಐದನೇ ಬರ್ತದೆ ಉದ್ದೇಶ ಇಂಚಿನ 14 ಅಂಗಿ ಸಮವಸ್ತ್ರ ಎಲ್ಲಿ ಈ ಚಾವಣಿ ಇಂಚಿನೇ ಮಾಡು 15 ಮನ ಅಂತೆಲ್ಲ ಮಾಡಿ ಒತ್ತೆ ದಿನವಲ್ಲ ಉಂಟಾಗ ಮಾಡಿ ಕಂಬಳದ ಕಂಡು ನೀರು ಅವನ ನಲಪ್ಪು ತೋಜುನೆ ಮಚ್ಚೆ ಮಚ್ಚೆ ನೆಚ್ಚರಿಪದ ನಿನ್ನ ಮಾಡಿರೋ ಮಾತೆ 14 ದಿನ ಓಡಿ ಒಳ್ಳೆಯ ಬರೋಚಿ ಈಗ ನಾ ಪೂಟ ಎಟ್ಟೆ ಮಾತೆಲ್ಲ ಒಟ್ಟು ಬಾಯಿ ಮಲ್ಲೆ ಆಗ್ಬಿಡ ನೈಟ್ ಮಲ್ಲೆ ಈನ ಬಾಯಿ ಮಲ್ಲ ಮಂತ್ರ ಪಂಡಿಗೆ ಅತ್ತೆ ಗಾಯದ ಬಾಯಿ ಹೌದೇ ಮುಳ್ಳ ಇಟ್ಟೆ ಬೊಮ್ಮಣ್ಣ ಉಳಿದು ಕೊಡ್ಚ ಇದು ಮುಳ್ಳು ಉಲಾಯ ಉಂಟ ಅವ ಈತು ಪಂಡಿತ ನಲ್ಲ ಮುಳ್ಳು ಉಲಾಯದಿಂದೇ ಬರುತ್ತೆ ಮುಳ್ಳು ಅಣ್ಣ ಒಂದು ರಡ್ಡ ಕೈ ಸಪ್ಪಲ್ ಬಂದಾಲೆ ಸರಿ ಮುಳ್ಳುಡೇ ತೆಕ್ಕೊಡು ಈಗಿನ ಅರ್ಧಲ ಸಿಗುನೆ ಎಂಟಲ್ಲ 10 ದಾಟತ್ತ ಮತ್ತೆ ಸೈಸು ಗೋರೆಕಾವು ಅದರ ಮುಳ್ಳು ಆಯ್ತಾ ಮಂಚಿಕಾಯ ಮುಳ್ಳು ಮಹಾನಂಚಿ ಮುಳ್ಳು ನರಮ್ಮನಿ ಅಡ್ಡುಲ ವಸ್ತು ಸಂಗ್ರಹಾಲಯ ಅವಳ ಮುಳ್ಳುದ ಕಕ್ಕೆ ಬದವದಾರು ಓಲೆ ಕಕ್ಕೆ ಸುಳ್ಳು ಅವ್ರು ಮಾಡಿ ನಾಗಬ್ರಹ್ಮ ದೇವರ ಗುಡಿ ಶುದ್ಧ ತೀರ್ಥ ಅಮೃತ ಗಿಂಡೆ ಈ ತೀರ್ಥನು ಆ ದೇವರನ್ನೆಲ್ಲಿದ್ದು
ಕೈಯಲ್ಲಿ ಮಾತೆ ನೀಗೆಲ್ಲ ಪೊರೆದಾತೆ ಪ್ರಾಣವ ಉಳಿಸಿದ ತಾತೆ ಪ್ರಾಣವ ಉಳಿಸಿದ ತಾತೆ ಏನ ಕೇಳಿದರು ದೋಷದಿ ಎನ್ನ ಜೀವನೇ ನಿತ್ಯನ ಮುಕ್ತನ ಕೋಪನ ಪರಿಸ್ಥಿತಿ ಜಾರಿ ಒಟ್ಕೊಳ್ಬಾರ್ದು ಏತೋ ಪಂಡಿತ ಅನ್ನೋದ್ರ ಬಗ್ಗೆ ಏತೋ ಮತ್ತೆ ಬಂತು ಆನ ಪರಿಣಾಮ ಇವತ್ತು ಮತ್ತೆ ಬಂದಿದ್ದಾನೆ ದಿನದ ದಿನ ಕ್ಷಣ ಗಳಿಗೆ ಎಲ್ಲ ಬೇಡ ಯಾರಿದ್ದೇ ತುಂಬದಲೆ ಕಲಿ ಸರ್ವರೋಗಗಳ ನಿವಾರಣೆ ಮಕ್ಕಳ ಧನ್ವಂತರಿಗೆ ಆಡ ಧನ್ವಂತರಿ ಏರು ದಾನ ಇಂಚಾನ ಕಲ್ಪನೆ ಆಂಡ ಅಂಚಿನ ಧನ್ವಂತರಿನ ಅನುಗ್ರಹನೇ ಆಗದ ಎನ್ನ ಬೇರೆ ಗುಣವಂತದೆ ಎಷ್ಟು ಪುನರ್ಜನ್ಮ ಬರುವಂತಿನ ಎಲ್ಲ ಭಾರತ ಅಪ್ಪೇ ಎಲ್ಲ ಭಾರತ ಅಪ್ಪೇ ಮಹಾಮಾರಿ ಗೋಡೆ ಮುರ ನಿರ್ದಿಂಚ ನಮ್ಮ ಆಸ್ಥಾನಕ್ಕೆ ಎಷ್ಟು ಜನ ಪಂಡಿತರು ನಾವು ಬೈದಿರಿ ನನ್ನದ ಲೆಕ್ಕಗೆ ಅಕ್ಲಿಗೆ ಮಾಡ್ತದ ಬೇಟೆ ಗೋಯಿನ ಬಂತಿನ ಬೇಟೆ ಕೂಡ ಸನ್ಮಾನ ಬೇಟೆ ಎಷ್ಟು ಜನಕ್ಕೂ ಸನ್ಮಾನ ಆಗಲಿ ನಮ್ದು ದಾದಾಟದ ಕಾಲ ಪ್ರಯೋಜನ ಉಣ್ಮೆ ಹೋದಕೊಂಡು ಹೋದ ನೀತಿಯ ಅಂತ ಅಪ್ಪಗ ಪಂಚವರ್ತಿ ಬರ್ತದೆ ಮರ್ತು ಕೊಡ್ತು ಲಕ್ಕದುಂಟುದು ಈ ಅಪ್ಪೆಯನ್ನು ಪಂಡಿತು ಬಜಿ ಕೈಟ್ ಕಡಪುಟ್ಟ ಜನಪುರ ದಾಣೆ ಬರಬೇಕು ಕೂಟಗಳ ಅಪವಾದಕ್ಕೂ ನಮ್ಮ ಕಾರಣರ ಅಂತ ಅಪ್ಪ ಇತ್ತಿನ ಬಗ್ಗೆ ಕೊಡುವುದ ಸನ್ಮಾನ ಸನ್ಮಾನ ಗೌರವ ಅವರ ಓ ದೇವಿ ಇಂದು ನಿನ್ನ ಮನಸ್ಸಿನ ಸಮಾಧಾನ ಆಗದ ನಿನ್ನ ಮನಸ್ಸಿನ ಸಮಾಧಾನ ಎನ್ನ ಜೀವನ ವರಿತನಂತಿನ ಅಪ್ಪೆಗೆ ಮಗನ ಕಾರಣ ಮುಂದೆ ಕೊಟ್ಟಿರಂತಿನ ಗೌರವದ ಗಿರುಕಾಣಿಕೆ ದೇವಿ ಇಂತೆ ಯಾರು ಕೊಟ್ಟವು ಅಪ್ಪೆಗೆ ಮಗೆ ಕೊಟ್ಟ ಕಾಲಿಗೆ ನನ್ನ ಈ ಊರುದ ಅರಸೋದ ಪಂಡದಿಲ್ಲೇ ನಿಕ್ಕೆ ದಾನ ಮಾಡು ಏನ Tara
ನನ್ನ ದಾದ ಕೊಡೋದಕ್ಕೆ ನನಗೆ ಹೋಗಲು ಆಸೆ ಇಚ್ಚಿ ಸಮಾಧಾನ ಅಂದ್ರೆ ಯಾವ ಬುದ್ಧಿ ಸಂತೋಷ ಅಂದ್ರೆ ದಾನ ಕೊಡ್ತೀವಿ ಎಂತ ಕೊಡಿಸಿ ನಾನು ಎನ್ನ ಸ್ಥಿತಿ ತುಲೆ ಯಾನಿದ್ದೆ ದಿಂಜಿನ ಬಂದಿನಾಲ ಎಲ್ಲ ದಾನಿಗೆ ಜೋಕುಲಿಗೆ ಜನ್ಮ ತಂದ ಜೋಕುಲು ಮಲ್ಲಾದ ಬಂದಿದೆ ಇಂಚಿನ ಕೊರಲೆ ಎಂದು ಕೇಂಡ ಏನೇನು ಕೊರುವರೆ ಬುದ್ಧಿ ಹೆಚ್ಚಿನ ಅಪ್ಪೆ ಮನಸ್ಸು ಕಡಿಮೆ ಅಪ್ಪೆ ಮನಸ್ಸು ಬಂಗಾರ ಕೊಡ್ತೀನಿ ಅರ್ಥ ಕಣ್ಣಿಗೆ ತೋರಿದ ದೇವರು ಕಂಡ ಅಪ್ಪೆ ಕನಕ್ಕೆ ದೇವೇನ ಬೇಜಾರಾಯ್ತುನ್ನಲ್ಲ ಅವನ ಪೂರ ಸಹಿಸೊಂದು ಜೋಗ್ಲೇದು ಗೋಡಾಕ ಸರ್ವಸ್ವಲ್ಲ ತ್ಯಾಗ ಮಲ್ಪುನಲ್ಲ ಅಪ್ಪೆ ಮಮತಾಮಯಿ ತ್ಯಾಗಮಯಿ ಕರುಣಾಮಯಿ ದೇವಿ ಬುದ್ಧಿ ಆಲೋಚನೆ ಮಕ್ಕಳಿಗೆ ನಿನ್ನ ಜೋಕು ಅಲ್ಪ ಮುಟ್ಕೊಳ್ತಿ ಈ ಚಾವಡಿಗೆ ಬಂದಾದ ಮಾಡುವುದಕ್ಕೆ ನನಗೆ ಅದಕ್ಕೆ ಕೇಂದ್ರ ನಾಡ ತುಂಬಿರದು ಒಂದೇ ಸಂತೋಷ ಆಡತ್ತ ನನ್ನ ಬೇರೆ ಯೋಚನೆ ಮತ್ತು ಪುನರುತ್ತಿ ಇಲ್ಲ ಕೂಡ ವ್ಯವಸ್ಥೆ ಬರಬೇಕು ಒಬ್ಬ ಒಳ್ಳೆ ಇಲ್ಲ ದಾಟ ಎಲ್ಲ ಬೋರ್ಡ್ ದಾಟ ಅದರ ಅವಳು ಇಚ್ಚಿನ ದಾಟ ಅಂಚಿಟ್ಟು ಬಾಸ್ಪುಣ ಬಂದಕ್ಕೆ ಕಣ್ಣುಗಳ ಬಂದ ದಡಿಪಿನ ಬಟ್ಟೆ ಆಟ ಇರ್ತಾವ ಎಲ್ಲ ಅನ್ಕೊಂಡೆ ರಾಜ ಮರ್ಯಾದೆ ಕಣಕುನ್ನ ವ್ಯವಸ್ಥೆ ವ್ಯವಸ್ಥೆ ಮತ್ತೆ ಅವ ಎರ್ತಾಡಿ ರಸ್ತೆ ಬರ್ತಡ ಒಂದೇ ಉಗ್ರಾಣ ಓದುವಂತಡ ಅರಿತ ಬಿಡಿ ಗಾಯಿ ಗಾಜಿಪ್ಪು ಕೂಡ ಮಾಡ್ತೀರಾ ಆರ್ದಂತ ಸುಳ್ಳೆ ಮಾಡ ಮಾತಾಡೋ ಸರಿ ಸುಳ್ಳೆ ಎಣ್ಣೆ ಕಮ್ಮಿ ಆದ್ಮೇಲೆ ಬಲ್ಲಿ ಒಯ್ದಿದ್ದಾವ ಏನು ಮಾಡೋದು ಮಾಡಿ ವಿಷಯ ಎಲ್ಲ ಸಿಗ್ತಿದ್ದ ಯಾರಿಗೆ ಹುಳ್ಳಿ ಮತ್ತೆ ಎಣ್ಣೆ ಮಾಡ್ತಾಂಡ ಅದನ್ನ ಗುಡಿ ಮಾಡಿ ಎಸಿಗೆ ಮತ್ತೆ ಅಲ್ಲಿ ಬೋಡ ಎಣ್ಣೆ ಮಾಡಿದ್ರೆ ಹುಳಿ ಮಾಡ್ತದ ಎಣ್ಣೆ ನಡೆಸಿಗೆ ಮಾಡಚ್ಚೆ ಬೇಕಾದ್ರೆ ಮಾಡಿ ಓಲೆ ಬೆಲ್ಲ ಓಲೆ ಬೆಲ್ಲ ಕಲಿ ಬೆಲ್ಲ ಆಗ್ತದೆ ಕಲಿತ ಬೆಲ್ಲ ಅಲ್ಲಿ ಇರ್ತಾರ ಪತ್ತು ಜನ ಇದೆ ಗೊತ್ತು ಜನ ತಾಯಿ ನಿಮ್ಗೆ ಎಂಚಾರ ಬರ್ತಿದೆ ಪಕ್ಕದಲ್ಲೆಲ್ಲ ಬಿಡ್ತಿದೆ ಮಕ್ಕಳೆಲ್ಲ ಕೊಂಡು ಬರ್ತಿದೆ ಬೆಲ್ಲ ತಿಂಗಳು ಕಲಿಬೆಲ್ಲ ನನ್ನ ಕಲಿಬೆಲ್ಲ ಅಂತ ಮಾಡ್ಲ ಬಾಲ್ಯ ಬಾಲ್ಯ ఒక పెద్దలని చీయర్ని ఒక సోంటి మంజల్ ఎడ్డ నుంచి మత మట్టు తెచ్చిన మత ఆత్మీయ పోరాలి పదిన నుంచి వద్ద ఓకే ఏదో ఒక గాడి కదా ఆడమనే కొంచెం మెల్లాని వాడో తిన్నిన మంజినాలు నానైతే గుండె గురుపు మత ಮಾಡಿದ್ದು ಅನ್ನತ್ತೆ ಅಡ ಅಡಲ ಮಲ್ಲೆ ನಿಧಾನ ಹೋಡ ನಿಧಾನ ಹೋಡ ಏರಿಯಾ ಗಾಡಿಗಳನ್ನ ಏರಿಯಾ ದಿನೇಶ್ ನಾಯ ಅಂಬರ ನಾಯಿ ಅಧಮೆ ನೀಚೆ ಅಧಮಧಮೆ ಅವು ಗುಂಡಿಗಳು ತಕ್ಕು ಬಾಕರೆ ಏನೇನು ಸರಿಲೆ ಪಿರಾನ ತುಳುಲಿಪಿ ಪಾತ್ರೆ ಉಂಟ ಇರ್ತದೆ ಅವು ಸತ್ಯಂದೇ ಇರ್ತದೆ ಪಾತ್ರೆ ಓಡಿಸ್ತೀನಿ ಎಷ್ಟು ವಿಶ್ವಾಸ ಉಂಟು ಭಾರಿ ಎಂತ ಜನ ನಿಷ್ಠಾವಂತ ಸೇವಕಿ ಈಗ ತುಳುಲಿಪಿ ಕಂಪೇರ್ ಆಗುತ್ತೆ ಆಯ್ನೆ ಸರಿ ಇದು ಬಾಕಿ ಆಗಿದೆ ನಾನದು ತುಳುಲಿಪಿದಾಯಿ ಭಾಷಾಭಿಮಾನ ಭಾಷಾಭಿಮಾನ ಓಡಿಗೆ ಮೋಡಲ ಬುಡೆ ಹೌದು ತುಳುವೆನ್ನ ಗುಂಡು ಹೆಚ್ಚಾയി ಅಂದ್ರೆ? ಅದು ಆ ದೇಶ ಪಾಡು ಆ ಊರು ಪಾಡು பெத்தி அப்பேது அப்பே பாசை ரெட்டை நிகண்டு மரப்பைது அப்படி சொல்லி ಎಂತ ಈ ಸತ್ಯ ಆಯನಿ ఆయనే ಇರ್ತಾವ ಇಚ್ಛೇತನ ಬರ್ತೇವೆ ಜನ ತಮ್ಮ ಭಾರಿ ಎಂತ ಜನ ಆಗಲೇ ಬಂದು ನಾನು ಅಮ್ಮನಿ ದಿಕ್ಕುವ ಬೇಟಿ ಎಲ್ಲ ಸಿಕ್ಕಂತ ఆయనే ಅವಡನ್ನ ಪಾಪ ತುಲೆ ಕಮ್ಮಿ ಸಂಬಳ ಅಂತೆಲ್ಲ ರಬ್ಬೆಟ್ ಮತ್ತೊಂದು ಬರ್ತಿದ್ದೀರ ಇಲ್ಲಿ ಬಿಟ್ಟು ಒಂದು ಕೊಡ್ತೀನಿ ಕೇಳಿ ಅಲ್ಲ ದಿಕ್ಕನೇ ಇದು ಮುಖ ಈ ದಿಕ್ಕು ಒಂಜಿ ವಿಷಯ ಇದ್ದೆ ಓ ಕಮ್ಮಿ ಸಂಬಳ ಕಮ್ಮಿ ನಮ್ಮ ಶಬ್ದನೇ ಉಪಯೋಗ ಇತ್ತು ನಮ್ಮ ಏರೇ ಕಮ್ಮಿ
ಭಾಗವತರಿಗೆ ಪೂಜಾರ ಸಾಲ ಪ್ರತಿಭೆಗೂ ಕೊಟ್ಟಿನ ಗೌರವದ ಸಂಭಾವನೆ ಅಂತ ವಿಷಯ ಎಂತವು ಈಗ ಅದು ಗೊತ್ತಿಲ್ಲ ಪ್ರತಿಭಾ ಪಲಾಯನ ಆಪುಡು ಪ್ರತಿಭಾ ಪಲಾಯನ ಆಪುನಿಗೆ ನಮ್ಮ ಏನು ಮುಳುವರಿತವು ಅಂದಂತ ಓನೆ ದುಃಖ ಬಂದಬೇಕು ಮಕ್ಕಳಕ್ಕೆ ಸತ್ಯ ದಯಗೊಂಡ ಕಲಾವಿದರಿಗೆ ಸಂಬಳ ಅಕ್ಕನ ಸೇವೆ ಮಂತ್ರಿಗೆ ಅಕ್ಕನ ಪ್ರತಿಭೆಯನ್ನು ಕೊಟ್ಟ ಸಂಭಾವನೆ ఒక ಮಾತೆಲ್ಲ ವೇದಿಕೆಗೆ ಮನೆಯಂದು ಕಲೆನು ವರಿಪುಳೆ ಕಲೆನು ವರಿಪೊಡ್ನಿಜ್ಜಿ ಅವು ಸೈಪುಜಿ ಕಲೆಕ್ಕು ಸಾವಿಜ್ಜಿ ಸುರುಕು ಕಲಾವಿದನು ವರಿಪುಳೆ ಕಲಾವಿದನು ಮಾತ್ರ ಕಲೆ ವರಿಪುಡು ಕಲಾವಿದ ವರಿಯಾಡಲ್ಲ ಕಲಾ ಸಂಘಟನೆ ಮಾಡ್ಕೊಂಡೆ ಮತ್ತೆ ಕಲೆಕ್ಟ ಬಗ್ಗೆ ಅಭಿವೃದ್ಧಿ ಹೊಂದೋಡು ಕಲಾವಿದರನ್ನ ಕಷ್ಟನೇ ತೆರೀತಬಹುದು ಕಲಾವಿದನು ವರಿಪುಳೆ ಏನು ಅಭಿಮಾನಿ ದೇವರ ಮಕ್ಕಳು ಮುಗುಳು ಪಂಚಾಯತ್ ಮಾತೆರವನ್ನು ಸ್ವಲ್ಪ ಸ್ವಲ್ಪ ಅನ್ಕೊಂಡು ಕಲಾವಿದರಿಗೆ ಎಷ್ಟೇ ಪ್ರದರ್ಶನ ಕೊರಡನಾಗ ಎಷ್ಟೇ ಪ್ರೇಕ್ಷಕ ವರ್ಗವಾಗಬಹುದು ಸಹೃದಯ ಪ್ರೇಕ್ಷಕ್ಕೆ ರಸಜ್ಞತೆಯ ಹೃದಯ ರಸ ಆಸ್ವಾದಿಸಿದ ಸಹೃದಯ ಇದನ್ನ ಮಾತ್ರ ಎಷ್ಟೇ ಒಂದು ಪ್ರದರ್ಶನ ಸಾಧ್ಯ ಆಗುವುದು ఒక సంతేడు 1000 ಜನ ಸೇರಿಸೋರಿಗೆ ಇಂಚಿನ 10 ಜನ ಎಟ್ಟೆ ತೂಪಿನ ಅದೇನು ತಗೊಳ್ಳಿಯನ್ನು ಯಾವ ಯಾನಿ ಕುಶಲತೆ ಗೋಡೆ ಮುಂದೆ ನಾವು ನರಕೋದಿದ್ದಾರೆ ಗೋಡೆ ಅವಸ್ಥೆ ಬಂದ ಎಂತ ಪಾತ್ರ ಇನ್ನಿತ್ತು ನರಕೋದು ಎತ್ತು ಅಪ್ಪೆ ಸೈಕಲ್ ಜೋಪಲ್ಲಿ ಕಾಲ್ಪೈತಲ್ಲ ಅಂತೆಗೆ ಮಾತಾಡೋದು ಇಲ್ಲಿ ತೆಂತದ್ದು ಪಾತ್ರ ಬಂದಿದ್ದು ಒಂದು ಊರು ತರಸು ದಾನ ಆಡುದಾಟ ಆ ಊರು ಅರಾಜಕತೆಗೆ ಅಪಾರ ಸಾಧ್ಯತೆ ಉಂಟು ಸತ್ಯಪ್ಪ ನಿಜವಾದ ದೇವಿ ಭಕ್ತಿನತ್ತು ನಮ್ಮ ಪಾಲಿಗೆ ದೇವಿಯೇ ದೇವಿನ ರೂಪಗಳು ಭಕ್ತಿನಿ ಅವು ಹತ್ತದಾಟ ಗೊತ್ತೊಬ್ಬರದ ಏನೇ ಪಟ್ಟಿಗೆ ಬಂದದ್ದು ಮತ್ತು ಬಂದದ ಗುಣವಂತಿನ ಮೇಲೆ ದೇವಿ ಆತ್ಮ ಸಾಕ್ಷಾತ್ ದೇವಿಯೇ ದೇವಿ ಸ್ವರೂಪದ ಭಕ್ತವಾದ ನಮ್ಮ ಭಾಗ್ಯ ಎಚ್ಚರ ದೇವಿಗೆ ಬೇನೆ ಬರಬಹುದು ದೇವಿಗೆ ಬೇನೆ ಬರ್ಬೋದು ದೇವಿ ಅಂಕಿಯನ್ನು ಅರಮನೆದ ಏನು ಅದಕ್ಕೆ ಬಂದು ಅದನ್ನು ದೇವಿಗೆ ಮಾಡಾಟ ಪುಷ್ಪಕ ಗೀತಕ ಜಯಕ ಆಶ್ರಯ ಕೊಡ್ಲೇಕಾಂಡೆ ನಮ್ಗೊಂದು ಜನ ಇದೆ ಕಾಡೆ ಅಜ್ಜಮ್ಮ ಮನಸ್ಸು ಕೊಡ್ಲಿ ರೊಟ್ಟಿ ಕೊಡ್ಲಿ ಏನು ಮಂಡ್ಯ ಬೆತ್ತಿ ಇತ್ತಿನ ಕೊಟ್ಟಿಗೆ ಅಜ್ಜಮ್ಮ ಬರೋಣ ಅವನ ಗುರ್ತಾರ್ಥ ಇದ್ದೇನೆ ನಾವು ಒಪ್ಪಟ್ಟು ಏರು ದಾನ ನಾವು ಏರಲಾಗೋದಿಕ್ಕೆ ಆಡ ಈ ಕಷ್ಟ ಕಾಲಗಾನಗ ಒದಗದ ವಾಕ್ಯರು ದೈವದ ಸಹಾಯ ಸಂತ ನಗರ ಜುಂಕ ಕಠಿಣ ಮೇಲೆ ಕೆಬಿಟಿ ಎಣ್ಣೆ ಬಂದಿಲ್ಲ ಬೀಜದಲ್ಲಿ ಅಂದ ಎಷ್ಟೊಂದು ಬಣ್ಣಂದ ರಟ್ಟು ಜೋಕುಡು ಅಮೋರು ಗಂಟೆರ
ಗಟ್ಟಿ ಗಟ್ಟಿ. ಅವ ಅಮ್ಮ ಅಮ್ಮನ ಜೋಕ್ಲು ಆನ ಜೋಕ್ಲು ಜೋಕ್ಲ ಓಹೋ ಆಹಾ ವಾದ ನಿಕ್ಲ ಇರ್ದಾನೆ ಕುದ್ಯಾಯಿನ ಇರವುಳ್ಳ ಅದು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಷ್ಟು ಖುಷಿತು ಗೊತ್ತಿ ಈ ಲೆಪ್ಪು ಜಾಗ ಐರೋಲಿಗೆ ಹೋದೆ ಸಿಕ್ಕಾಗ ಮನ್ಕೊಡೋದು ಗೊತ್ತಾಗುದಿಲ್ಲ ಈ ಜೋಕುಲ ಮೋನ್ಯದು ಯಾರ ಹೆಚ್ಚಿನ ಜೋಕುಲ ಅಂತವು ಜೋಕುಲ ಅಲ್ಲಿ ಜೋಕ್ಲೆ ಆಹಾ ಸೂರ್ಯ ಚಂದ್ರರೇ ಜೋಕುಲ ರೂಪಡು ಜತ್ತದು ಬತ್ತದು ಬಂಗಾರು ಪುತ್ತೋಳಿ ಮಾತ ಸಮ ಅಂದ್ರೆ ಜೋಕುಲ ಲೆಕ್ಕರ ಉದಾರ ವ್ಯಕ್ತಿಯನ್ನು ಗುರುತಿಸೋಡ್ದ ಡಯಾಗ್ನೋಸ್ ಸರಿಯಾಗಿ ಗೊತ್ತಾ ಒಂದು ಜೋಕ್ಲಿಗೆ ಇರ್ತಾರೆ ದರ ಅಪ್ಪೆ ನೀವೋಡು ಜೋಕ್ಲಿಗೆ ಅಪ್ಪಮ್ಮೆ ಉದಾರ ನೀವೋಡು ಜೋಕ್ಲನ ಅಪ್ಪೆ ಮೂಡುದ ಅಮ್ಮೆ ಗದ್ದಲ ಮಾಡಿರಲಿಲ್ಲ ಕಾತನ್ನ ಬೈತಿ ಕೊಂಚ ಜನಗಳ ಪುಲ್ಲಿ ಜನಗಳ ಅಭಿಪ್ರಾಯ ಬದಲಾಗಿದೆ ಜೋಕ್ಲಿಗೆ ಯಾರೇ ಉದಾರ ನೀವೋಡು ನಾನೆತ್ತ ಜೋಕುಲಿಗೆ ತಮ್ಮಲೆ ನಾನು ಬೈತೀರಿ ಆರು ಅಭಿಪ್ರಾಯ ಆರು ಅಭಿಪ್ರಾಯ ತೆರಿತಾನೆ ಯಾರೇ ಉದಾರ ನೀವೋಡಿಗೆ ಇಲ್ಲ ಹೆಚ್ಚಿನ ತನಿಖೆ ದೇವರ ಲೆಕ್ಕ ಮೂಡಿ ಇರುಲ್ಲ ತಂದೆ ಪುದರ್ತಿಯ ರಾಯೆ ಬಿಯದಾಯೆ ಯಾರೇ ಉದಾರ ಆ ಜೋಕ್ಲಿನ ಅಪ್ಪನಿಗೆ ಉದಾರ ಬೀರಿ ದಪ್ಪ ಆಡಿ ಕಾಡಿದ ಲೆಕ್ಕವಂತನ ಬಣ್ಣದ ದೇಯಿ ಕುದರ್ದಿಲ್ಲ ಅಂತ ಇರತ್ತವಲ್ಲಿ ಅಂದೆ ಅವತ್ತು ಯಾರೇ ಉದಾರ ಅವತ್ತು ವಾಪುದಾರೆ ಹೆಚ್ಚಿನ ಉದಾರ ಉದಾರಜಿ ಬಾರಿ ಕೊಲ್ಲುದ ಆವಡು ಇತ್ತಿತ್ತ ಕೆಲವೊಂದು ಜೋಕುಲಿಗೆ ಉದಾರ್ದಿಪ್ಪೇರು ಅವು ನರಮ್ಮನೆ ನಾವು ಮುರುಗೋಲವ ಅಂದಾಜಿಲ್ಲ ಅವ ಆಟು ಬಿಟ್ಟು ಚಿಟ್ಟು ಉದಾರ ಗಂಜಿ ಅರ್ಥ ಬೋಡು ಜೋಕ್ಲೆಗೆ ಉದಾರ ನೀನಾಗ ದೇವರನ್ನ ಉದಾರ ನೀವನಿಗೆ ಬಾರಿ ಎಟ್ಟೆಗೆ ಜೋಕುಲಿಗೆ ಲೆಪ್ಪುನಗ ದೇವರನ್ನ ನಾಮ ಸಂಸ್ಮರಣೆ ಮಂತ್ರನಿ ಪುಣ್ಯದಿ ಅಂಜಾಣವ ನವಮತ್ತಿನ ಪಾಪ ಕಿತ್ತಿದ್ದಲ್ಲ ಪರಿಹಾರ ಆಗುದು ಹೌದು ಆ ದೇವರನ್ನ ಉದಾರ ದೇವರ ಸುಮಾರಿದ್ದೀರ ನಿಜ ಹೌದಾ ಸರ್ಕಾರದ ಕೋಟಲಿಂಗೇಶ್ವರ ದೇವರನ್ನ ಮನಸ್ಸುಡಿದರೆ ತಂದು ಮೊಲ್ಲ ಬಾಲಕ ಕೋಟಿ ವರಕಾದ ಗಂಧಗೇಶ್ವರ ದೇವರನ್ನ ಮನಸ್ಸುಡಿದರೆ ತಂದು ಎಲ್ಲ ಬಾಲಕ ಚೆನ್ನೈ ಮಲ್ಲಯ್ಯ ಕೋಟಿ ಗೆಲ್ಲುವ ಚೆನ್ನೈ ಕೋಟಿ ಉದರ ಏನ್ನಗನೇ ಬಂದಿದೆ ಅಂದಪ್ಪ ನಾನೇ ಇಪ್ಪುಣ ತುಲೆ ಆ ನಮ್ಮ ಜೋಕುಳು ಕುಲೆ ಒಂದು ಬತ್ತೊಂದು ಇತ್ತಲೆ ಕೊಡಿ ಅಕ್ರ ಕೊಂಡಾಟ ಕೊಪ್ಪು ಪುರ ತೂನ ಕೊಂಡತಿ ನಮ್ಮಲ್ಲಿ ಲೋಕಲಿ ಬೇಕು ಬೇತನೆ ಪ್ರಪಂಚದ ನಮ್ಮ ವಿಹಾರ ನಮ್ಮ ಯೋಗ ನಮ್ಮ ಜೋಕುಳಿನ ದಿನೋಳ ತೂಪ ಅಂಡತೆ ಊರ್ಜಾತ್ನ ಕಾಪಾಯನ ಕೋಟಿ ಜನರಿಗೆ ಯಾಪ ಮಲ್ಲಾಪೇರ ಏಕ ಮಲ್ಲಾಪೇರ ಅಕ್ಲ ಚಾವಡಿಗೆ ಯಾಪ ಬರ್ಪೇರ ಏಕ ಬರ್ಪೇರ ನಮ್ಮ ಅಕ್ಲೇರಿ ಯಾಪ ತೂಪಣ ಏಕ ತೂಪನ ಮುಕ್ಕಳೊಂದೇನಿ ಏತ ಕೊಡ್ತವ ಮುಗಿಪುವೇರ ಮನಸ್ಸಿಗೆ ಸಮಾಧಾನ ಏನಕ್ಕೆ ಬೆಳೆದಿದೆ 15ನೇ ದಿನ
ಡೋಕ್ಲೆಯನ್ನು ಕೂಡಿದ್ದು ಡೋಕ್ಲೆಯನ್ನು ಮಾಡೋದು ಕೆಪ್ಪುಡಾಯ ಮಗ ಒಣ ಮುಣ ಮಾಡ್ತಿದ್ದಲ್ಲ ಡೋಕ್ಲೆ ಕೆಪ್ಪುಣ್ಣ ಅಂತೆ ಬಿಪ್ಪು ಯಾಕಲ ಮುಲಿಪಿದೆಯಲ್ಲ ಇವಳ ಬಿಪ್ಪನ್ನು ಡೋಕ್ಲೆ ಇನಿ ಕೀರಿ ಕಟ್ಟಿದ್ದು ಮುಷ್ಟೊಂದಿಲ್ಲ ಅಂದೆ ಬಯಲು ಮುಟ್ಬೇಡ ಡೋಕ್ಲೆ ನನಗೆ ಪಟ ಪಟ್ಟಿದ್ದು ಮಾಡ ಕೆಪ್ಪುಡ ಬಿಜಾಯಿ ಮತ್ತೆ ಬಂದಾಗ ನೀ ಪಾರ್ಕಿನಕ್ಕೆ ಮಗ ಬೇಜಾರಿ ಅನ್ಯದ ಬೈಲಿ ತುಂಬೋರಿ ಸುಮಾರು ವರ್ಷಕ್ಕೆ ತುಂಬೋರಿಲ್ಲಲೇ ಇತ್ತಿನಾಯೇ ಕೆಲವು ದಿನೊಂದು ಕೊಟ್ಟ ಇಲ್ಲಿ ಜಾಸ್ತಿ ಬಿಜಾಯಿ ನೋಡು ತೀರ್ಮಾನ ಮಾಡ್ತೇನೆ ಅಪ್ಪಗ ಇಲ್ಲಿ ಕತ್ತಿದ್ದು ಫೋನಾಗ ಮಗ ಪಾತೆರೊಂದು ಅರ್ಧ ಸಾಧಿ ಮುಂದೆ ಅಂತೆನೆ ಹೋಯಗೆ ಮಗ ಅಂತ ಹೋಯಿನಾಯ ಬೀಳ ತಿರುಗಿದು ಬಾಚುತ್ತಲೇ ಇಂಟಿಗೆ ಇನ್ನೊಂದು ತೂನಗಲ ಅಂತೆನೆ ತೋರಿದ ಮಗ ಅರಮನೆ ತುದು ಪಾತೆರೊಂದು ಚೂವಡು ಅರ್ಧ ಸಾಧಿ ಮುಂದೆ ಬರ್ತ ಮಗ ಇನ್ನ ಕಾಲ ಕವಿಡ ಮಗ ಇರಲಿ ಏರಿ ಇತಿ ಬೇಗಲೆತ್ತೊಂದಿಲ್ಲೇರಿ ಇನ್ನ ಕಾಲ ಕಾಲ ಸೌದಿತು ಎನಗೆ ವೇಳೆ ಬಂದಿತು ಕೋತಿ ವೇಳೆ ಬಂದಿತು ಲೀಲೆಯಲ್ಲಿ ನಾ ಬರುವೆ ಲೀಲೆಯಲ್ಲಿ ನಾ ಬರುವೆ ವೇಳೆಯಲ್ಲಿ ಮುಂದೆ ಲೀಲೆಯಲ್ಲಿ ನಾ ಬರುವೆ ವೇಳೆಯಲ್ಲಿ
ನಿಂಗೆ ಆಶ್ಚರ್ಯ ಉಂಟು. ಎನ್ನ ಮನಸ್ಸು ಕಾತರ ಪಂಡದುಂಡು ಎಂಕಿ ಭೂಮಿಗೆ ಸಂದನೈತೆ ಆಂಡ ಎನ್ನ ಮನಸ್ಸಲ್ಲಿತ್ತಿನ ವಿಚಾರ ಈರಿಗೆ ಎಂಚ ಗೊತ್ತಾಡು ಅಮ್ಮಗಳಿ ಈಗ ಎಂಚ ಗೊತ್ತಾಡು ಏನಿರು ಸತ್ಯ ಬಲ್ಲಪ್ಪ ಏನಿರು ಸತ್ಯ ಬಲ್ಲೆ ಇರ್ತಿರಕ್ಕಲ್ಲ ಅಂಚನೆ ಎನ್ನಿದ್ದೆ ಒಳ್ಳೆ ಇದ್ದೇ ಇಲ್ಲ ಪಾತ್ರಕ್ಕೆ ಅನ್ನಗ ಹಿಂಗೆ ತಾತನ ಒಂದು ಅನುಮಾನ ಪುಟ್ಟಂದುಂಡು ಅವತ್ತು ಬೇಟೆಗಾದನ ಉಂಡು ಹಿರಿಯರು ಏನಿರು ಸತ್ಯ ಬಲ್ಲಪ್ಪ ಏನಿರು ಇದು ಗೊತ್ತಾದು ಏನಿರು ಸತ್ಯ ಬಲ್ಲಪ್ಪ ಏನು ಆದಿರ್ದೆ ಇದ್ದನಾಲತ್ತ ಆದಿರ್ದೆ 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 ಬಣ್ಣ ಏರು ತಾತ ಹೆಂಗ್ ಗೊತ್ತಿಲ್ಲ ಅರ್ಥ ಅಮ್ಮಜಿ ಸತ್ಯ ಬಲ್ಲೆ ನಮ್ಮೇ ಸತ್ಯ ಬಲ್ಲಪ್ಪ ಗೊತ್ತಾಯ್ತು ಆದಿರ್ದೆ ಇದ್ದನಾಲ ಕೊಂಡ ಯಾನೇ ಆದಿರ್ದು ತೋಮವತಿ ದೈವ ಸತ್ಯನೇ ಮಾತರ ಸತ್ಯನೇ ಅಬ್ಬಬ್ಬ ಅಬ್ಬಬ್ಬ ಎನ್ನ ಕಣ್ಣನೇ ಆ ನಮ್ಮನ್ನು ಪಾಯೆ ಎನ್ನ ಚಾಕರಿ ಮಲ್ಪರೆ ಎನ್ನ ಜೋಕಲ ಚಾಕರಿ ಮಲ್ಪರೆ ಇನಿಕನಗ ಈ ಭೂಮಿಗೆ ದೈವನೇ ಜತ್ತು ಬರ್ತನ ದೈವನೇ ಜತ್ತು ಬರ್ತನ ಸಂತೋಷ ಆಡಪ್ಪೆ ಎಷ್ಟೇ ಅರ್ಥ ಮಂತ್ರೆ ಅಪ್ಪನು ಏರೇವಡು ವಾನರಮರಿ ಯಾವಡೆ ಸತ್ಯ ಧರ್ಮ ನ್ಯಾಯ ನೀತಿ ನಡ್ಕೊಂಡು ಬರ್ತನ ಅದೇ ಕಾಲಗುಲ ದೇವರ ಕೈ ಬಿಡುವುದಿರುವುದು ಖಂಡಿತ 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 ಎಲ್ಲ ಚಾಕರಿ ಬರ್ತಾರೆ ಈ ಬಣ್ಣಗರಿ ಒಂಜಿ ಪಾತ್ರ ಇರಣ ಪಂತಲ್ಲ ಈರಣ ಎಲ್ಲ ಚಾಕರಿ ಮಾಡ್ತಾರೆ ಇತ್ತನ ಬಲ್ಲೆ ಏನು ಬಂತು ನಂಗ ಚಾಕ್ರಿ ಮಲ್ಪರ ಏನು ಗೊತ್ತಾಯ ಅಂತ ಕನ್ನಡ ಎಂಕ ಅನುವು ಕೊಡ್ರ ಒಂದು ಜನ ಇದ್ದಾರ ಇರಪ್ಪೆ ಈ ನಮ್ಮನ್ ಮತ್ತು ನಂಗೆ ನಾನು ಆಗ ಬಂದ್ಮೇಲೆ ಎಂಕ ಅನುವು ಕೊಡ್ರೆ ಮಗ ಆಮೇಲೆ ಈ ದಿನಿನ ಬಂದಿನ ಅರಮನೆ ಬೇರೆ ಬರ್ತೀಯ ಕೊಟ್ಟರು ಅರಸುಲತಿ ನಮ್ಮೂರ ಸಾರ ಎತ್ತದಿ ಶಾಂತರ ಎರಡನೆಲ್ಲ ಪೂಜೆ ಹಾಕ್ಲಿತ್ತು ಮರಾಠಿ ಎಲ್ಲ ಪಟ್ಟಿಗೆ ಆ ಕೊಟ್ಟರು ನಾವು ನಮ್ಮ ದೇವರಿಗೆ ಮೇಲೆ ಎತ್ತಿಕೊಂಡೆ ಉಮಾವತಿ ಬಾಲೆ ದೇವಿಗೆ ಬೇರೆ ಬರೋದು ಅನ್ನ ಚಾಕಿರಿ ಮಲ್ಪರ ಈ ಕೊಡು ಕೊಟ್ಟದ ಬಂದು ಆರೋಪಡು ಕೊಟ್ಟು ಈ ರೂಪಡು ಮತ್ತೆ ನಿನ್ನ ಚಾಕಿರಿ ನಿನ್ನ ಜೋಪುನ ಚಾಕಿರಿ ಮಲ್ತೆ ಅಂಚಾಗಿ ಇನಿ ಕನ್ನಡ ಕೊಂಡದಾರ ಅನುಕೊಂಡಿರ್ದಾರ ಅಂದ್ರೆ ಗುಂಡ ಮುಂಚೆ ದೀರ್ವಡು ಕಂಡು ನಾವಾದರೂ ಉದ್ದೇಶಲ ಇಂತಿದ್ದಾಡದೆ ಈತನೇ ಈ ಭೂಮಿದ ಹುಟ್ಟು ದೇವರ ಪಾದ ಸನ್ನಿಗಾಗಲಿ ಎಲ್ಲ ಪೀರ ತಿರ್ತದೆ ಬಚ್ಚಿದೆ ಅಣ್ಣ ಈ ಅಂಚತ್ತ ಏಪ ಇದೆ ಪೀರ ಬರ್ಪ ಅಪ್ಪೆ ಯಾನೆ ಯಾನೆ ಕೊರ್ಪೆ ಕೊರ್ಪೆ ಅವ ಏಪ ಬರ್ಪ ಜಾತರೆ
ತಿಪ್ಪಣೆ ಅವನ ಕಷ್ಟ ಬತ್ತಂಡ ದೇಯಪ್ಪೇ ಎನ್ನ ಪಾಲಕ ಕಷ್ಟ ಬೈದಿರುವುದು ಕಣ್ಣು ಈ ಪಾತ್ರೆ ಪಣ್ಣನ ಕೊಂಡ ಇನ್ನ ಜೋಕು ಒಂದೇ ತೆರೆದೆ ಆ ಜೋಕ್ಲನ ಕಷ್ಟ ಪರಿಹಾರ ಮಂತ್ರ ಮಾಡೋದು ಎನ್ನ ಜಕ್ಕೆಂಡ ಪಾರ್ದು ಮಾನವ ಎನ್ನ ಜಕ್ಕೆಂಡ ಪಾರ್ದು ಮಾನವ ಸತ್ಯ 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 ಅಪ್ಪೇ ಓ ಎನ್ನ ಚಾಕ್ರಿ ಮಾಡ್ತಾರೆ ಎನ್ನ ಜೋಕುಲ ಚಾಕ್ರಿ ಮಾಡ್ತಾರೆ ಸತ್ಯ ಓ ಮಾತೆಲ್ಲ ಏನು ಜೋಕುಲೆ ಅಪ್ಪೇ ಪಾಲ ಕುಂಚು ಹೇಳಿ ಕಷ್ಟ ಬತ್ತಂಡ ಹೀರ್ಲ ಕೊಡು ಏನು ಕಷ್ಟ ಕಷ್ಟ ನೀರು ಪರಿಹಾರ ಮಾಡ್ಕೊಡು ಯಾಕಂದ್ರ ಎನ್ನ ಒಟ್ಟಿಗೆ ಎನ್ನ ಜೊತೆ ಕೈ ಕೊಡು ಎನ್ನಟ್ಟೊಂದು ಇರಪ್ಪೆ ಯಾಕಡೆ ನೆಲೆ ಉಂಟಿನ ಈ ಮಣ್ಣನೆ ತೋಟಿನಂಚಿನ ಗುಡ್ಡೆನು ಗೆಜ್ಜೆಗೆರೆ ಮೇಯಾದ ಪರ್ಪ ಉಮಾವತಿ ಆನಂಚಿನ ಯಾನೆ ಈ ನಿನ್ನ ಜಾಗಡೆ ಎಲ್ಲ ನೆಲೆ ಉಂಟಾಗಲೇ ಅಣ್ಣ ಈ ಮೂಲ ನೆಲೆ ಉಂಟಿನ ಜಾಗನೆ ಮೂಲಸ್ಥಾನ ಮೇಯಾದ ಪರ್ಪ ಕಣ್ಣನೀರು ತೆತ್ತೊಂದು ಶೀತ ಕಾಯಿಲೆ ಮತ್ತೊಂದು ನಿನ್ನ ಬಾಕಿಯೆಲ್ಲ ಮಟ್ಟಿಗಾಲಡು ಮತ್ತೊಂದು ಅಪ್ಪ ಎಲ್ಲ ಶೀತ ಕಾಯಿಲೆ ಗುಣಮಂತಿರಪ್ಪ ಎರಡುವರ ಬದುಕಾವುಂಡು ಕಣ್ಣನೀರು ತೆತ್ತಲ ಕೊಟ್ಟಡು ನಿನ್ನ ಜಾಗಿಡು ಕೊಟ್ಟಿನ ಪ್ರಸಾದನೆ ಮಾಡ್ತಿದ್ದವರು ಅದು ಪರಿಫಲಕ ಯಾರು ಅನುಗ್ರಹ ಮಾಡಿಕೊಡುವೆ ಸಂತೋಷ ಅಪ್ಪೇ ನೀ ಮಾಡ್ತೀರ ಮಗ ನಿನ್ನ ಒಟ್ಟಿಗೆ ಏನು ನೆಲೆ ಉಂಟಿದ್ದ ಏನನ್ನದು ಅಂತ ಏನೆಲ್ಲ ತುಂಬ ಖಂಡಿತ ಅವಕಾಶ ಕೊಡುವೆ ಅಣ್ಣ ನಿನ್ನಡಕ್ಕೆ ಏನಂದೆ ಯಾರು ಆಮೇಲೆಲ್ಲ ಮಲ್ಪಯದೆ ಮಲ್ಪಯ ನಿನ್ನೆಲ್ಲ ತುಂಬಿಲ್ಲ ನೀರೊಂದು ಬಂದಡಿ ಹೊರತು ಮಣ್ಣ ಸರಿಯಾಗ್ತದೆ ಮಗ ಈ ಕಾಯನು ಕೂಡ ಮಾಯನು ಸೇರೋಲ್ಲ ಕಾಯನು ಕೂಡ ಮಾಯನು ಸೇರೋಲ್ಲ ಕಾಯನು ಕೂಡ ಮಾಯನು ಸೇರೋಲ್ಲ ಅನ್ಯಾಯ ಮಲ್ಪನಾಯಲ್ಲಿ ಧರ್ಮದ ಕಾದಿಗೆ ನಡ್ಕೊಳಕ ಅನುಗ್ರಹ ಮಾಡ್ತಿದ್ದೆ ಕಾದು
ಹೇಗಿದ್ರಲ್ಲ ಮೋತಿನ ಜೋಕ್ಲಾದ ಪುಟ್ಟೋಗಿಲ್ಲ ನಿಜ ಅಮರ ಜೋಕ್ರು ಕೋಟಿ ಚೆನ್ನೈ ಬುಧಾರಲ್ಲ ದೀತೇರು ಅಣ್ಣ ಅಪ್ಪೆ ಮೇಲೆ ತೂಪಡ ಬಾಗಿ ನಮ್ಮ ಕಿಚ್ಚಾತ ಕೊಡು ಆಂಡಲ ಕಡುಮನ ರಸುಲು ಸಾಂಕಿರಿ ಸಹನೆ ಬೋಡ ಬೋಡ ಇಟ್ಟಿನ ಕಲ್ಪಾಯಿರು ಆಡ ಇಕ್ಕಾಲಗಾರ ಸುದ್ದಿ ಮಾತಿನ ಬಂದಿರಲ್ಲ ಅಸಲು ಬಂದಿನ ಮಾತಾಡಲ್ಲ ಕೋಟೆಗಳಿಗೆ ಮಾತ್ರ ಗೋಪುರ ನಿಗಳೊಟ್ಟಿಗೂ ಎಂಗೊಲ್ಲ ಬರ್ಪ ಕೋಟೆಜನ್ನೇರೆ ಅಪ್ಪೆ ದೇಯಿ ಬೈದಿದ್ದೆ ನೀವು ಕರುಣಿ ಬೊಕ್ಕ ಸೊನ್ನೆ ಸೊಮ್ಮು ಬೈದಿದ್ದೆ ಆರೆಂಗಳಿಗೆ ಆಶ್ರಯನ ಕೊರಿಯರು ನಿಗಳೊಟ್ಟಿಗೂ ಎಂಗೊಲ್ಲ ಬೊಲೆ ಬಂದುಲ್ಲ ಅಂಚ ಬಂದಿನಿ ಅರಸರು ಬಣ್ಣ ಹಚ್ಚಿದ್ರ ಪಾತಿರ ಮಾಡಿದ ಕೋಟೆದ ಎರಡು ಬಂದು ನಿಗಳೇ ಮಾತ್ರ ಗೋಪುರ ನಿಗಳೊಟ್ಟಿಗೆ ಎಂಗೊಲ್ಲ ಬರ್ಪ ಒಟ್ಟಿಗೆ ಕೋಟಿ ಚೆನ್ನೈ ಮಾಸ ದೇಯಿ ಬರ್ನರಿಗೆ ಏನು ಅಂಚಾಲಿ ಮಾಸೋಡು ಮೋಸಾಡು ಕಾಲವಲ್ಪನು ನಿಂಚನೆ ಬಿಡರಿಯೋ ಇಂದ ಎನ್ನ ಪಗಾರ ನಿಂತದು ಈ ರಾಪೈನ ಮಾಸನು ಒಟ್ಟದ ನೇರ ಬಾಯಿ ಪಾಡಿಯ ಇದ ಮುಟ್ಟೆಂಚ ಮರ್ದನ ನೀನು ಮರ್ತನಾಡ ಐಕುಲಾಡ ಸರಿಯಾದ ಶಿಕ್ಷೆ ಅನುಭವಿಸಬಹುದು ನನ್ನ ದುಮ್ಮುಕುನವರ ಒಟ್ಟು ಬತ್ತನ ಕೋಟದ ನಾಯದು ತಿಕ್ಕಿನ ಮಾಸದ ಬಾಯಿ ಪಡ್ಡ ಬುದ್ಧಿ ವಾಪರಾಣಿಗೆ ಪುನಿಯ ಚೆನ್ನನ ಇಲೆಗೆ ಪುರು ನನ್ನ ದುಮ್ಮುಕುನವರ ಒಟ್ಟು ಬತ್ತನ ಕೋಟದ ನಾಯಲು ಚೆನ್ನನ ಇಲಾದು ಪೋವಡು ಚೆನ್ನನ ಇಲಾದು ಪೋವಡು ನನ್ನ ಉಲ್ಬಂಚುರ ಸರಿಯಾಗಿ ಆಯ್ತು ಬೇಗ ಇಲ್ಲ ಸರ್ ಸಂತೋಷ ನಾಲ್ವರು ಕೋಟೆಗೆ ಬತ್ತಾಗಲಿ ಆನಗೆ ಇವ್ರ ಕಾನಗ ನೀವು ಬೆನ್ನೆ ಕೋಪಡ ಹೋಗ್ತೀರಿ ಸಮಾಧಾನ ಕೂಡ Thank you.
ಆಶ್ರಯದ ಕೊರಿಯರು ಮದುವೆ ಮಲ್ತೇರು ಅಪ್ಪರೆ ನನ್ನ ದುಂಬುಗು ಆ ರಾಜರಾಜೇಶ್ವರಿ ಸ್ವರೂಪಿಣಿ ಮಹಾಲಕ್ಷ್ಮಿ ಸ್ವರೂಪಿಣಿ ಆಯ್ನ ದೇವೈದ್ಯತಿ ಅಪ್ಪನ ಪುಣ್ಯಕ್ಷೇತ್ರ ನಿರ್ಮಾಣವರೆಗುಂಟು ಆ ಪೊಟ್ಟುಡು ಕಂಕಣ ಭಾಗ್ಯದ ಅಪೇಕ್ಷೆನ ದಿವಂದು ಆ ಪುಣ್ಯ ಮಣ್ಣಗ ಬರ್ತದೆ ಸೇವೆನ ಕೊರಿಯರು ನಾಂಡ ಅಗಲಿನ ಆಸೆಗೆ ಈಡೇರಿಸಬರಲಿಲ್ಲ ಅಪ್ಪ ಒಂಜಿ ದಿನದ ಅನ್ನದಾನದ ಸೇವೆನೆ ಆ ಪುಣ್ಯ ಮಣ್ಣನ ಕೊರಿಯರು ನಾಂಡ ಅಗಲಿಗೆ ಸಕಲ ಸೌಭಾಗ್ಯನಪ್ಪ ಒದಗಿಸಾದು ಬರ ಉಂಡೇರು ಅಪ್ಪರೆ ನನ್ನ ದುಂಬುಗೂ ಏಕಲ ಕುಲತಗಲು ಏಕಲ ನಮ್ಮನ ಚಿತ್ರ ಕೊಟ್ಟು ಒಂಜೀರ ಗಂಧ ಏಕಲ ಪುಣ್ಯ ಮಣ್ಣದ ಬತ್ತದ ಬೋದು ಕೈಕತ್ತಿಲೆಗೆ ಕಾಯಿಲೆ ಬತ್ತಿನ ಕೊಟ್ಟರು ಪೂಜೆ ನಾಂಡ ವಾರಿಸಿದ ಕಾಯಿಲೆ ಬತ್ತಿನ ಗುಣಮಲ್ಪುವ ನಮ್ಮೊಂದು ಬಲೆ ಅಪ್ಪಿರಿ ಇರಿನ ಕಣ್ಣೆದುಳು ಸಂತೋಷಡಿക്കുന്ന ചിത്ത ജോക്കളും കായന കൊടുത്തു വായന സേന നിർബന്ധം കനടീര് പാടുന്നില്ല കനടീര് പാടുച്ചു കഷ്ടപത്ന ചിത്ത പൊത്തുക എക്ലനെ നിലവിലേക്ക് മൽത്തുള്ളേ ഇരിന കഷ്ടന പൂര ദൂര മൽക്കുക ಅಪ್ಪಿರಿ ಯಾರು ಪಟ್ಟಣ ಚಿತ್ತ ಒಂದು ವಿಚಾರಕ್ಕೆ ಸರಿಯಾದ ಗಮನ ನೀಡಿಕೆ ವೈದ್ಯ ಮುಗೀರ ಸಮುದಾಯದ ಸಂಬಂಧ ವೈಭವರಿಗೋಸ್ಕರ ಏಕ್ಲೇನ ನಮ್ಮೊಂದು ಪಟ್ಟಣ ಚಿತ್ರ ಬ್ರಹ್ಮ ಮುಗೀರ ಕಲ ಕರೆಕ್ಟ್ ಸುರತ ಆದ್ಯತೆ ಬಿಲ್ಲವ ಸಮುದಾಯ ಅಂಚನೆ ಆಶಯಕ್ಕುನ್ನ ಚಿತ್ರ ಇರಿನ ಕುದರಡು ಸೂರ್ಯ ಚಂದ್ರನಿ ಪುಡನ ಬಿಟ್ಟ ಶಾಶ್ವತವಾದವರ ಪೋಲಕ್ಕೆ ಇಸ್ಲ ಮಲ್ಕುವ ನಮ್ಮೊಂದು ಬಲೆ ನಮ್ಮೊಂದು ಬಲೆ ನಮ್ಮೊಂದು ಬಲೆ ಜಾತಿ ಮತ್ತು ಭೇದ ಚೆಂದೆ ಹಾಗೆ ಸೇವೆ ಹಾಗೆ ಕೋಟಿ ಚೆನ್ನೈಯರೇ ತುಳುನಾಡು ಧರ್ಮವನ್ನು ಒರಿಪುಡಂಚಿನ ಬೇರೆ ನೋಡ್ತೇವೆ ಸಾಲದ ಲೆಪ್ಪು ಸರದಕ್ಕಾಯಿನ ಇರುವೆಲ್ಲ ಈ ಕಾಯನ್ನು ಬಿಡ್ತು ಮಾಯೋನು ಸೇರಿಯರೆ ಮಾಯೋಡಿದ್ರಂಚಿನ ಕೋಟಿ ಚೆನ್ನೈಯರ ಕೂಡ ಧರ್ಮ ರಕ್ಷಣೆದ ಬೇರೆ ಮಲ್ಪಾಡಾಕುದು ಐದು ಕೊಡದೆ ಮಾಯೋಡಿ ಪುನಃ ಕೋಟಿ ಚೆನ್ನೈಯರು ನಾಗ ಬ್ರಹ್ಮನ ಶಿಕ್ಷಣದ ಮೂಲಕ ಶಿಕ್ಷಣ ಕೊರಪುರಂಚಿನ ಕೆಲಸ ಮಾಡ್ಕೊಳ್ಳಿ ತುಳುನಾಡು ತಿರುಪುರಂಚಿನ ಬರ್ತು ಭಕ್ತಮಾನ್ಯ ನಗರಗಳಿಗೆ ಗರಡಿನ ಕಟ್ಟಾದ ಕೊಡ್ತೇವೆ ನಾಗಪ್ರಭೆಗಳ ಗುಡಿ ಕಟ್ಟಾರಂಚಿನ ಬೇಯನ್ನು ಮಲ್ಪಾಲೆ ಜೋಕುಲೆ ತುಳುನಾಡು ತಿರುಪುರಂಚಿನ ಪರ್ತುಡು ನಿಕ್ಲೆಗೆ ವಿಶೇಷವಾಗಿಂಚಿನ ಸ್ಥಾನಮಾನ ಕಲ್ಪಿಸಾದ ಕೊಡ್ಪೆ ನಿಕ್ಲು ದೈವಗಳಿಗೆ ಮೂಜಿ ಮುಟ್ಟು ಬಿತ್ತು ದೇವರದ್ದು ಆಜಿ ಮುಟ್ಟು ಬಿತ್ತು ತುಳುನಾಡದ ಕಾರಣಿಕ ಪುರುಷರಾದ ನಿಕ್ಲು ಮನೆ ನೋಡು ಅದೇ ತುಳುನಾಡು ಧರ್ಮ ಬುಲೆಗಳು ಸತ್ಯದ ನುಡಿಕೆ ನೋಡು ಐದು ಮಾಡದೆ ನಾಗಬ್ರಹ್ಮನ ಸನ್ನಿಧಾನದ ಬತ್ತದ ತುಳುನಾಡದ ಮುಖ ತುಳುನಾಡು ಬ್ರಹ್ಮ ಬೈದೆಲ್ಲ ಅದು ತೋರಿಕೆ
ಠಠಠಠ
ಕಾಲದ ನಿರೀಕ್ಷೆ ನೆನೆದು ಭೂಲೋಕ
ನನ್ನ ತುಂಬು ತುಳುವನಾಡು ನಿನ್ನ ಕಣ್ಣೆದುರು ಉದಿತ್ತು ಬರೆಯಿರವುಲ್ಲೇ ಆ ಸಮಯ ಸಂದರ್ಭ ಪಟ್ಟು ಈಗಾಗಲೇ ಕುಡಿದು ಬಯಸಿದೆ ಸ್ವಲ್ಪ ಧರ್ಮ ಉಂಡ ಅಲ್ಪ ನೆಲೆ ಉಂಟರು ಸ್ವಲ್ಪ ಅಧರ್ಮ ನಡೆಸುವುದನ್ನ ಕಪ್ಪಿನದಾಗಿಡುವುದರಲ್ಲಿ ಸರಿಸಾದಿ ಕರುಪುಳಿಸಿದ ಹೊಣೆಗಾರಿಕೆ ಎನ್ನ ನಂಬುದು ಒಪ್ಪಿಸಿದ ಭಕ್ತನ ಆಕಾಂಕ್ಷೆನ ಈಡೇರಿಸುವ ತುಳುವನಾಡಿಗೆ ತತ್ತುಕೋಡು ಎನ್ನ ನಂಬುದು ಒಪ್ಪಿಸಿದ ಭಕ್ತನ ರೋಗದ ಬೀಳನ್ನು ದೂರವಂತರ ತುಳುವನಾಡಿಗೆ ತತ್ತುಕೋಡು ಎನ್ನ ನಂಬುದು ಒಪ್ಪಿಸಿದ ಭಕ್ತನ ಕಷ್ಟ ಕಾರ್ಪಣ್ಯನ ದೂರವಂತರ ತುಳುವನಾಡಿಗೆ ತತ್ತುಕೋಡು ಅಪ್ಪಗಾಂಡ ತಡಮುಟ್ಟುದಾಯಿ ಧರ್ಮದ ರಕ್ಷಣೆಗೆ ಬೋಡಾದು ತುಳುವನಾಡಿಗೆ ತತ್ತುಕೋಪೆ ಅಡಚಣೆಗಾಗಿ ಕ್ಷಮೆಯನ್ನು ಯಾಚಿಸುತ್ತಾ ರಂಗಸ್ಥಳದ ಮುಂದೆ ಒಂದು ಕಾಣಿಕೆ ಡಬ್ಬಿಯನ್ನು ಇರಿಸಿದ್ದೇವೆ. ಅದು ಕ್ಷೇತ್ರದಲ್ಲಿ ಶ್ರೀದೇವಿಗೆ ಪ್ರಭಾವಳಿಗೆ ಬೆಳ್ಳಿಯ ಕಾರ್ಯಕ್ಕಾಗಿ ಈ ನಿಮ್ಮ ದೇಣಿಗೆಯನ್ನು ಅಥವಾ ಕಾಣಿಕೆಯನ್ನು ಸ್ವೀಕರಿಸುವ ಆ ಕಾಣಿಕೆ ಡಬ್ಬಿಯನ್ನು ಇರಿಸಿದ್ದೇವೆ. ನಿಮ್ಮ ಮನಸ್ಸಿಗೆ ಬಂದ ಇಚ್ಛೆಯ ಪ್ರಕಾರ ಅದಕ್ಕೆ ಕಾಣಿಕೆಯನ್ನು ಹಾಕಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ನಿಮ್ಮನ್ನೆಲ್ಲ ಕೇಳಿಕೊಳ್ಳುತ್ತಾ ಯಕ್ಷಗಾನವನ್ನು ಮುಂದುವರಿಸುವುದಕ್ಕೆ ಸಭಿಕರಲ್ಲಿ ಅಪ್ಪಣೆಯನ್ನು ಯಾಚಿಸುತ್ತೇವೆ. ಯಕ್ಷಗಾನಕ್ಕೆ
ದಾಯಾದ ಜತ್ತು ಒತ್ತಿನಗಳು ಆಂಡ ಈ ಮಣ್ಣಿಗೆ ಮನ್ನಗ ತೀರ್ಮಾನ ಕೊನೆಯ ಯಾನತ್ತಿ ಮೂಲ ಶಕ್ತಿಯಲ್ಲಿ ಉಂಟು ಮೂಲ ಶಕ್ತಿ ಉಂಡು ಅಂಡ ಆ ಮೂಲ ಶಕ್ತಿಗೆ ರೂಪಿನೆಂಚ ನಿಕ್ಕಿ ತೂಯನ ಯೋಗ ಭಾಗ್ಯ ತ್ರಳ್ಳ ಆ ಶಕ್ತಿ ತೋಜಿದವರು ಸೂಕಿ ಪಾಡು ಐದು ಬುಕ್ಕ ಕುಪ್ಪೆ ಬಂಜುರ್ಲಿನ ಸಾನ್ನಿಧ್ಯಕ್ಕೆ ಬರ್ತದೆ ಭಕ್ತಿಡಿ ಸುಗಿದ್ದ
ಮೂಲ ಸ್ಥಾನ ಗೆಜ್ಜೆಗಿರಿ ಕ್ಷೇತ್ರ ಅದು ಪ್ರಸಿದ್ಧಿ ಪಡೆದು ಬಂತು. ಅಪ್ಪ ಕ್ಷೇತ್ರ ನಿರ್ಮಾಣ ಆಗ್ಬೇಕ ಅವೇತೋ ಭಕ್ತರಿಗೆ ಬಂದು ಬರ್ತಾರೆ ಅಂಚಿನ ಭಕ್ತರಲ್ಲಿ ಇದಕ್ಕೆ ಸಂದಾಯ ಅವರದು ನೆಚ್ಚಿನ ಪ್ರಧಾನ ವಿಶೇಷ ಸೇವಪ್ಪ ಸನ್ನಿಧಾನದ ಅಪ್ಪಣೆ ಶಕ್ತಿ ದೇವಲೇ ಅಪ್ಪ ಮೂಲ ಸ್ಥಾನ ಗೆಜ್ಜೆಗಿರಿ ಕ್ಷೇತ್ರ ಅದು ಪ್ರಸಿದ್ಧಿ ಪಡೆದು ಬಂತು. ಸ್ವಲ್ಪ ನಡಪಡೆ ಪ್ರಧಾನ ಸೇವೆನೆ ಯಕ್ಷಗಾನ ಗೆಜ್ಜೆ ಸೇವೆ ಅನ್ನದಾನ ಸೇವೆ ಒಂದು ಏಳು ಶ್ರದ್ಧಾ ಭಕ್ತಿ ಶುದ್ಧಾಚಾರ ಬರ್ಬೇರ ಅಕ್ಲೆ ಬರ್ಪಣ ಚಿತ್ತ ರೋಗ ರುಜಿನ ಬಂತು ಸುಖ ಶಾಂತಿ ಸಂಪತ್ತು ಬುದ್ಧಿ ಬಂತು ಉತ್ತರ ಅಭಿವೃದ್ಧಿ ಬಂತು ಅಂಚಿನ ಸಂತಾನ ಭಾಗ್ಯ ಕಲ್ಯಾಣ ಭಾಗ್ಯದ ಅಪೇಕ್ಷೆ ಒಂದು ಏನೇನ ತಿಳಿ ಸೇವೆ ಬರ್ಬೇರ ಅಕ್ಲೆ ಇಷ್ಟಾರ್ಥನ ನೆರವೇರಿಸದ ಮಾತರೆಲ್ಲ ಉತ್ತರ ಅಭಿವೃದ್ಧಿ ಬಂತು ನಿಕ್ಲೆಗೆ ಶುಭಾವಡು ಹತ್ತ ಪ್ರಜೋಗಳು ಒಂದ ಪ್ರಜೋಗಳು ಲೆಕ್ಕ ಅಪ್ಪನ ಕಚ್ಚಲು ಬಹುಮೂಢರ ಪಡೆದುಕೊಂಡೆ ನಿಖಿಲ ಗೊಂಡಂಚಿನ ಯಕ್ಷಗಾನದ ಗಿಡ್ಡ ಸೇವೆ ಮಹಾನಗಮದ ಸೇವೆ ದೇವರಿಗೆ ಬ್ರಹ್ಮ ವೈದ್ಯರಿಗೆ ಸರ್ವಶಕ್ತರಿಗೆ ಸಂಪೂರ್ಣವಾದ ನನ್ನ ಉಪಜಿಂಚನೆ ಗೆಜ್ಜ ಸೇವೆ ಅನ್ನದಾನ ಸೇವೆ ತಲುಪಲೆ 25,100 ಸಾವಿರದ 30 ಬಜಪಾದು ಕೊಡ್ಪ ಅಂಚನೆ ಸಮಾನ ಸೇವೆ ಮಾಡ್ಕೊಂಡು ಹಿರಿಯರು ಅಂಚಿನ ಉದಾರ ಅದನ್ನ ಆತ್ಮ ಶಾಂತಿ ಕೆರೆ ಮಾಡೋದು ಬಂತು ಗೊಂಡಂಚಿನ ಅಭಿಮಾನವಾದ ಯಕ್ಷಗಾನದ ಗಿಡ್ಡ ಸೇವೆ ಆದರೆ ಸಂತೋಷದ ಸ್ವೀಕಾರ ಆದರೆ ಸಂಗತಿದವರ ಕಡೆ ವೈದ್ಯರಿಗೆ ಏನು ಮಾಡಬೇಕು ಗೆಜ್ಜೆ ಸೇವೆ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೀಯ ಇಲ್ಲಿಗೆ ಮಾದರಿಗಳ ಸರ್ವೋದಯಗಳ ಅನುಗ್ರಹ ಪ್ರಾಪ್ತಿಯಾದ ಜಯ ನಮೋ ಮೂಲ ಶಕ್ತಿಯೇ ಜಯ ನಮೋ ದೇವಿ ವೈದ್ಯರಿ ಜಯ ನಮೋ ಕಲಾಭಿಮಾನಿಗಳಿಗೂ ಯಕ್ಷಗಾನದ ನಡೆದು ಕ್ಷಮಾಪಣೆ ಏನೊಂದು ಒಂಜಿ ಅಭಿನಂದನಾ ಕಾರ್ಯಕ್ರಮ ಬಾಕಿ ಉಂಟು. ಬಿಲ್ಲವರ ಅಸೋಸಿಯೇಷನ್ ಧಾರ್ಮಿಕ ಉಪಸಮಿತಿದ ಕಾರ್ಯಾಧ್ಯಕ್ಷರು ಜಯಸುವರ್ಣರ್ನ ಒಟ್ಟಿಗೂ ಬಾರಿ ಒಂಜಿ ಕೈತಂಡು ಅರಡಪ್ಪ ಸೇವೆ ಮಲ್ದಿನ ಗೋರೆಗಾವದ ಮೋಹನ್ ದಾಸ್ ಜಿ ಪೂಜಾರಿ ದಂಪತಿಗಳು ಒಟ್ಟಿಗೂ ವೇದಿಕೆ ಬತ್ತದು ಗೌರವ ಸ್ವೀಕಾರ ಮಾಡ್ಬಿಡು. ಜಯಸುವರ್ಣರ್ನ ಸುಭದ್ರಾಗ ಜಯಶ್ರೀ ಸುವರ್ಣರು ಸಾರಿ ಸೂರ್ಯಕಾಂತ್ ಜಯಸುವರ್ಣರು ಸುಭಾಷ್ ಅವೆಲ್ಲ ಗಂಗಾಧರ್ ಜಿ ಅಮೀನ್ ಗಂಗಾಧರ್ ಜಿ ಅಮೀನ್ ನಮ್ಮ ಹಿರಿಯರನ್ನ ಲಕ್ಷ್ಮಣ್ ಪೂಜಾರಿ ನಮ್ಮ ಅಡ್ವೊಕೇಟ್ ವೇದಿಕೆ ಬಂದು ಗಂಗಾಧರ್ ಅಮೀನ್ ಸರ್ ವೇದಿಕೆ ಬಂದು ಭಾಸ್ಕರ್ ಸರ್ ಭಾಸ್ಕರ್ ಭಾಸ್ಕರ್ ವೇದಿಕೆ ಪ್ಲೀಸ್. ಸುಭಾಷ್ ಸುವರ್ಣರ್ ಮೋಹನ್ ಜಿ ಪೂಜಾರಿ ಅನ್ನ ಧರ್ಮ ಪತ್ನಿ ಬಿಟ್ಟು ವೇದಿಕೆ ಮಾಡುವುದು ವಿನಂತಿ. ದಯಾನಂದ್ ಪೂಜಾರಿ ಯಕ್ಷಗಾನದ ಕಾರ್ಯಾಧ್ಯಕ್ಷರು.
ಮಾತ್ರ ಕಲಾಭಿಮಾನಿಗಳು ಮಾತೆಲ್ಲ ಅನ್ನದಾನ ಪ್ರಸಾದ ಸ್ವೀಕಾರ ಮತ್ತು ಬೋರ್ಡ್ಗಳನ್ನು ನೀವು ವಿನಂತಿ ಮಾಡುವುದಿಲ್ಲ. ಎರಡನೇ ಮಾಲಿಗೆಗಳು ಅನ್ನದಾನದ ಮಹಾಪ್ರಸಾದ ವ್ಯವಸ್ಥೆ ಮಾಡಿದ್ರೆ ಮಾತೆಲ್ಲ ಎರಡನೇ ಮಾಲಿಗೆ ಇರ್ಬೋದು ಪ್ರಸಾದ ಸ್ವೀಕಾರ ಮಾಡ್ಬೋದು.